ಸಾರಾಮೃತಯನ್ನ ಬಾಯಿಗೆ ಬರಲಿ ಬಾರಂಗ. ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು 24 ದಿನಗಳ ಸುದೀರ್ಘ ಯಾತ್ರೆ, ನನ್ನ ಮಟ್ಟಿಗೆ ಒಂದು ಅನುಸಂಧಾನ. ನಿಮಗೂ ಕೆಲವರಿಗೆ ಇದೊಂದು ತಪಸ್ಸಿನ ಅನುಭವ ಕೊಟ್ಟಿರಬಹುದು. ಪ್ರತಿನಿತ್ಯ ಒಂದು ಕೆಲಸವನ್ನ, ಅದು ಇಷ್ಟವೋ ಕಷ್ಟವೋ ಗೊತ್ತಿಲ್ಲದಿದ್ರು ಮಾಡ್ತಾ ಹೋಗುವುದರಿಂದ ಅದರ ಪರಿಣಾಮಗಳು ಕಾಲಾಂತರದಲ್ಲಿ ಅನುಭವಕ್ಕೆ ಬರ್ತದೆ. ಅಂಥದ್ದೊಂದು 24 ದಿನಗಳ ಒಂದು ಯಾತ್ರೆಯನ್ನ ಮುಗಿಸಿದ್ದೇವೆ. ಜೀವಕ್ಕೆ ಅದು 26ನೇಯದು ಅಂತ, ಆತ್ಮನ ಜೊತೆಗೆ ಸೇರಿದಾಗ 26ನೇಯದು ಅಂತ ಹೆಸರು. ಇವತ್ತಿಗೆ ಪ್ರಕೃತಿ ತತ್ವದ ಭಾಗವಾಗಿ 24 ದಿನಗಳಾದ್ರೆ, ನಾಳೆ ಜೀವ, ನಾಡಿದ್ದು ಪರಮಾತ್ಮ ಅನ್ನುವ ಅರ್ಥಕ್ಕೆ ತೆಗೆದುಕೊಂಡರೆ ನಾವು 26 ದಿನಗಳಲ್ಲಿ ಈ ಭಗವತ್ ತತ್ವದ ಒಂದಿಷ್ಟು ಆಯಾಮಗಳನ್ನ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಬಹಳ ಜನರಿಗೆ ಪ್ರಶ್ನೆ ಇತ್ತು, ಯುದ್ಧ ಯಾವಾಗ ಮುಗಿಸ್ತೀರಿ ಅಂತ. ನಮ್ಗೆಲ್ಲರಿಗೂ ಕಾತರ ಕುತೂಹಲಗಳು ಯುದ್ಧದ ಬಗ್ಗೆನೆ. ಯುದ್ಧ ಆಗ್ಬೇಕು, ಯುದ್ಧದ ನಂತರ ಏನಾಯ್ತು ಗೊತ್ತಾಗ್ಬೇಕು, ಪರಿಣಾಮ ಗೊತ್ತೇ ಇದೆ. ಈಗ ನಮಗ್ ಗೊತ್ತಿಲ್ವಾ? ಪಾಂಡವಾದಿಗಳು ಗೆದ್ರು ಮತ್ತು ಉಳಿದವರೆಲ್ಲ ಸತ್ತಿದ್ದಾರೆ, ಎಲ್ಲ ಗೊತ್ತಿದೆ. ಈ ಉಳಿದವರೆಲ್ಲ ಸತ್ತಿದ್ದಾರೆ ಅಂದ್ಕೂಡ್ಲೆ ಅಲ್ಲಿ ಬೇರೆ ಯಾರೂ ಇರ್ಲಿಲ್ಲ ಅಂತ ದಯವಿಟ್ಟು ತೀರ್ಮಾನ ಮಾಡಿದ್ವಿ. ಮತ್ತೆ ಅವ್ರು ಯಾರಿಗೆ ರಾಜ ಆಗು? ಕ್ಷತ್ರಿಯರೆಲ್ಲ ನಾಶವಾದ್ರು ಅಂತ ಬಹಳ ಮುಖ್ಯವಾಗಿ. ಕ್ಷತ್ರಿಯರು ಅಂದ್ರೆ ದೇಶ ರಕ್ಷಣೆಗಾಗಿರುವವರು, ಹೊಡೆದಾಡುವ ಯೋಧರು. ಅವರಷ್ಟು ಜನ ಸರ್ವನಾಶ ಆಗಿದ್ದಾರೆ. ಹಾಗಾಗಿ ನಾನು ಬಹಳ ಜನರಿಗೆ ಹೇಳ್ತೇನೆ, ಎಲ್ಲರೂ ಯುದ್ಧಕ್ಕಿಳಿರಿ, ಎಲ್ಲರೂ ಯುದ್ಧ ಮಾಡ್ಬೇಕು ಅನ್ನೋದು ಸರಿಯಾದ ಕ್ರಮ ಅಲ್ಲ. ಕೃಷ್ಣ ಯಾರಿಗೂ ಹಾಗೆ ಹೇಳಿಲ್ಲ. ಧರ್ಮಕ್ಕಾಗಿ ಎಲ್ಲರೂ ಹೋರಾಡ್ಬೇಕು, ಎಲ್ಲರೂ ಶಸ್ತ್ರಾಸ್ತ್ರ ಹಿಡಿಬೇಕು ಅಂತ ಈಗ ಕೆಲವರು ಮಾತಾಡ್ತಾರಲ್ಲ, ಆ ಮಾತುಗಳು ಇಲ್ಲ. ಇನ್ಫ್ಯಾಕ್ಟ್ ಒಂದು ಸಂದರ್ಭದಲ್ಲಿ ದ್ರೋಣಾಚಾರ್ಯರಿಗೆ ಕೃಷ್ಣ ಹೇಳ್ತಾನೆ, ಸಾಕು ಕೊಂದದ್ದು, ಎಷ್ಟು ಕೊಲ್ಲುತ್ತಿ, ನೆನಪು ಮಾಡಿಕೊ ನೀನೊಬ್ಬ ಬ್ರಾಹ್ಮಣ ಅಂತ. ಈ ಮಾತು ಇದೆ. ಅಂದ್ರೆ ಆಯಾ ಧರ್ಮದವರು ಆಯಾ ಕೆಲಸವನ್ನೇ ಮಾಡಬೇಕು, ಅನಗತ್ಯ ಇನ್ನೊಂದು ಧರ್ಮದ ಕೆಲಸ ಮಾಡಕ್ ಹೋಗಬಾರ್ದು ಅಂತ. ಈ ಕ್ಷತ್ರಿಯ ಧರ್ಮ ಅಂದ್ರೆ ಹೋರಾಟದ ಧರ್ಮ, ಕ್ಷಾತ್ರ. ಅದು ಯೋಧ, ವೀರ, ಸಾಹಸ, ಪರಾಕ್ರಮ ಈ ದಿಟ್ಟಿನಿಂದ ಹೋಗುವವರಿಗೆ. ದೇವರು, ತಪಸ್ಸು, ಧ್ಯಾನ ಅಥವಾ ಯಾವುದೋ ಒಂದು ದಯೆ, ವ್ರತ, ನಿಯಮ, ಅನುಷ್ಠಾನ ಇದನ್ನು ಮಾಡುವುದು ಒಂದು. ಅದನ್ನು ಮಾಡುವವರು ಇದನ್ನು ಮಾಡುವುದು, ಇದನ್ನು ಮಾಡುವವರು ಅದನ್ನು ಮಾಡುವುದು ಆಗ ಕೂಡುದು ಅನ್ನೋದೇ ಕೃಷ್ಣನ ಮಾತು. ಭಗವದ್ಗೀತೆಯಲ್ಲಿ ಕೂಡ ಗೊತ್ತಾಗತ್ತೆ. ಹಾಗಾದ್ರೆ ನಾವು ಹಿಂಗೆ ಇರ್ಬೇಕಂತ ನೀವು ಪ್ರಶ್ನೆ ಕೇಳ್ಬೋದು. ತುಂಬಾ ಸೂಕ್ಷ್ಮವಾದ ವಿಷಯಗಳೆಲ್ಲ ಇವೆ. ಒಂದು ಬಹಳ ಸರಳವಾದ ಉದಾಹರಣೆ ಕೊಡುವುದು ಅಂದ್ರೆ, ನಾನು ಯಾವಾಗ್ಲೂ, ನಾವೆಲ್ಲ ಹಾಲು ಹುಟ್ಟುತ್ತಾ ಎಲ್ಲರೂ ಹಾಲು ಮಥನ ಮಾಡ್ಬೇಕು ಅಂತ ಒಪ್ಪಿಸಿಕೊಂಡವ ತನ್ನನ್ನು ಕುದಿಯುವುದಕ್ಕೆ ಅರ್ಪಿಸಿಕೊಂಡು, ಆ ಕುದಿಯುವುದರ ನಂತರದ ಹಾಲಿನ ಅವಸ್ಥೆ ಇವತ್ತು ಬರೇ ಕುದ್ದರೆ ಸಾಲದು, ಹಾಗೆ ಇಟ್ರೆ ನಾಳೆ ಹಾಳಾಗತ್ತೆ ಹಾಲು.
ಅದು ಇನ್ನೊಂದಕ್ಕೆ ಅರ್ಪಿಸಿಕೊಂಡು ಒಂದು ಸಣ್ಣ ಹುಳಿಯನ್ನು ತನ್ನ ಒಳಗೆ ಸೇರಿಸಿಕೊಂಡ್ರೆ ನಾಳೆ ಒಳ್ಳೆಯ ಆಹಾರವಾಗುತ್ತೆ ಮೊಸರಾಗಿ. ಈ ಮೊಸರು ನಾನೇ ಫೈನಲ್, ನನ್ನನ್ನು ಬಿಟ್ರೆ ಇನ್ಯಾರು ಇಲ್ಲ ಅಂದ್ರೆ ನಾಡಿದ್ದು ಮೊಸರನ್ನು ಯಾರು ನೋಡಲ್ಲ. ಅದು ಹುಳಿಯಾಗಿ ಅದನ್ನ ನೊರೆ ಬಂದು ಯಾವ್ದಾದ್ರು ಗಿಡಕ್ಕೆ ಚೆಲ್ಲೋಣ ಅನ್ನುವ ಸ್ಥಿತಿ ಬರುತ್ತೆ. ಅಂಥ ಮೊಸರು ಮತ್ತೊಂದು ಮಥನಕ್ಕೆ ತನ್ನನ್ನು ಒಪ್ಪಿಸಿಕೊಂಡ್ರೆ ಅದು ಬೆಣ್ಣೆ ಆಗುತ್ತೆ. ಈ ಬೆಣ್ಣೆಯ ಅಂತಿಮ ನನ್ನಷ್ಟು ಮೃದು ಯಾರು ಇಲ್ಲ, ನನ್ನಷ್ಟು ಶ್ರೇಷ್ಠ ಯಾರು ಇಲ್ಲ ಅಂತ ಕೂತ್ರೆ ಬೆಣ್ಣೆಗೆ ಎಷ್ಟು ದಿವಸ ಹೇಳಿ? 4 ದಿವಸದಲ್ಲಿ ವಾಸನೆ ಶುರು. ಬೆಣ್ಣೆ ತನ್ನನ್ನು ಅರ್ಪಿಸಿಕೊಳ್ಬೇಕು ಮತ್ತೆ ಅಗ್ನಿಗೆ. ಹಾಗ ಅಗ್ನಿಗೆ ಅರ್ಪಿಸಿಕೊಂಡ ಬೆಣ್ಣೆ ಕುದ್ದು ಒಂದು ವಿಶೇಷವಾದ ತುಪ್ಪವಾಗತ್ತೆ. ಅದು ಸರ್ವಕಾಲಕ್ಕೂ ಎಲ್ಲರಿಗೂ ಒಂದು ವಿಶೇಷ ಪರಿಮಳವನ್ನ, ಒಂದು ಒಳ್ಳೆಯ ಸ್ವಾದವನ್ನ ಪಡೆದು ಕರಗಿ ಒಂದು ಹೊಸ ಮಾರ್ಪಾಟನ್ನ, ಪರಿವರ್ತನೆಯನ್ನ ಪಡೆಯುತ್ತೆ. ಅಂಥ ತುಪ್ಪ ನಾನೇ ಶ್ರೇಷ್ಠ ಅಂತ ಕೂತ್ರು ಅದು ಕಾಲಾಂತರದಲ್ಲಿ ಆಯುರ್ವೇದದ ಔಷಧಿಯವರು ಬಳಸ್ತಾರಲ್ಲ, ಒಂದು ವಾಸನೆ ಬರುವ ಹಂತಕ್ಕೆ ಹೋದ ತುಪ್ಪ ಹಾಗಾಗತ್ತೆ. ಆ ತುಪ್ಪ ಸಾರ್ಥಕ ಆಗ್ಬೇಕಾದ್ರೆ ಅದು ತನ್ನನ್ನು ದೀಪಕ್ಕೋ, ತನ್ನನ್ನು ಯಜ್ಞದ ಕುಂಡಕ್ಕೋ, ಇನ್ಯಾವುದೋ ವೈಶ್ವಾನರ ಅಗ್ನಿ ಅರ್ಪಿಸಿಕೊಳ್ಳುವ ಊಟಕ್ಕೋ ಹೋಗಿ ತಾನು ಸಾರ್ಥಕವಾದಾಗ ಕರಗಿ ಆವಿಯಾಗಿ ಮತ್ತೆ ಮಳೆಯಾಗ್ತದೆ. ಇದು ನಾವು ಜೀವನ ಸಾರ್ಥಕ ಮಾಡಿಸಿಕೊಳ್ಳಬೇಕಾದ ಕ್ರಮ. ಹುಟ್ಟುತ್ತಾ ಯಾರೂ ಶ್ರೇಷ್ಠರಲ್ಲ. ಇದಿಡೀ ಮಹಾಭಾರತ ಪ್ರತಿಪಾದಿಸುವ ಹಂತ ಹಂತದಲ್ಲಿ ಹೇಳುವ ಸತ್ಯ. ಹುಟ್ಟುತ್ತಾ ಯಾರು ದೊಡ್ಡವರಲ್ಲ. ಹುಟ್ಟಿನಿಂದ ಬಂದ ಒಂದು ಸ್ವಭಾವ, ಅದು ಪಕ್ಕ ಅಕ್ಕ ಇರುವ ಅಮ್ಮ ಅಪ್ಪನಿಂದ, ಜೊತೆಗೆ ನಾವು ಯಾರ ಜೊತೆಗೆ ಬದುಕ್ತೇವೆ ಅನ್ನುವ ಸಾಮಾಜಿಕ ಪ್ರಭಾವಗಳಿಂದ ನಮ್ಮನ್ನ ಬೆಳೆಸ್ತಾ ಬೆಳೆಸ್ತಾ ನಾವು ಏನೋ ಆಗ್ತೇವೆ. ಇದೇ ಹಾಲಿದ್ದದ್ದು ಮೊಸರಾಗುವುದು, ಮೊಸರಿದ್ದದ್ದು ಬೆಣ್ಣೆ ಆಗುವುದು, ಬೆಣ್ಣೆ ಇದ್ದದ್ದು ತುಪ್ಪ ಆಗುವುದು, ತುಪ್ಪ ಇದ್ದದ್ದು ಆವಿಯಾಗುವುದು. ಈ ಸಾರ್ಥಕತೆಯನ್ನು ಮನುಷ್ಯ ಮಾಡಬೇಕು. ಬಂದದ್ದು ಒಂದೇ ಕಾರಣಕ್ಕಲ್ಲ, ಅವನನ್ನ ತನ್ನನ್ನು ತಾನು ತಿಳಿದು ಹೇಗೆ ಬೆಳೀಬೇಕು ಅನ್ನೋದನ್ನ ನೋಡ್ಲಿಕ್ಕೆ ಬಂದವ. ಇಂಥ ಎಲ್ಲ ಸತ್ಯಗಳನ್ನ ಈ ಮಹಾಭಾರತ ಹೇಳ್ತಿದೆ. ಆದ್ರಿಂದ ಬರೀ ಯುದ್ಧಕ್ಕೆ ಕೇಂದ್ರೀಕೃತ ಅಲ್ಲ ಅಂತ ನಾನು ಪ್ರಥಮ ದಿನದಿಂದ ಹೇಳ್ತಾ ಬಂದಿದ್ದೇನೆ. ಇನ್ನೂ ಒಂದು 2ನೇ ವಿಷಯ ನಾನು ಬಹಳ ಮುಖ್ಯವಾಗಿ ನಿಮಗೆ ಆಗ್ಲೂ ಹೇಳಿದ್ದೇನೆ. ನನಗೆ ಅವಸರವಾಗಿ 8 ದಿನದಲ್ಲಿ ಮಹಾಭಾರತ ಹೇಳಿ ಮುಗಿಸ್ಬೋದು. ಪ್ರಮುಖ ಘಟನೆಗಳನ್ನಷ್ಟು ಹೇಳಿ, ಅವ್ರು ಹುಟ್ಟಿದ್ಮೇಲೆ ಅವರನ್ನ ತರಲಾಯಿತು, ತಂದ ಬಳಿಕ ಅವರನ್ನು ಲಾಕ್ಷಾಗ್ರಹಕ್ಕೆ ಕಳಿಸಲಾಯಿತು. ಅಲ್ಲಿಂದ ಅವರು ಬಕಾಸುರ ಹಿಡಿಂಬನನ್ನು ಕೊಂದ್ರು, ದ್ರೌಪದಿ ಸ್ವಯಂವರ ಆಯ್ತು, ಆ ಬಳಿಕ ಅವರನ್ನು ಇಂದ್ರಪ್ರಸ್ಥದಲ್ಲಿ ಇಡಲಾಯಿತು, ದ್ಯೂತ ಆಯ್ತು, ವನವಾಸ ಆಯ್ತು, ಯುದ್ಧ ಆಯ್ತು, ಗೆದ್ರು, ಪಟ್ಟಾಭಿಷೇಕ ಆಯ್ತು. ಇದನ್ನು ನಾನು ಹೇಳುವುದಲ್ಲ ಅಂತ ನಾನು ಪ್ರಥಮ ದಿನದಲ್ಲೇ ಹೇಳಿದ್ದೇನೆ. ನನ್ನ ಉದ್ದೇಶ ಆದಷ್ಟು ನಾವು ಓದದೇ ಇರುವ, ಇಲ್ಲಿಯವರೆಗೆ ಯಾರು ಮಹಾಭಾರತದ ಒಳಗಿರುವ ಏನು ಕೆಲವು ವಿಶೇಷ ಸಂಗತಿಗಳಿವೆ ಅದನ್ನೆಲ್ಲ ಬಿಟ್ಟು ಪ್ರಥಮ ಘಟ್ಟ ಕೊನೆಯ ಘಟ್ಟ ಅಂತ ಹೇಳಿ ಆಯ್ಕೆ ಮಾಡಿ ಹೇಳ್ತಾರೆ. ಅದಲ್ಲದೆ ಒಳಗೆ ಇರುವ ಸಾರಾಂಶಗಳನ್ನು ಎಷ್ಟು ವಿಸ್ತಾರವಾಗಿ ವಿಶಾಲದ ಜೊತೆಗೆ ಅದರ ಅರ್ಥದ ಸಹಿತ ಅರ್ಥ ಮಾಡಿಕೊಳ್ಳುವ ಅನ್ನುವ ಒಂದು ಪ್ರಯತ್ನ ನಾನು ಮಾಡ್ತೇನೆ ಅಂತ ಪ್ರಥಮ ದಿನದಲ್ಲೇ ಹೇಳಿದ್ರಿಂದ ನಿಮಗೆ ನಿರಾಶೆ ಆದ್ರೂ ಕೂಡ ನಾನು ಇರುವುದನ್ನು ಹೇಳಬೇಕು. ನಾನು ಯುದ್ಧ ಪರ್ವಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ಇನ್ನೂ 1.5 ಸಂಪುಟ ಇದೆ ಈ ಉದ್ಯೋಗ ಪರ್ವದಲ್ಲೇ. ಆಮೇಲೆ ಭೀಷ್ಮ ಪರ್ವ. ಈ ಭೀಷ್ಮ ಪರ್ವ ಭೀಷ್ಮನ ಸೇನಾಧಿಪತ್ಯದಲ್ಲಿ ಯುದ್ಧ ಆರಂಭ ಆಯ್ತು ಅನ್ನೋದ್ರೊಳಗಾಗಿ ಭಗವದ್ಗೀತೆ ಬರುತ್ತೆ. ಭಗವದ್ಗೀತೆನೆ ಮತ್ತೆ 3 ಸಂಪುಟ ಇದೆ. ಅದಾದ್ಮೇಲೆ ಭೀಷ್ಮ ಪರ್ವ ಮುಗಿದು ಮತ್ತೆ ಅದು ಕರ್ಣ ಪರ್ವ ಅಥವಾ ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ ಅಂತ ಯುದ್ಧ ಭಾಗ ಮುಗ್ಲಿಕ್ಕೆ 26ನೇ ಸಂಪುಟದವರೆಗೆ ಹೋಗಬೇಕು. ಅವಸರ ಮಾಡಿ ಏನೂ ತಿಳ್ಕೊಳ್ಳದೆ ಹೋಗುವುದಕ್ಕಿಂತ ಅವಸರ ಇಲ್ಲದೆ, ನಮ್ಗೇನು ಯುದ್ಧ ಯಾವಾಗ್ಲೂ ಆಗೇ ಆಗಿದೆ, ನಾವೇನು ಅವಸರ ಯಾಕೆ ಮಾಡೋದು? ನಿಧಾನವಾಗಿ ಯುದ್ಧ ಏನಾಗಿದೆ ಅಂತ ಗೊತ್ತಿದ್ದಷ್ಟೇಯೋ ಇನ್ನೇನಾದ್ರೂ ಉಂಟೋ ಅದನ್ನ ಅರುಣಣ್ಣ ಮತ್ತೆ ರಾಘವೇಂದ್ರಣ್ಣ ಹೇಳ್ತಿದ್ದಾರೆ. ಇನ್ನೊಂದು ಕಂತಿನಲ್ಲಿ ಭಗವದ್ಗೀತೆಯನ್ನ ಮಾಡುವಾಗ ಅದು ಆ ಬಳಿಕ ಅದಕ್ಕೆ ಇನ್ನು ದಿನಾಂಕ ಎಲ್ಲ ಅವರು ನಾನು ಕೂತು ನಿಗದಿ ಮಾಡಬೇಕು. ನನಗೆ ಗೊತ್ತಿಲ್ಲ ಮುಂದೆ ಯಾವಾಗ ಅನುಕೂಲ ಆಗತ್ತೆ ಆವಾಗ. ಅಷ್ಟರವರೆಗೆ ನಾನು ಹೇಳೋದು ಉದ್ಯೋಗ ಪರ್ವವನ್ನು ಮಾತ್ರ. ನಾಳೆ ಮತ್ತು ನಾಡಿದ್ದಿಗೆ ಉದ್ಯೋಗ ಪರ್ವವನ್ನು ನಾನು ಸಂಪೂರ್ಣವಾಗಿ ಅದರ ಒಳಗೆ ಎಷ್ಟು ಚರ್ಚೆಗಳು ನಡೆದಿವೆ,
ಯಾವ ಯಾವ ರೀತಿಯ ಸ್ಪಂದನಗಳಿವೆ, ಅದರಲ್ಲಿ ಕ್ಯಾರೆಕ್ಟರ್ ಅನಾಲಿಸಿಸ್ ಹೇಗೆ ಮಾಡಬಹುದು, ಒಬ್ಬೊಬ್ಬರ ಉತ್ತರಗಳಿಂದ ಹೇಗೆ ಅವರ ವ್ಯಕ್ತಿತ್ವ ನಿಮಗೆ ಗೊತ್ತಾಗ್ತದೆ. ಈ ಕಾರಣಕ್ಕಾಗಿ ನಾನು ಅದನ್ನ ವಿಸ್ತೃತವಾಗಿ ಮೊನ್ನೆಯಿಂದ ಹೇಳ್ತಾ ಇದ್ದೇನೆ. ಒಂದು ಭಾಗವಾಗಿ ನಿನ್ನೆ ದಿನ ನೀವು ನೋಡಿದ್ರಿ ಹೇಗೆ ಧೃತರಾಷ್ಟ್ರ ನಿದ್ದೆ ಬಾರದೆ ಇದ್ರು ಕೂಡ ಒಬ್ಬ ನಿದ್ದೆ ಬಾರದ, ಕಣ್ಣು ಕಾಣದ ಕುರುಡ ಒಳ್ಳೆಯ ಮಾತುಗಳನ್ನು ಕೇಳಿ ಆ ಮೂಲಕ ನಿದ್ರೆ ಬಾರದಿದ್ದದ್ದನ್ನು ಸದುಪಯೋಗ ಪಡಿಸಿಕೊಂಡ ಅಂತ ಮಾತಾಡಿದ್ದೆವು ನಾವು. ಈ ಸದುಪಯೋಗ ಪಡಿಸಿಕೊಳ್ಳುವಿಕೆಯಲ್ಲಿ ವಿದುರ ನೀತಿ ಆದದ್ದು ಆಯಿತು. ಅದರ ನಂತರ ಅವನು ಎಚ್ಚರದಲ್ಲಿ ಮಾತನಾಡಿದ್ದು ಸಂಜಯನ ಜೊತೆಗೆ. ಅವನು ಒಂದಿಷ್ಟು ಎಲ್ಲ ಭಾಗಗಳನ್ನು ಹೇಳಿದ, ಯಾರ್ಯಾರ ಅಭಿಪ್ರಾಯ ಹೇಗಿದೆ, ಯುಧಿಷ್ಠಿರನದ್ದು, ಅರ್ಜುನನದ್ದು, ಭೀಮಸೇನನದ್ದು, ಪ್ರತಿಕ್ರಿಯೆಗಳು, ದುರ್ಯೋಧನ ಏನು ಹೇಳಿದ ಎಲ್ಲ ನೀವು ನೋಡಿದ್ರಿ. ಕಟ್ಟಕಡೆಯ ಹಂತಕ್ಕೆ ಧೃತರಾಷ್ಟ್ರ ಬಂದದ್ದು ಕೃಷ್ಣನ ಕುರಿತು ಹೇಳುವಂತ. ಸಂಜಯ ಕೃಷ್ಣನ ಕುರಿತು ಹೇಳಿದ್ದು ವೇದವ್ಯಾಸರು ಮತ್ತು ಗಾಂಧಾರಿಯ ಸಮ್ಮುಖದಲ್ಲಿ ಅಂತ ಕೂಡ ನಾನು ನಿಮಗೆ ಹೇಳಿದೆ. ಈ ಗಾಂಧಾರಿ ಮತ್ತು ವೇದವ್ಯಾಸರ ಸಮ್ಮುಖದಲ್ಲಿ ನಡೆದಾಗ ಧೃತರಾಷ್ಟ್ರ ಮತ್ತು ಗಾಂಧಾರಿ ಇಬ್ಬರು ಕೂಡ ಈಗಲಾದ್ರೂ ಮನಃಪರಿವರ್ತನೆ ಮಾಡಿಕೊ, ಈ ಮನಃಪರಿವರ್ತನೆಯಿಂದ ನಿನಗೆ ಒಳಿತಾಗುವ ಒಂದು ಸಾಧ್ಯತೆ ಇದೆ. ನಮಗೆ ಕೃಷ್ಣನ ಬಂಧವನ್ನ ಕಟ್ಟಿಕೊಡುವ ಒಬ್ಬ ಸೇತುವೆಯಾಗಿ ಸಂಜಯ ಇದ್ದಾನೆ. ಕೃಷ್ಣ ನಮಗೆಲ್ಲರಿಗೂ ಪ್ರಿಯ. ನೋಡಿ, ಈ ಮಾತು ನಿಮಗೆ ಅರ್ಥ ಆಗುವುದಿಲ್ಲ. ಯಾವಾಗ ಅರ್ಥ ಆಗುತ್ತೆ ಅಂದ್ರೆ, ಕೃಷ್ಣ ಯಾಕೆ ಇವರಿಗೆ ಪ್ರಿಯ ಆಗಿದ್ದಾನೆ, ಏನ್ ಮಾಡಿದ್ದಾನೆ ಅಂತ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಭಾಗವತದಲ್ಲಿ ಕೃಷ್ಣ ಮಾಡಿದ ಕೆಲಸಗಳು ಏನೆಲ್ಲ ಇದ್ದುವು, ಅದು ಯದುವಂಶೀಯರಿಗೆ ಹೇಗೆ ಅನುಕೂಲಕರವಾಗಿತ್ತು, ಅದು ಹೇಗೆ ಈವನ್ ಶೂರಸೇನನನ್ನು ಬಿಡಿಸಿತ್ತು, ಅದರಿಂದ ಕುಂತಿಯ ಕಡೆಯವರಿಗೆ ಅದು ಹೇಗೆ ಅನುಕೂಲಕರವಾಗಿತ್ತು, ಬಾಲ್ಯದಿಂದ ಅವನು ಮಾಡಿದ ಯುದ್ಧಗಳಲ್ಲೆಲ್ಲ ಹೇಗೆ ಅವನು ಎಂದೂ ಕೂಡ ಪಾಂಡವಾದಿಗಳನ್ನ ಅಥವಾ ದುರ್ಯೋಧನಾದಿಗಳ ವಿರುದ್ಧವಾಗಿ ಯುದ್ಧ ಮಾಡಿಲ್ಲ, ಇದೆಲ್ಲ ನಿಮಗೆ ಗಮನಕ್ಕೆ ಬರುತ್ತೆ. ಈ ದೃಷ್ಟಿಯಲ್ಲಿ ಒಬ್ಬ ಕೃಷ್ಣ ನಮಗೆ ಮಹಾಭಾರತದಲ್ಲಿ ಪರಿಚಯ ಆಗುವ ಕೃಷ್ಣ ಮಾತ್ರ ಅಲ್ಲ, ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡ್ರೆ ಕೃಷ್ಣನ ಪಾತ್ರ ಚಿತ್ರಣ, ಕೃಷ್ಣ ಬಹಳ ಅಪೂರ್ವವಾಗಿ ಭಾಗವತದಲ್ಲಿ ತೆರೆದುಕೊಳ್ಳುವ ಹಾಗೆ ನಮಗೆ ಮಹಾಭಾರತದಲ್ಲಿ ತೆರೆದುಕೊಳ್ಳೋದಿಲ್ಲ. ಅದಕ್ಕೆ ಶ್ರೀಕೃಷ್ಣನ ವ್ಯಕ್ತಿತ್ವವನ್ನೇ ಮುಖ್ಯವಾಗಿ ಅವರು ಉದ್ದೇಶವಾಗಿ ಇಟ್ಟುಕೊಳ್ಳೋದು ಒಂದು ಕಾರಣ. ಇಡೀ ಮಹಾಭಾರತದ ಮುಖ್ಯ ಘಟನೆ, ಒಂದು ಐತಿಹಾಸಿಕ ಘಟನೆಯನ್ನು ಹೇಳೋದು ವೇದವ್ಯಾಸರಿಗೆ ಬಹಳ ಮುಖ್ಯ ಇತ್ತು. ಅದರಿಂದ ಇದೆಲ್ಲ ಕಾರಣಗಳಿಗಾಗಿ ಕೃಷ್ಣನ, ನಿಮಗೆ ಯಾವುದೋ ಕೆಲವರಿಗೆ ಕೃಷ್ಣನ್ನೇ ಕೇಳಬೇಕು ಅನ್ನೋರು ಭಾಗವತವನ್ನೇ ಕೇಳಬೇಕು. ಭಾಗವತಲ್ಲೂ ಕೂಡ ಏಕಾದಶ ನವಮದಿಂದ ಏಕಾದಶ ದ್ವಾದಶ ಸ್ಕಂದದವರೆಗೆ ಬಂದಾಗ ನಮಗೆ ಅವನ ಹೆಚ್ಚು ಪರಿಚಯ. ಅದರ ಮೊದಲು ಬೇರೆ ಅವತಾರಗಳೇ ಬರ್ತಾರೆ. ಈ ಎಲ್ಲ ದೃಷ್ಟಿಯಲ್ಲಿ ಕೃಷ್ಣ ನಮಗೆ ಪ್ರಿಯ ಅಂತ ಹೇಳಿ ನಾನು ನಿನ್ನೆ ದಿನ ಹೇಳಿದೆ. ಸಂಜಯನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ಸ್ವಲ್ಪ ಇಲ್ಲಿ ನಮಗೆ ಪರಿಚಯ ಆಗ್ತದೆ. ಎಂಥ ತತ್ವಜ್ಞಾನಿ, ಎಂಥ ಒಬ್ಬ ಧರ್ಮಶೀಲ, ಎಷ್ಟು ನಿಷ್ಪಕ್ಷಪಾತಿ. ತಾನೇ ಸ್ವತಃ ಹೇಳಿಕೊಳ್ಳುವುದು ನೋಡಿದ್ರೆ ಪುತ್ರ ಪೌತ್ರ ಕಳತ್ರ ಬಂಧನವಿಲ್ಲ ಅಂತ ಹೇಳ್ತಾನೆ. ಅವಳಿಗೆ ತನಗೆ ಯಾವತ್ತೂ ಕೂಡ ಆಡಂಬರದ ಪ್ರದರ್ಶನ ಗೊತ್ತಿಲ್ಲ ಅಂತ ಹೇಳ್ತಾನೆ. ತಾನೇನ್ ಮಾಡಿದ್ರು ಭಗವದರ್ಪಿತ ಭಾವದಿಂದ ಮಾಡಿದ್ದೇನೆ ಹೇಳ್ತಾನೆ. ಕೇವಲ ಒಬ್ಬ ಸೂತಪುತ್ರ ಅಥವಾ ಸಾರಥ್ಯ ಅಲ್ಲ. ಆದ್ರಿಂದಲೇ ಸಂಜಯನನ್ನು ಎಲ್ಲೂ ಕೂಡ ನಿಂದಿಸುವ ಮಾತುಗಳಿಲ್ಲ ನೋಡಿ, ಜಾತಿ ನಿಂದೆಯ ಮಾತುಗಳಿಲ್ಲ, ಆಚಾರ ನಿಂದೆಯ ಮಾತುಗಳಿವೆ ಅಂತ ಅದಕ್ಕೆ ಮತ್ತೆ ನಾನು ಹೇಳೋದು. ಎಲ್ಲೂ ಸಂಜಯನ ನಿಂದೆ ಇಲ್ಲ, ಎಲ್ಲೂ ವಿದುರನ ನಿಂದೆ ಇಲ್ಲ, ಕರ್ಣನ ನಿಂದೆ ಇದೆ, ಅದು ಆಚಾರ ನಿಂದೆ ಹೊರತು ಕುಲ ನಿಂದೆ ಅಲ್ಲ. ಈ ತರ ನಾವು ಕಂಪೇರ್ ಮಾಡದೇ ಇದ್ರೆ ಒಂದು ಕನ್ಕ್ಲೂಷನ್ ಬಂದ್ಬಿಡ್ತೇವೆ. ಶಬರಿಯನ್ನ ಮೋಕ್ಷಕ್ಕೆ ಕಳಿಸಿದ ರಾಮನನ್ನು ನೋಡೋದಿಲ್ಲ, ಗುಹನ ಪ್ರೇಮವನ್ನ ಯಾವ ಮಟ್ಟಕ್ಕೆ ಆಪ್ತ ಮಿತ್ರತ್ವದಿಂದ ರಾಮ ಪಡೆದಿದ್ದ ನೋಡೋದಿಲ್ಲ, ಶಂಭುವಧೆಯನ್ನ ಹೇಳ್ತೇವೆ, ಶಂಭುವಧೆಗೆ ಕಾರಣಗಳೇ ಬೇರೆ ಅನ್ನೋದನ್ನ ನೋಡೋದಿಲ್ಲ. ಹಾಗೆ ಯಾರನ್ನೆಲ್ಲ ತ್ರಿಶಂಕುವಿನಂಥ ಒಬ್ಬ ಕ್ಷತ್ರಿಯನನ್ನು, ಒಬ್ಬ ವಿಶ್ವಾಮಿತ್ರ ಕಳಿಸಿದವನನ್ನು ಹಿಂದೆ ಕೆಳಗೆ ಕಳಿಸಲಾಗಿತ್ತು. ಮಾಂಧಾತ್ರ ಕೂಡ ಅಂಥದೇ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ಯಾರೆಲ್ಲ ಸಶರೀರರಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾರೆ ಅವರೆಲ್ಲರನ್ನು ವಧೆ ಮಾಡಲಾಗಿತ್ತು. ಅದರಲ್ಲಿ ಶಂಭು ಕೂಡ ಒಬ್ಬ. ಶಂಭು ನಿನ್ ಜಾತಿ ಯಾವುದು ಅಂತ ಕೇಳಿ ರಾಮ ವಧೆ ಮಾಡಿದ್ದಲ್ಲ. ನೀನ್ ಏನ್ ಮಾಡಕ್ ತಪಸ್ ಮಾಡ್ತಿದ್ದಿ, ನಾನು ಸಶರೀರನಾಗಿ ಇಂದ್ರನ ಹಾಗಾಗ್ಬೇಕು ಅಂತ ನಾನು ಸ್ವರ್ಗಕ್ಕೆ ಕೊಡ್ತಿದ್ದೆ, ಅದು ಆಗುವ ಹಾಗಿಲ್ಲ. ಇದೆಲ್ಲ ಅನೇಕ ಆಯಾಮಗಳಿವೆ. ಬೇರೆ ಬೇರೆ ಆಯಾಮಗಳಿಂದ ನೋಡದೇ ಇದ್ರೆ ಅದು ಏಕಮುಖವಾದ ಮತ್ತು ಸರಿಯಾದ ಕ್ರಮವಲ್ಲದ ಒಂದು ಜಿಜ್ಞಾಸೆ ಆಗಿತ್ತು. ಈ ದೃಷ್ಟಿಯಲ್ಲಿ ಧೃತರಾಷ್ಟ್ರ ಕೇಳಿದ ಹೆಸರುಗಳಲ್ಲಿ ನಾನು ನಿನ್ನೆ ಕೆಲವು ನಿಮಗೆ ಹೇಳಿದೆ. ಬಹಳ ಮುಖ್ಯವಾಗಿ ಕೃಷ್ಣ ಹೆಸರುಗೇನೆ ನಾನು ನಿನ್ನೆ ಅರ್ಥ ಅವನೇನು ಹೇಳಿದ ಅನ್ನೋದನ್ನು ಹೇಳಲಿಲ್ಲ. ಆಕರ್ಷತಿ ಸಂಹರತಿ ಇತಿ ಕೃಷ್ಣ. ಆಕರ್ಷಿಸುವವನು ಮತ್ತು ಸಂಹರಿಸುವವನು.
ದುಷ್ಟರನ್ನು ಸಂಹರಿಸುವವನು ಒಂದು, ನಮ್ಮನ್ನು ಆಕರ್ಷಿಸಿ ನಮ್ಮೊಳಗಿನ ದುಷ್ಟತನವನ್ನು ಸಂಹರಿಸುವವನು ಕೃಷ್ಣ. ನಮಗೆ ಏನಾದ್ರೂ ನಮ್ಮ ಒಳಗೆ ಗೊತ್ತೇ ಇಲ್ಲದೆ ದುಷ್ಟಭಾವಗಳಿರ್ಬಹುದು, ಕಾಮಕ್ರೋಧ ಅರಿಷಡ್ವೈರಿಗಳು ನಮಗೆ ಬೇಡವಾದದ್ದನ್ನು ಎಷ್ಟೋ ಮಾಡಿಸ್ತವೆ. ನಮಗೆ ಅವ್ರ ಬಗ್ಗೆ ದ್ವೇಷ, ಇವ್ರು ಇರಬಾರ್ದು, ಅಸಮಾನತೆ, ಮಾತ್ಸರ್ಯ, ಅವರನ್ನು ಕಂಡ್ರೆ ಆಗಲ್ಲ, ಇವೆಲ್ಲ ಬರುತ್ತಲ್ಲ ಗೊತ್ತೇ ಇಲ್ಲದೆ. ಕೃಷ್ಣ ಪ್ರೇಮ ಒಂದು ಸಕಲರನ್ನು ಪ್ರೀತಿಸುವ ಹಾಗೆ ಮಾಡುತ್ತೆ ಅಂತ, ಆಕರ್ಷತಿ ಮತ್ತು ಸಂಹರತಿ, ಅದರಿಂದ ಕೃಷ್ಣ. ಆಮೇಲೆ ಅವನು ಸಾತ್ವತ ಅಂತ ಅವನಿಗೆ ಇನ್ನೊಂದು ಹೆಸರಿತ್ತು. ಸತ್ವಕ್ಕೆ ಎಂದೂ ಅಪಚಾರವಾಗದ ಸತ್ವದ ಜೊತೆಗೇ ಇರುವವನಾದ್ದರಿಂದ ಅವನು ಸಾತ್ವತ. ಯಾವುದಕ್ಕೂ ಚ್ಯುತಿ ಇಲ್ಲದೆ ನಡೆಯುವವನು, ಆದ್ದರಿಂದ ಅವನು ಅಚ್ಯುತ. ಹೀಗೆ ಈ ತರದ ಕೆಲವು ಹೆಸರುಗಳನ್ನು ಕೂಡ ಸಂಜಯ ಹೇಳ್ತಾನೆ. ದುರದೃಷ್ಟವಶಾತ್ ಗಾಂಧಾರಿ ಕೃಷ್ಣನ ಒಂದು ಬರುವಿಕೆ ಇದೆ, ಈಗ ಬಂದಾಗ ಉಪಯೋಗಿಸಿಕೋ, ಸೇರು, ಒಳಿತಿನ ಕಡೆಗೆ ನಡೆ ಅಂದ್ರೆ ದುರ್ಯೋಧನ ಅದೆಂದೂ ಸಾಧ್ಯವಿಲ್ಲ, ನಾನು ಅವನಿಗೆಂದೂ ಶರಣಾಗುವುದಿಲ್ಲ ಅಂದದ್ದನ್ನು ನೀವು ನಿನ್ನೆ ದಿನ ಕೇಳಿದ್ದೀರಿ. ಈ ಮಧ್ಯೆ ಅರ್ಜುನ ಒಂದು ಮಾತು ಸಂಜಯನ ಹತ್ರ ಹೇಳ್ತಾನೆ. ನನ್ನನ್ನು ಅನೇಕ ಸಂದರ್ಭಗಳಲ್ಲಿ ಕೃಷ್ಣನ ಮಿತ್ರತ್ವದ ಜೊತೆಗೆ ಕಲಹ ಉಂಟಾಗುವ ಹಾಗೆ ಅನೇಕ ಬಾರಿ ದುರ್ಯೋಧನ ಪ್ರಯತ್ನಿಸಿದ್ದಾನೆ. ಅದು ಅವನಿಗೆ ಈ ಜನ್ಮದಲ್ಲಿ ಸಾಧ್ಯವಾಗುವುದಿಲ್ಲ ಅಂತ ಹೇಳು. ಯಾಕಂದ್ರೆ ಅನೇಕ ಬಾರಿ ಕೃಷ್ಣ ಮುಕ್ತವಾಗಿ ಹೇಳಿದ್ದಾನೆ, ಮಮ ಪ್ರಾಣಾಹಿ ಪಾಂಡವಾಹ, ನನ್ನ ಪ್ರಾಣ ಪಾಂಡವರು ಅಂತ ಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ಯಾವತ್ತೂ ಕೂಡ ನಮ್ಮ ಮಧ್ಯೆ ಭೇದ ತರಕ್ಕೆ ಅವನಿಗಾಗಲ್ಲ ಅಂತ ಹೇಳು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೃಷ್ಣನ ಹಿನ್ನೆಲೆಗಳು, ಸಂಜಯ ಹೇಳುವ ತಾತ್ವಿಕ ದರ್ಶನದ ಕೃಷ್ಣ ಅನ್ನುವ ಶಬ್ದಗಳ ಜೊತೆಗೆ ಅವನಿಗಿರುವ ನಾಮಗಳ ಮೂಲಕ ಅವನ ಸಾಧ್ಯತೆ, ವಿಸ್ತಾರ, ವಿಶಾಲ, ಆಮೇಲೆ ಅವನು ಏನನ್ನು ಮಾಡಬಲ್ಲ ಪರಾಕ್ರಮಿ ಅನ್ನುವುದನ್ನು ಸಂಜಯ ಪರಿಚಯ ಮಾಡಿದ ನಂತರ ಇತ್ತ ಪಾಂಡವಾದಿಗಳ ಕಡೆ ಏನಾಯಿತು ಅನ್ನುವುದು ಮುಂದಿನ ಭಾಗ. ಈಗ ನಿನ್ನೆ ದಿನ ನಾನು ನಿಮಗೆ ಹೇಳಿದೆ ಅಷ್ಟೆಲ್ಲ ಸಂಜಯನ ಮಾತುಕತೆ ಅಂತ. ನಮಗೊಂದು ಗಮನಕ್ಕೆ ಬರುತ್ತೆ, ಬಹುತೇಕ ಇವರ ಮಾತು ಕೇಳಿದ್ರೆ ಪಾಂಡವರದ್ದು ಸಂಜಯ ಬಂದು ರಿಪೋರ್ಟ್ ಮಾಡಿದ್ದಾನೆ ಅಂತ ಭಾವಿಸಬೇಕು. ಯಾಕಂದ್ರೆ ಅಲ್ಲಿ ಪುನಃ ಬಂದು ಸಂಜೆ ಅದನ್ನೇ ಹೇಳ್ಬಾರ್ದಲ್ಲ, ರಿಪೀಟ್ ಆಗುತ್ತೆ ಅಂತ ಅವ್ರು ಆ ಭಾಗ ಇಟ್ಟಿಲ್ವೋ ಏನೋ. ಇಲ್ಲಿ ನೇರ ಮಾತುಕತೆ ಹೇಗಿದೆ ಅಂದ್ರೆ, ಯುಧಿಷ್ಠಿರ ಕೃಷ್ಣನ ಬಳಿ ಹೇಳ್ತಾನೆ, ನಮಗೆ ಆಪತ್ತು ಬಂದಾಗ ನೀನಲ್ಲದೆ ಬೇರೆ ಗತಿ ಇಲ್ಲ ಕೃಷ್ಣ, ನಾವೀಗ ಆಪತ್ತಿನಲ್ಲಿದ್ದೇವೆ, ನಮ್ಮ ಎಲ್ಲ ಪ್ರಯತ್ನಗಳು ನಿನಗೆ ಗೊತ್ತು, ನಾವು ಶಾಂತಿಯ ಮಾರ್ಗದಿಂದ ಈ ಕೆಲಸವನ್ನ ಮುಗಿಸಬೇಕು ಎಂದು ಎಷ್ಟೊಂದು ಅಪೇಕ್ಷೆ ಪಟ್ಟಿದ್ದೆವು. ಉಳಿದದ್ದಲ್ಲ, ನಾವು 5 ಗ್ರಾಮ ಸಾಕು ಎಂದು ನಾನು ಹೇಳಿ ಕಳುಹಿಸಿದ್ದೆ, ಅದರಲ್ಲೂ 4 ಗ್ರಾಮ ಮಾತ್ರ ನಮ್ಮ ಆಯ್ಕೆ, 1 ಗ್ರಾಮ ನಾನು ಅವನ ಆಯ್ಕೆಗೆ ಬಿಟ್ಟಿದ್ದೆ. ಇಂಥ ನನ್ನ ಅರಿಕೆಯನ್ನು ಕೂಡ ಅವನು ಪರಿಗಣಿಸದೆ ಆ 5 ಗ್ರಾಮಗಳ ಮಾತು ಹೋಗಲಿ, ಸೂಜಿ ಮನೆ ಕೊಡುವುದಿಲ್ಲ ಅನ್ನುವ ಉತ್ತರವನ್ನು ಹೇಳುವ ಸ್ಥಿತಿಗೆ ತಲುಪಿದ್ದಾನೆ. ಈಗ ನಮಗೆ ಏನು ಮಾಡಬೇಕು ಅನ್ನೋದನ್ನ ನೀನೇ ಮಾರ್ಗದರ್ಶನ ಮಾಡಬೇಕು ಅಂದಾಗ, ನಾನು ಯಾವತ್ತೂ ಕೂಡ ನಿಮ್ಮ ಕಷ್ಟದಲ್ಲಿ ಇದ್ದೇನೆ, ನಿನ್ನ ಅಭಿಪ್ರಾಯ ಹೇಳು, ನಾನು ನಿನ್ನ ಅಭಿಪ್ರಾಯ ಕೇಳಿಕೊಂಡು ಅದರಂತೆ ನಡೀತೇನೆ ಅಂತ ಕೃಷ್ಣ ಅಲ್ಲೇ ಭರವಸೆ ಕೊಡ್ತಾನೆ. ಆಗ ಯುಧಿಷ್ಠಿರ ಮತ್ತೊಮ್ಮೆ ಹೇಳ್ತಾನೆ, ನಾವು ಈಗಲೂ ಕೂಡ ಅವರು ಸೂಜಿ ಮನೆ ಕೊಡೋದಿಲ್ಲ ಅನ್ನೋ ಉತ್ತರ ಕೊಟ್ಟ ಮೇಲೂ ಕೂಡ, ಕೃಷ್ಣ ನಾನು ಶಾಂತಿ ಪ್ರಿಯನು, ನನಗೆ ಯುದ್ಧ ಬೇಡ, ಯುದ್ಧವಾಗದಂತೆ ಅವರು ಯಾವ ಮಾರ್ಗ ಹೇಳುತ್ತಾರೆ ಕೇಳು, ಯುದ್ಧವಾಗದ ಹಾಗೆ ನಮಗೆ ಅರ್ಧ ರಾಜ್ಯ ಕೊಡುತ್ತಾರೋ, ಅವನಿಚ್ಛೆಯಂತೆ ಯಾವ ಗ್ರಾಮ ಕೊಡುತ್ತಾನೋ ನಾನು ಈಗಲೂ ಸಿದ್ಧ, ನನಗೆ ಯುದ್ಧದಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಈ ಮಾತನ್ನು ನಾನು ಮತ್ತೆ ಮತ್ತೆ ಹೇಳ್ತೇನೆ. ಆದರೆ ನನಗೆ ಒಂದು ದುಃಖ ಇದೆ, ಮನುಷ್ಯನಿಗೆ ಈ ತರದ ದಯನೀಯ ಸ್ಥಿತಿ ಬರಬಾರದು. ನಾವು ಒಂದು ಕಾಲಕ್ಕೆ ಬಹಳ ಶ್ರೀಮಂತಿಕೆಯನ್ನು ಅನುಭವಿಸಿ ದರಿದ್ರ ಅವಸ್ಥೆಯನ್ನು ತಲುಪಿದವರು. ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣ, ದಾರಿದ್ರ್ಯದಲ್ಲಿ 2 ಬಗೆ. ಹುಟ್ಟಿನಿಂದ ದರಿದ್ರ ಅಭ್ಯಾಸವಾಗಿರುವ ಒಂದು ಬಡತನ, ಶ್ರೀಮಂತಿಕೆಗೆ ಹೋಗಿ ದರಿದ್ರರಾಗುವ 2ನೆಯ ಸ್ಥಿತಿ. ಮೊದಲನೆಯದು ಬಡತನ, ಅದು ಅನುಭವಿಸಿ ಅನುಭವಿಸಿ ಅಭ್ಯಾಸವಾಗಿ ಬಿಡುತ್ತದೆ ಕೃಷ್ಣ. ಒಮ್ಮೆ ಶ್ರೀಮಂತಿಕೆ ಅನುಭವಿಸಿದವನಿಗೆ ಅಷ್ಟೂ ಸಂಪತ್ತು ನಷ್ಟವಾಗಿ ಬೀದಿಗೆ ಬೀಳುವ ಕಷ್ಟ ಇದೆಯಲ್ಲ, ಆ ದಾರಿದ್ರ್ಯ ಯಾರಿಗೂ ಬರಬಾರದು. ಅದು ಮರಣಕ್ಕಿಂತ ಕೇಳು. ಅದು ಮನುಷ್ಯನನ್ನು ಅತ್ಯಂತ ದಯನೀಯ ಸ್ಥಿತಿಗೆ ತಲುಪಿಸುತ್ತದೆ. ಕೆಲವೊಮ್ಮೆ ಅವನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ, ಕೆಲವೊಮ್ಮೆ ಊರು ಬಿಟ್ಟು ಓಡಿ ಹೋಗುತ್ತಾನೆ, ಕೆಲವೊಮ್ಮೆ ಕಾಡು ಸೇರುತ್ತಾನೆ, ಇನ್ನು ಕೆಲವೊಮ್ಮೆ ಶ್ರೀಮಂತರ ಮನೆಯಲ್ಲಿ ದಾಸ್ಯಕ್ಕೆ ಬೀಳುತ್ತಾನೆ. ಇಂಥ ದಾರಿದ್ರ್ಯವನ್ನ ನಾವಿವತ್ತು ಅನುಭವಿಸಿದ್ದೇವೆ. ಈ ದೀನ ಸ್ಥಿತಿ
ನಮಗೆ ತಾನಾಗಿ ಒದಗಿ ಬಂದದ್ದಲ್ಲ. ಅದಕ್ಕೆ ಕಾರಣರಾದವರು ಕೌರವರು. ಅವರು ಅದರ ಬಗ್ಗೆ ಯಾವ ಪಶ್ಚಾತ್ತಾಪ ಭಾವವಿಲ್ಲದೆ ತಮ್ಮ ಪಾಡಿಗೆ ಮೆರೆದಾಡುತ್ತಾ ಅವರು ಹೇಳಿದ ಎಲ್ಲ ಪಣದ ನಿಯಮಗಳನ್ನು ಪಾಲಿಸಿ ನಾವು ಅಲ್ಲಿ ನಮ್ಮ ವನವಾಸದ ಎಲ್ಲ ಕಷ್ಟಗಳನ್ನು ಅನುಭವಿಸಿ 1 ವರ್ಷದ ಅಜ್ಞಾತವಾಸವನ್ನು ಬಹಳ ಪ್ರಯಾಸದಿಂದ ಮುಗಿಸಿ ಬಂದರೂ ಕೂಡ ಅವರು ಮರಳಿ ನಮ್ಮ ರಾಜ್ಯ ಕೊಡುವುದಕ್ಕೆ ಸಿದ್ಧರಿಲ್ಲ. ನಾನು ಎಂದೂ ಧರ್ಮ ಬಿಟ್ಟವನಲ್ಲ. ಧರ್ಮಶೀಲನಾಗಿ ವಿನಯದಿಂದ ಸಜ್ಜನಿಕೆಯಿಂದ ನಾನು ನನ್ನ ಕೆಲಸವನ್ನ ಪ್ರತಿನಿತ್ಯವೂ ಯಾವ ತಪ್ಪುಗಳಿಲ್ಲದೆ ಮಾಡುತ್ತಿದ್ದೇನೆ. ನನ್ನ ವ್ರತ ನೇಮಗಳಲ್ಲಿ ನಾನು ಚಾಚು ತಪ್ಪಿಲ್ಲ. ಸಂದರ್ಭ ಬಂದಾಗ ಧರ್ಮ ವ್ರತ ಬಿಟ್ಟು ಬಿಡುತ್ತಾರೆ, ಕ್ರೋಧಕ್ಕೆ ಒಳಗಾಗುತ್ತಾರೆ. ನಾನೆಂದೂ ಕ್ರೋಧಕ್ಕೆ ಒಳಗಾಗಿಲ್ಲ ಕೃಷ್ಣ. ಆದರೂ ಅವರಿಗೆ ತಾವು ಮಾಡುವುದು ತಪ್ಪು ಅನ್ನುವ ಪಶ್ಚಾತ್ತಾಪ ಭಾವವೂ ಇಲ್ಲ. ಇಂದಿಗೂ ಕೂಡ ಅವರು ತಾವು ಮಾಡುವುದನ್ನು ಸಮರ್ಥಿಸುತ್ತಲೇ ಇದ್ದಾರೆ. ಇದನ್ನು ಹೇಗೆ ನೋಡಬೇಕು ಎನ್ನುವುದೇ ನನಗೆ ಅರ್ಥವಾಗುವುದಿಲ್ಲ. ಇಷ್ಟೆಲ್ಲ ಆದಾಗಲೂ ನನಗೆ ಅಲ್ಲಿರುವ ಯಾವ ಹಿರಿಯರ ಬಗ್ಗೆಯೂ ಕೂಡ ದುರಭಿಪ್ರಾಯವಿಲ್ಲ. ನಾನು ಪದೇ ಪದೇ ಯೋಚಿಸುವುದು ದುರ್ಯೋಧನ ಮನಸ್ಸು ಯಾಕೆ ಪರಿವರ್ತಿತವಾಗುವುದಿಲ್ಲ ಎಂಬ ಬಗ್ಗೆ ಮಾತ್ರ. ದುರ್ಯೋಧನ ಮನಸ್ಸನ್ನು ಹೇಗೆ ಪರಿವರ್ತಿಸುವುದು, ಅವನಿಗೆ ಹೇಗೆ ತಿಳಿಸಿ ಹೇಳುವುದು? ಕೆಲವೊಮ್ಮೆ ಅನ್ನಿಸುತ್ತದೆ, ಈ ಹಣ, ಈ ಸಂಪತ್ತು, ಈ ರಾಜ್ಯ, ಇದು ಯಾವ ಕಾರಣಕ್ಕೆ? ಯಾರಿಗಾದರೂ ನಾಶವೊಂದಲ್ಲದೆ ಇನ್ನೇನು ಸಂಭವಿಸುತ್ತದೆ ಇದರಿಂದ? ನಾವು ಆ ಹಣ ಮತ್ತು ಸಂಪತ್ತಿನ ಹಿಂದೆ ಹೋಗಿ ಕಡೆಗೆ ಆಗಲಿಕ್ಕೆ ಏನಿದೆ ಕೃಷ್ಣ? ನಾವು ಅವರು ಹೊಡೆದಾಡಿ ಸಾಯುವುದು, ಅವರು ನಾವು ಹೊಡೆದಾಡಿ ಸತ್ತು ಉಳಿದವರು ಸಂಪತ್ತು ಅನುಭವಿಸುವುದು. ಇದರಿಂದ ಅದಕ್ಕಿಂತ ಮಿಕ್ಕ ಫಲ ಇನ್ನೇನಿದೆ? ನನಗೆ ಇದನ್ನು ನೋಡುವಾಗ ಒಂದು ಬೀದಿಯ ಘಟನೆ ನೆನಪಾಗ್ತದೆ ಕೃಷ್ಣ ಅಂತ ಹೇಳಿ. ಮಾಂಸದ ತುಂಡೊಂದು ಬಿದ್ದ ರಸ್ತೆಯ ಘಟನೆಯನ್ನ 2 ನಾಯಿಗಳು ಆ ಮಾಂಸಕ್ಕೆ ಹೋರಾಡುವುದನ್ನ ಉಲ್ಲೇಖ ಮಾಡ್ತಾನೆ ಯುಧಿಷ್ಠಿರ. ಕೃಷ್ಣ, ನಾವು ಈ ಸಂಪತ್ತು, ಧನ ಅಥವಾ ರಾಜ್ಯ, ಐಶ್ವರ್ಯದ ಜೊತೆಗೆ ಹೋರಾಡುತ್ತೇವಲ್ಲ ಒಬ್ಬರಿಗೊಬ್ಬರು, ಅದು ನಾಯಿಯ ಹೋರಾಟ. ಒಂದು ಮಾಂಸದ ತುಂಡು ಬಿದ್ದದ್ದೇ ಗೊತ್ತಾದರೆ ಒಂದು ನಾಯಿ ತಕ್ಷಣ ಲಾಂಗೋಲ ಚಾಲನ, ಅದು ಮೊದಲು ಬಂದು ತನ್ನ ಬಾಲವನ್ನ ಅಲಗಾಡಿಸಿ ಯಾರಾದ್ರೂ ಇದ್ದಾರಾ ಅಂತ ಹುಡುಕ್ತೆ. ಇನ್ನೊಂದು ನಾಯಿ ನಾನಿದ್ದೇನೆ ಅಂತ ಅದು ಲಾಂಗೋಲ ಚಾಲನ, ಅದು ಕೂಡ ಬಾಲ ಅಲಗಾಡಿಸುತ್ತೆ. ಅಷ್ಟಕ್ಕೆ ಅವುಗಳು ನಿಲ್ಲಿಸುವುದಿಲ್ಲ. ಕ್ಷವೇಡ ಗುರ್ರ ಅನ್ನಕ್ಕೆ ಶುರು ಮಾಡ್ತವೆ. ಒಂದು ಗುರ್ರ ಅನ್ನತ್ತೆ, ಇನ್ನೊಂದು ಪ್ರತಿವಾಚೋ, ಅದು ಇನ್ನೊಂದು ಗುರಾಯಿಸ್ತದೆ. ಒಂದು ಗುರುಗುಟ್ಟುವುದಕ್ಕೆ ಶುರು ಮಾಡಿದ ತಕ್ಷಣ ನೀನ್ ಮಾತ್ರ ಅಲ್ಲ, ನನಗೂ ಬೇಕು ಆ ಮಾಂಸ ಅಂತ ಇದು ಗುರ್ರ ಅನ್ನತ್ತೆ, ಪ್ರತಿವಾಚೋ. ಅಷ್ಟಾದ್ಮೇಲೆ ಅಲ್ಲಿ ಇಲ್ಲಿ ಇದ್ವು, ಅಲ್ಲಿಂದ ಬಾಲ ಅಲಗಾಡಿಸಿದ್ವು, ಅಲ್ಲಿಂದ ಗುರ್ರ ಅಂತ ಗುರಾಯಿಸಿದ್ವು. ಈಗ ನಿಧಾನಕ್ಕೆ ವಿವರ್ತನಂ, ಎದುರಿಗೆ ಬರಕ್ ಶುರು ಮಾಡ್ತಾವ. ಹತ್ರ ಪರಸ್ಪರ ಹತ್ರ ಬರ್ತಾ ದಂತ ದರ್ಶನಂ, ಹಲ್ಲು ತೋರಿಸಿ ನಾನು ನೋಡಿ ಬಿಡಲ್ಲ ಅಂತ ಹಲ್ಲು ತೋರಿಸ್ತವೆ. ದಂತ ದರ್ಶನಂ. ಹೀಗೆ ಹಲ್ಲು ತೋರಿಸುವಾಗ ಆ ಹಲ್ಲು ಮಾತ್ರ ತೋರಿಸುವುದಿಲ್ಲ, ಆರಾವಹ, ದೊಡ್ಡ ಬೊಗಳಾಟ ಶುರು ಮಾಡ್ತದೆ. ಇನ್ನಿಲ್ಲದಂತೆ ಇದು ಬೊಗಳುತ್ತೆ, ಇದರ ಪ್ರತಿಕ್ರಿಯೆಗೆ ಅದು ಬೊಗಳುತ್ತೆ. ದೊಡ್ಡ ಧ್ವನಿ, 2ರ ವಿಕಟ ಕೂಗು. ಅವುಗಳ ಕೂಗು ಹೇಗಿರುತ್ತೆ ಅಂದ್ರೆ ಆರಾವಹ, ದೊಡ್ಡ ಧ್ವನಿಯ ಬೊಗಳಾಟ ಪ್ರಾರಂಭ ಆಗಿ 2 ಕಚ್ಚಾಡುವ ಸ್ಥಿತಿಗೆ ಬಂದು ತಥೋ ಯುದ್ಧಂ ಪ್ರವರ್ತತೆ. ಆ ಬಳಿಕ ಅವು ಯುದ್ಧಕ್ಕೆ ತೊಡಗ್ತವೆ. ಸಂಸಾರವೆಂಬ ಹೆಣ ಬಿದ್ದಿದೆ ನೋಡ, ಅದನ್ನೊಬ್ಬ ನಾಯಿಗಳ ಜಗಳ ನೋಡಿದೆ. ನಾಯಿಗಳ ಜಗಳ ಕಂಡು ಹೆಣನೆದ್ದು ನಗುತ್ತಿದೆ. ಗುಹೇಶ್ವರ ಲಿಂಗ ಅಲ್ಲಿಲ್ಲ ಕಂಡು. ಲಾಂಗೂಲ ಚಾಲನಂ ಕ್ಷೇಡ ಪ್ರತಿವಾಚೋ ವಿವರ್ತನಂ ದಂತದರ್ಶನಂ ಆರಾವಹ ತಥೋ ಯುದ್ಧಂ ಪ್ರವರ್ತತೆ. ಹೀಗೆ ನಾಯಿಗಳ ಜಗಳಪ್ಪ. ಕಡೆಗೆ ಅವನು ಹೇಳ್ತಾನೆ, 2 ನಾಯಿಗಳಲ್ಲಿ ಒಂದು ದುರ್ಬಲ, ಒಂದು ಪ್ರಬಲ ಇದ್ದರೆ ಸತ್ಯ, ನ್ಯಾಯ, ನೀತಿ ಹಾಳಬಿದ್ದು ಹೋಯ್ತು ಕೃಷ್ಣ. ಬಲ ಯಾವುದು? ಅದು ಗೆಲ್ಲುತ್ತೆ. ದುರ್ಬಲ ಇದ್ದದ್ದು ಒಳ್ಳೇದಿದ್ರು ಸತ್ತು ಹೋಗ್ಬಿಡತ್ತೆ. ನಾಳೆ ನಮ್ಮ ಯುದ್ಧವೂ ಅಷ್ಟೇ. ನಾವೀಗ ಹೊರಟಿದ್ದೇವೆ ಒಂದು ಮಾಂಸದ ತುಂಡಿಗೆ ಜಗಳಾಡುವ 2 ನಾಯಿಗಳ ಹಾಗೆ. ಯುದ್ಧ ಒಂದು ವೇಳೆ ಅದನ್ನು ಘೋಷಿಸಿತು ಅಂತಾದರೆ ಸಾತ್ವಿಕರು, ಒಳ್ಳೆಯವರು, ಧರ್ಮನಿಷ್ಠರು, ನಿಜವಾಗಿ ಈ ಜಗತ್ತಿಗೆ ಅರ್ಹರು, ನಮ್ಮ ಜಗತ್ತಿನ ರಕ್ಷಣೆಗೆ ಕಾರಣಕರ್ತರಾದವರು ಅನೇಕ ಜನ ಕೇವಲ ಬಲವಿಲ್ಲದ ಕಾರಣಕ್ಕೆ ನಷ್ಟವಾಗಬಹುದು.
ಈ ಜಗತ್ತಿಗೆ ಬಲಿಷ್ಠರು ಮಾತ್ರ ಬೇಕಿಲ್ಲ ಕೃಷ್ಣ, ದುರ್ಬಲರೂ ಬೇಕು. ಅವರು ಸಾತ್ವಿಕರು, ಧಾರ್ಮಿಕರು, ನಿಷ್ಠಾವಂತರು, ಭಕ್ತರು, ಸಮರ್ಪಿತರು, ಈ ಜಗತ್ತಿನ ಸಕಲ ಒಳಿತನ್ನು ಕಾಯುವವರಾದರೆ ಅವರೇ ಇದನ್ನು ರಕ್ಷಿಸುವವರು. ಅವರಿಲ್ಲವಾದರೆ ಈ ಲೋಕದಲ್ಲಿ ಇದ್ದು ಏನು ಉಪಯೋಗ? ನನಗೆ ಅಂಥ ಒಳ್ಳೆಯವರ ನಾಶವಾಗುವುದು ಇಷ್ಟವಿಲ್ಲ ಕೃಷ್ಣ. ಹಾಗಾಗಿ ನಾನು ಶಾಂತಿ ಪ್ರಿಯನು. ಯುದ್ಧವಾಗದಂತೆ ನೀನು ಹೇಗೆ ನೋಡಿಕೊಳ್ಳುತ್ತೀಯೋ ನೋಡು. ಕೃಷ್ಣನನ್ನ ಯುಧಿಷ್ಠಿರ ಹೀಗೆ ಹೇಳಬೇಕಾದ್ರೆ ಎಷ್ಟು ಕಷ್ಟ ತಿಂದಿದ್ದಾನೆ. ಕಷ್ಟ ತಿಂದವನು ಇಷ್ಟು ಧರ್ಮ ಮಾತಾಡೋದಿದೆಯಲ್ಲ, ಇದು ಸಾಮಾನ್ಯ ಬುರುಡೆ ಅಲ್ಲ, ಒಬ್ಬನಿಗೆ ಪ್ರದರ್ಶನ ಮಾಡುವ ಮಾತಲ್ಲ. ಎಲ್ಲಾ ನುಂಗಿಕೊಂಡು ನಮಗೆ ಏನ್ ಮಾಡಿದ್ದಾರೆ ಎಲ್ಲ ಮರೀತೀನಿ ಕೃಷ್ಣ, ಯಾಕೆ ಒಳ್ಳೇದು ಉಳಿಲಿ, ಇದು ಎಲ್ಲರ ನಾಶ ಆಗುತ್ತೆ. ಇದರಿಂದ ಯಾರು ಒಳ್ಳೆಯವರು ಕೂಡ ನಾಶ ಆಗಿ ಬಿಡ್ತಾರೆ. ಒಳ್ಳೆಯವರು ನಾಶ ಆಗುವ ಯುದ್ಧಗಳು ಯಾಕೆ? ಕೆಟ್ಟವರು ಮಾತ್ರ ನಾಶ ಆಗುವಂತ ಯುದ್ಧ ಅಂತ ಡಿಕ್ಲೇರ್ ಆಗಿದ್ರೆ ಆಗಿರ್ಲಿ, ಅದಲ್ಲ. ಇಷ್ಟನ್ನು ಹೇಳಿ ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣ ಹೀಗೆ ನನ್ನ ಶಾಂತಿಯ ಹಸಿವಿಗೆ ಹೇಗೆ ಮಾಡಬೇಕು ಗೊತ್ತಿಲ್ಲ ಅಂದಾಗ ಕೃಷ್ಣ ಹೇಳ್ತಾನೆ, ಯುಧಿಷ್ಠಿರ ನೀನು ಯಾವುದೇ ಕಾರಣಕ್ಕೂ ನಿನ್ನ ಧೈರ್ಯ ವಿಶ್ವಾಸವನ್ನು ಕಳೆದುಕೊಳ್ಳಬೇಡ. ನಾನು ನಿನ್ನ ಸಲುವಾಗಿ ಸಂಪೂರ್ಣ ಭರವಸೆಯಿಂದ ನಿನಗಾಗಿ ನಾನು ಅರಮನೆಗೆ ಹೋಗಿ ಹಸ್ತಿನಾಪುರದಲ್ಲಿ ಅಷ್ಟು ಹಿರಿಯರ ಸಮ್ಮುಖದಲ್ಲಿ ನಿನ್ನ ಅರಿಕೆಯನ್ನ ಮಾಡುತ್ತೇನೆ. ಶಾಂತಿಗಾಗಿ ನಾನು ಸಂಪೂರ್ಣ ಪ್ರಯತ್ನಿಸುತ್ತೇನೆ. ಇದರಲ್ಲಿ ನಿನಗೆ ಯಾವ ಸಂಶಯ ಬೇಡ. ನಾನು ಇಷ್ಟೂ ನಿನ್ನ ಮಾತುಗಳಲ್ಲಿರುವ ಯಾವ ಭಾವವಿದೆ ಅದನ್ನು ಅವರಿಗೆ ಮುಟ್ಟಿಸುವುದಕ್ಕೆ ಪ್ರಯತ್ನಿಸುತ್ತೇನೆ. ಅಷ್ಟೂ ಮುಟ್ಟಿಸಿದ ಬಳಿಕ ಅದು ಶಾಂತಿಯಿಂದಲೇ ಬಗೆಹರಿಸಬೇಕು ಅನ್ನುವ ಕೊನೆಯ ಪ್ರಯತ್ನವನ್ನು ಮತ್ತೆ ಮತ್ತೆ ಒತ್ತಾಯ ಮಾಡಿ ಹೇಳುತ್ತೇನೆ. ನೀನು ಅದಕ್ಕಾಗಿ ಚಿಂತಿಸಬೇಡ. ತಕ್ಷಣ ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣ ಬೇಡ ಅನ್ನಿಸ್ತದೆ. ನಿನ್ನಂಥ ಒಳ್ಳೆಯವರು ಕೆಟ್ಟ ಜಾಗಕ್ಕೆ ಹೋದಾಗುತ್ತೆ. ನಿನಗೆ ಅವರು ಅವಮಾನ ಮಾಡಿದ್ರೆ ನನಗೆ ಸಹಿಸ್ಕೊಳ್ಳಕ್ಕಾಗುದಿಲ್ಲ. ನಾನು ಒಳ್ಳೆಯದಕ್ಕೆ ನಿನ್ನನ್ನು ಕಳಿಸಿ ನೀನು ಕೆಡುಕು ಅವಮಾನವೂ ಮಾಡ್ಕೊಂಡು ಬರುವ ಹಾಗಾಗಬಾರ್ದು. ಅದು ನನ್ನ ಕಾರಣದಿಂದ ಆದ್ರೆ ಅದರಿಂದ ಬೇಡ ಅನ್ಸುತ್ತೆ. ಹೆದರಬೇಡ ಯುಧಿಷ್ಠಿರ, ನಾನು ಖಂಡಿತಕ್ಕೂ ಶಾಂತಿ ದೂತನಾಗಿಯೇ ಹೋಗುತ್ತೇನೆ. ಅವರು ದುಷ್ಟರಾದರೆ, ಅವರು ಒಂದು ವೇಳೆ ವಂಚನೆಯ ಮೋಸದ ದಾರಿ ಹಿಡಿದರೆ ನನ್ನ ಮುಂದೆ ಸುಟ್ಟು ಭಸ್ಮವಾಗುತ್ತಾರೆ. ನಿನಗೆ ಆ ಬಗ್ಗೆ ಭಯ ಬೇಡ. ನಾನು ಎರಡಕ್ಕೂ ಸಿದ್ಧನಾಗಿ ಹೋಗುತ್ತೇನೆ. ಯಾಕೆಂದರೆ ಅವರು ಶಾಂತಿ ಪ್ರಿಯದ ಮಾತುಗಳಿಗೆ ಒಪ್ಪಿದರೆ ನಾನು ಶಾಂತಿ ಪ್ರಿಯನು. ಅವರು ಯುದ್ಧಕ್ಕೆ ಸಿದ್ಧರಾಗಿ ನನ್ನ ಜೊತೆಗೆ ಅವರ ವಂಚನೆ ಆಟವಾಡಿದರೆ ಅದರ ಪ್ರತಿಫಲವನ್ನು ಅವರ ಮುಂದೆಯೇ ಅವರು ಅನುಭವಿಸಿ ಬರುವಂತೆ ಮಾಡುತ್ತೇನೆ. ನಿನಗೆ ನನ್ನ ಬಲದ ಬಗ್ಗೆ ಸಂದೇಹ ಬೇಡ. ಯುಧಿಷ್ಠಿರ ಒಪ್ಪಿಕೊಳ್ತಾನೆ. ಆಮೇಲೆ ಪುನಃ ಕೃಷ್ಣ ಹೇಳ್ತಾನೆ, ಆದರೂ ನಿನಗೊಂದು ಮಾತು ಗೊತ್ತಿರಲಿ, ತುಂಬಾ ದಯನೀಯವಾಗಿ ಯಾಚನೆಯಿಂದ ಬೇಡುವುದು ಕ್ಷತ್ರಿಯನ ಲಕ್ಷಣವಲ್ಲ. ಅದು ನೀನು ಧರ್ಮನಿಷ್ಠೆಯಿಂದ ಪಡೆದದ್ದನ್ನು ಕೇಳುತ್ತಿರುವುದು. ಪಿತ್ರಾರ್ಜಿತ ಆಸ್ತಿಯ ಅದು ನಿನಗೆ ಸಲ್ಲಬೇಕಾದ ಭಾಗ. ಅದರ ಜೊತೆಗೆ ನೀನು ರಾಜಸೂಯ ಯಾಗದಲ್ಲಿ ಎಷ್ಟೋ ಭೂಮಿಯನ್ನು ನೀನು ಸ್ವತಃ ನಿನ್ನ ಅನುಜರಿಂದ ಸಂಪಾದನೆ ಮಾಡಿದ್ದಿ. ಆ ಭೂಮಿಯನ್ನು ನೀನು ಮರಳಿ ಕೇಳುತ್ತಿರುವುದೇ ಹೊರತು ಅವನ ಕೃಪೆಯನ್ನಲ್ಲ. ಹಾಗಾಗಿ ದಯನೀಯವಾಗಿ ಅವನಿಗೆ ಯಾಚಕನ ಸ್ಥಿತಿಯಲ್ಲಿ ಬೇಡುವ ಹಾಗೆ ನೀನು ಬೇಡುವ ರೀತಿ ನನಗೆ ಸರಿ ಎನಿಸುವುದಿಲ್ಲ. ಕ್ಷತ್ರಿಯನಾಗಿ ನೀನು 5 ಗ್ರಾಮ ಕೊಡು ಅನ್ನುವ ದೀನ ಸ್ಥಿತಿಯನ್ನು ಎಂದೂ ತೋರಿಸಬಾರದು. ಬಹಳ ಹಕ್ಕಿನಿಂದ ನೀನು ಅರ್ಧ ರಾಜ್ಯವನ್ನೇ ಕೇಳಬೇಕು. ಇದು ಕ್ಷಾತ್ರ ಧರ್ಮ. ಆಮೇಲೆ ನಾನು ಕೂಡ ಶಾಂತಿ ಪ್ರಿಯನು. ನೀನು ಹೇಳಿದಂತೆ ಶಾಂತಿಯೇ ನನಗೂ ಮೊದಲ ಆದ್ಯತೆ. ಆದರೆ ಯುಧಿಷ್ಠಿರ, ಅವರು ಯುದ್ಧ ಸನ್ನದ್ಧರಾದ್ರೆ ನಾವು ಯುದ್ಧ ಮಾಡುವುದಿಲ್ಲ ಅನ್ನುವ ಹೇಳಿತನ ಎಂದೂ ತೋರಿಸಬೇಡ. ಯುದ್ಧಕ್ಕೆ ಸಿದ್ಧನಾಗಿಯೇ ಹೋಗಬೇಕು. ಯಾಕೆ ಗೊತ್ತಾ? ನಾನು ಇಷ್ಟೆಲ್ಲ ನಿನ್ನ ಬಳಿ ಹೇಳುವಾಗಲೂ ನನಗೆ ಮುಂದಿನದು ಕಾಣಿಸುತ್ತಿದೆ. ಯುದ್ಧ ಆಗುವುದು ನಿಶ್ಚಯ. ಸಂಕಲ್ಪ ಅದು ದೈವ ಸಂಕಲ್ಪ. ಹಾಗಿದ್ದರೆ ಏನು ಮಾಡುವುದು ಹೇಳು? ದೈವ ಸಂಕಲ್ಪಕ್ಕೆ ಪುರುಷ ಪ್ರಯತ್ನ ಸೇರಿಸಿ ನಾವು ಏನು ಮಾಡಬೇಕು ಎಂದು ಯೋಚಿಸಬೇಕೇ ಹೊರತು ಎಲ್ಲ ದೈವ ಸಂಕಲ್ಪ ಎಂದು ಬಿಡಲಿಕ್ಕೂ ಬರುವುದಿಲ್ಲ. ಎಲ್ಲವೂ ಪುರುಷ ಪ್ರಯತ್ನ ಎಂಬ ತೀರ್ಮಾನವೂ ಸಲ್ಲದು. ಎರಡನ್ನು ಹೊಂದಾಣಿಸಿ ನಡೆಯಬೇಕಾದದ್ದು ನಮ್ಮ ಕರ್ತವ್ಯ. ಆದ್ದರಿಂದ ನನಗೀಗಾಗಲೇ ಕೆಲವು ಅಶುಭ ಸೂಚನೆಗಳು ಆಗಿವೆ. ಈ ಅಶುಭ ಸೂಚನೆಗಳು ಅನ್ನೋದನ್ನು ರಾಮ ಅನೇಕ ಬಾರಿ ಹೇಳ್ತಾನೆ.
ಆ ಬಳಿಕ ನಾವು ಯಾರೆಲ್ಲ ವೇದವ್ಯಾಸರು ಅಂತ ಹೇಳ್ತೇವೆ, ಯುಧಿಷ್ಠಿರ ಅಂತ ಹೇಳ್ತೇವೆ, ಇವರೆಲ್ಲರೂ ಕೂಡ ನನಗೆ ಅಶುಭ ಸೂಚನೆ ಆಗಿದೆ, ನನಗೆ ಶುಭ ಸೂಚನೆ ಆಗಿದೆ. ಈ ಶುಭ ಸೂಚನೆ ಮತ್ತು ಅಶುಭ ಸೂಚನೆಗಳನ್ನು ನಮ್ಮ ಏನು ಪರಂಪರೆ ಇದೆ, ಪ್ರಾಚೀನ ಪರಂಪರೆಯಲ್ಲಿ ಎಲ್ಲರೂ ಇದನ್ನೊಂಥರ ಬಹಳ ಗಟ್ಟಿಯಾಗಿ ಹೀಗೆ ಆಗ್ತದೆ ಅನ್ನುವ ಹಾಗೆ ಹೇಳ್ತಾರೆ. ನಮಗೆ ಅದು ಗೊತ್ತುಂಟೋ ಇಲ್ವೋ, ಅದು ಆಗ್ತದೋ ಇಲ್ವೋ, ಅದು ಕೋ ಇನ್ಸಿಡೆನ್ಸೋ, ಅದೆಲ್ಲ ನಂಬಬೇಕು, ಅದು ಆ ಭಾಗ ಬೇರೆ. ಆದ್ರೆ ಇಷ್ಟೂ ಜನ ಹೇಳುವಾಗ ಅದು ಹಾಗೆಯೇ ಅನ್ನುವ ಧಾಟಿಯಂತೂ ಇದೆ. ವೈಯಕ್ತಿಕವಾಗಿ ನಾನು ಅದನ್ನ ಹೀಗೆ ಭಾವಿಸ್ತೇನೆ. ಯಾರು ಎಲ್ಲರನ್ನೂ ಬಿಟ್ಟು ಭಗವಂತನನ್ನೇ ನಂಬ್ತಾರಲ್ಲ, ನಾವೆಲ್ಲ ಏನ್ ಮಾಡ್ತೇವೆ, ಜ್ಯೋತಿಷಿಗಳನ್ನು ಕೇಳ್ತೇವೆ, ಅಥವಾ ನಾವು ಇನ್ಯಾರೋ ಹಿರಿಯರನ್ನು ಕೇಳ್ತೇವೆ, ಅಥವಾ ಫ್ರೆಂಡ್ ಜೊತೆಗೆ ಡಿಸ್ಕಸ್ ಮಾಡಿ ಹೇಗ್ ಮಾಡೋಣ ಅನ್ಕೋತೀವಿ. ನಮ್ಗೊಂದು ಆಸರೆ ಇಟ್ಕೊಂಡಿದೀವಿ ನಾವು, ಸಬ್ಸ್ಟಿಟ್ಯೂಟ್. ಅವ್ರು ನಮ್ಗೆ ಹೇಳ್ಬೋದು, ಇವ್ರು ನಮ್ಗೆ ಹೇಳ್ಬೋದು, ಹೋಗಿ ದೇವಸ್ಥಾನಕ್ಕೆ ಹೋಗಿ ಚೀಟಿ ಹಾಕ್ತೇವೆ, ಏನೋ ಒಂದು ಮಾಡ್ತೀವಲ್ಲ. ಸಬ್ಸ್ಟಿಟ್ಯೂಟ್ ಇರುವವರೆಗೆ ಸೂಚನೆಗಳಾಗ್ಲಿಕ್ಕಿಲ್ಲ. ಯಾರು ಸಬ್ಸ್ಟಿಟ್ಯೂಟೇ ಇಟ್ಕೊಳ್ಳಲ್ಲ ನೋಡಿ, ನೇರವಾಗಿ ನನಗೆ ಅದು ಹೇಳಿ ಅವನೇ ಹೇಳಿ, ಅವ್ರಿಗೆ ಖಂಡಿತ ಈ ಸೂಚನೆಗಳಾಗ್ತವೆ. ನನ್ನ ಗುರುಗಳು ನನಗೊಂದು ಮಾತು ಹೇಳಿ, ಇದೆಲ್ಲ ನಾನು ಯಾಕೆ ಗುರುಗಳ ಮಾತನ್ನೇ ಹೇಳ್ತೀನಿ ಅಂತ ನೀವು ಕೇಳ್ಬೋದು. ಎರಡು ಕಾರಣಕ್ಕಾಗಿ. ಒಂದು, ಈ ಕಾಲದಲ್ಲಿ ಬದುಕಿದ್ದ ಮನುಷ್ಯ, ಬಹಳ ಹಳೆಯ ಪ್ರಾಚೀನ ಋಷಿಗಳ ಕಥೆ ಹೇಳಿದ್ರೆ ಅವ್ರು ಯಾರು ನಮ್ಗೆ ಯಾರು ಗೊತ್ತರಿ ಅಂತೀರಿ. ಎರಡನೇದ್ದು, ಅವರು ಬಹಳ ಧೀರ ದಾರಿಯನ್ನು ನಡೆದ ಒಬ್ಬ ಋಷಿ ಸದೃಶ. ಅವ್ರು ನನ್ಗೊಂದು ಮಾತು ಹೇಳಿದ್ರು, ಮಗಳೇ, ನನ್ನ ಬಗ್ಗೆ ನಿನಗೆ ನಂಬಿಕೆ ಇರಲಿ. ನಾಳೆ ಒಂದು ದಿನ ನನ್ನ ನಂತರದಲ್ಲಿ ನೀನು ಹೊರಗೆ ಬಿದ್ದರೆ ಮನೆಯಿಂದ, ಮೇಲೆ ಚುಕ್ಕಿಯಾಗಿ ನಾನು ನಿನ್ನನ್ನು ಕಾಯುತ್ತೇನೆ. ನೀನು ಮನೆಯೊಳಗೆ ಒಬ್ಬಳೇ ಇದ್ದರೆ ಒಂದು ಹಲ್ಲೆಯಾಗಿ ಬಂದು ನಾನು ನಿನ್ನನ್ನು ಕಾಯುತ್ತೇನೆ. ಇದು ಎರಡನ್ನೂ ನಾನು ಅನುಭವಿಸಿದ್ದೇನೆ. ಹಾಗಾಗಿ ಸೂಚನೆ ಅನ್ನುವುದು ಹೀಗೆ ಪೂರ್ತಿ ನಂಬಿದವರಿಗೆ ಅದು ಹಾಗೆ ಕೊಡುತ್ತೆ. ನೀವು ನಿಮ್ಮ ಪಾಡಿಗೆ ಯಾವ್ಯಾವ್ದು ಆಲ್ಟರ್ನೇಟಿವ್ ಇಟ್ಕೊಂಡವರಿಗೆ ಆಲ್ಟರ್ನೇಟಿವ್ಗಳು ಇರ್ತವೆ. ನಾವು ಅದನ್ನೇ ನಂಬಿದವರಿಗೆ ಅದೊಂದೇ ಧೈರ್ಯ, ಅದೊಂದೇ ಗತಿ, ಅದೊಂದೇ ಬಲ, ಅದು ನಡೆಸ್ತದೆ ಅನ್ನುವುದೇ ಬಹಳ ದೊಡ್ಡ ಆಸರೆ. ಹಾಗೆ ಕೃಷ್ಣ ಹೇಳ್ತಾನೆ, ಮೋಡವೇ ಇರಲಿಲ್ಲ, ಏಕಾಏಕಿ ಮೋಡವಾಯಿತು, ಏಕಾಏಕಿ ಗಾಳಿ ಬೀಸಿತು, ಚುಕ್ಕಿಗಳೆಲ್ಲ ಕರಗಿ ಹೋದವು, ಮೋಡದ ಪ್ರಪಾತ ಎಷ್ಟು ಬಹಳ ಭೀಕರವಾದ ಮಳೆಯನ್ನು ಸುರಿಸ್ತಿದೆ ಅಂತಂದ್ರೆ ನನಗೆ ಗೊತ್ತಾಗ್ತಿದೆ ಉತ್ಪಾತಗಳು ಹತ್ತಿರಬಾರ್ದು. ಈ ತರದ ಸೂಚನೆಗಳನ್ನ ಕೃಷ್ಣ ಹೇಳ್ತಾನೆ. ರಾಮ ಹೇಳ್ತಾನೆ, ನನ್ನ ಬಲಗಣ್ಣು ಕುಣಿತಿದೆ, ನನ್ನ ಬಲಭುಜ ಅದುರ್ತಿದೆ, ಏನೋ ಕೆಡುಕಾಗ್ಲಿಕ್ಕಿದೆ ಅಂತ ಸೀತೆಯ ಅಪಹರಣದ ಮೊದಲು ಹೇಳ್ತಾನೆ. ಸೀತೆ ಅಪಹರಣ ಆದ್ಮೇಲೆ ಅವಳು ಇನ್ನೂ ಸಿಕ್ಕದೇ ಇರುವಾಗ ಹೇಳ್ತಾನೆ, ನನಗೆ ಈಗ ಏನೋ ಎದುರಿಗೆ ಕೆಟ್ಟದು ಕಾಣ್ತಿದೆ, ಬಹುಶಃ ಸೀತೆಯನ್ನು ಕೊಂದ್ರೆ ಏನೋ, ಅಥವಾ ಯಾರೋ ದುಷ್ಟರು ಅಪಹರಿಸಿದ್ದಾರೇನೋ ಎಲ್ಲ ಹೇಳ್ತಾನೆ. ಈ ಸೂಚನೆಗಳು ಯಾರು ಭಗವಂತನ ಜೊತೆಗೆ ನೇರ ಸಂಬಂಧ ಇಟ್ಟಿದ್ದಾರಲ್ಲ ಅವ್ರಿಗೆ ಖಂಡಿತ ಆಗುತ್ತೆ. ಹಾಗಾಗಿ ಈ ಜಗತ್ತಲ್ಲಿ ಯಾವುದು ಇಲ್ಲ ಅಂತ ಇಲ್ಲ. ನಿಮಗೆ ನಿಮ್ಮ ಸ್ಪಂದನೆ ಎಷ್ಟೋ ಅಷ್ಟು, ನಮಗೆ ನಮ್ಮ ಸ್ಪಂದನ ಕಡಿಮೆ ಇದ್ರೆ ಅದು ಕನೆಕ್ಟ್ ಆಗ್ಲಿಕ್ಕಿಲ್ಲ. ಸ್ಪಂದನ ಗಾಢವಾಗಿದ್ರೆ ಅದು ಕನೆಕ್ಟ್ ಆಗ್ತದೆ. ಅದು ಆ ಥರದ ಬಹಳ ಅದ್ಭುತವಾದ ಬಲವುಳ್ಳದು. ಇಂಥ ಸಂಗತಿಗಳನ್ನೆಲ್ಲ ಕೃಷ್ಣ ಹೇಳಿದಾಗ ಮುಂದಿನ ಮಾತು ಭೀಮನ ಕಡೆಗೆ ನೋಡ್ತಾನೆ. ಭೀಮನ ಅಭಿಪ್ರಾಯ ಏನು? ಭೀಮ ಹೇಳ್ತಾನೆ, ಕೃಷ್ಣ, ನಾನು ಯುಧಿಷ್ಠಿರ ಹೇಳಿದ ಶಾಂತಿಯ ಮಾರ್ಗದವ. ದಯವಿಟ್ಟು ನಿನ್ನನ್ನು ನಾನು ಪರಿಪರಿಯಾಗಿ ಕೇಳಿಕೊಳ್ಳುತ್ತೇನೆ. ನೀನು ಯಾವುದೇ ಕಾರಣಕ್ಕೂ ದುರ್ಯೋಧನನ ಜೊತೆಗೆ ಉಗ್ರವಾಗಿ ಮಾತನಾಡಬೇಡ, ನಿಷ್ಠುರವಾಗಿ ಮಾತನಾಡಬೇಡ, ಸೌಮ್ಯದಿಂದ ಮಾತನಾಡು. ಆದಷ್ಟು ಮೃದು ಭಾಷೆಯನ್ನು ಬಳಸಿ, ಆದಷ್ಟು ಅವನನ್ನು ಕರಗಿಸುವುದಕ್ಕೆ ಪ್ರಯತ್ನ ಪಡು. ಅವನು ಮಹಾಕೋಪಿಷ್ಠ, ಮುಂಗೋಪಿ, ದೀರ್ಘಕೋಪಿ, ತನ್ನ ಕೋಪಕ್ಕಾಗಿ ಯಾರನ್ನೂ ಕೊಲ್ಲುವುದಕ್ಕೆ ಹೇಸದನು. ತಾನು ಎಂದೂ ತನ್ನ ಅಭಿಪ್ರಾಯ ಬದಲಿಸಿ ಇನ್ನೊಬ್ಬರಿಗೆ ತಲೆಬಾಗದವ. ಬಾಗುವುದಕ್ಕಿಂತ ಸಾಯುವುದೇ ಮೇಲು ಎನ್ನುವ ಹಠವಾದಿ. ತನ್ನ ಛಲಕ್ಕಾಗಿ ಯಾರನ್ನೂ ಅವಮಾನಿಸಲಿಕ್ಕೆ ಹಿಂದೆ ಮುಂದೆ ನೋಡುವವನಲ್ಲ. ಇನ್ನೊಬ್ಬರನ್ನು ಅವಮಾನಿಸಿದಷ್ಟು ತನಗೆ ಸನ್ಮಾನ ಬಯಸುವವನು. ಅವನೊಬ್ಬ ಶಠ, ಸಂದೇಹಿ, ಸಂಶಯ. ಆ ಸಂಶಯಗಳ ಪಿಶಾಚದಿಂದ ಅವನು ಯಾರನ್ನೂ ನಂಬುವುದಿಲ್ಲ. ಅವನಿಗೆ ಉಪಕಾರ ಸ್ಮರಣೆಯೇ ಇಲ್ಲ. ಅವನ ಮುಂದೆ ಏನಾದರೂ ಹೋಗಿ ನೀನು ಯುದ್ಧದ ಅಥವಾ ಕ್ರೋಧದ ಮಾತಾಡಿದರೆ ಅದು ಬೆಂಕಿಗೆ ಬೆಂಕಿ ತಾಗಿ ಮುಗಿಲೆದ್ದು ಬಿಡುತ್ತದೆ. ಖಂಡಿತಕ್ಕೂ ನೀನು ಸೌಮ್ಯ ಭಾಷೆ ಬಳಸು, ಒಳಿತಿನ ಮಾತು ಹೇಳು, ಅವನನ್ನು ಹೇಗಾದರೂ ಪರಿವರ್ತಿಸು. ಅವನು ಒಪ್ಪುವುದಕ್ಕೆ ಸಿದ್ಧನಾದರೆ ಅಣ್ಣ ಹೇಳಿದ ಹಾಗೆ ನಾನು ಆ ಕೌರವರ ಅಡಿಯಾಳಾಗಿ ದಾಸ್ಯ ಮಾಡುತ್ತೇನೆ.
ಯುದ್ಧ ಮಾಡುವುದಿಲ್ಲ ಕೃಷ್ಣ, ಯುದ್ಧ ಪ್ರಿಯನಾದ ಭೀಮ ಯುದ್ಧ ಮಾಡುವುದಿಲ್ಲ ಎಂದು ಹೇಳಿದ್ದಾನೆ ಎಂದು ಹೇಳು. ಶಾಂತಿ ನನಗೆ ಪ್ರಿಯ ಎಂದು ಹೇಳು. ಕೃಷ್ಣ ಕೂಡ್ಲೆ ಬಹಳ ಆಶ್ಚರ್ಯದ ನಗು ನಕ್ಕು, ಇದೇನು ಪರ್ವತ ಲಘುವಾಗಿದೆ, ಅತ್ಯಂತ ಉಷ್ಣದ ಒಂದು ಪಾತ್ರೆ ಇದ್ದಕ್ಕಿದ್ದಂತೆ ತಂಪು ಹಸಿಯಾಗಿ ಬಿಟ್ಟಿದೆ. ಯಾಕೆ ಭೀಮ, ನೀನಿದ್ದದ್ದು ಹೇಗೆ? ನಿನ್ನ ಪರಾಕ್ರಮ ಎಂಥದ್ದು? ನೀನಾಡಿದ ಮಾತುಗಳು ಏನು? ಯಾವಾಗಲೂ ಮಾತು ಕಡಿಮೆ, ನಿನ್ನ ಕಾರ್ಯ ಚಟುವಟಿಕೆ ಕೆಲಸ ನೀನು ಮೊದಲು ಮುಂದೆ. ನಿನ್ನನ್ನು ನೋಡಿದರೆ ಅನೇಕರು ಹುಚ್ಚ ಅಂದುಕೊಂಡಿದ್ದಾರೆ, ಅಷ್ಟು ಕ್ರೂರ ನೀನು. ನಿನ್ನ ಆಕ್ರೋಶ ಆ ಕ್ಷಣಕ್ಕೆ ಪ್ರತಿಭಟನೆಯನ್ನ ವ್ಯಕ್ತಪಡಿಸುವ ಆವೇಶ, ಅದು ಸಹಿಸಿಕೊಳ್ಳುವ ಮಾತಿನದ್ದೇ ಅಲ್ಲ. ಎಷ್ಟೋ ಬಾರಿ ನೀನು ಏನೋ ಯೋಚಿಸುವಂತೆ ದುರುಗುಟ್ಟಿ ನೋಡುತ್ತಾ ಇರುತ್ತಿ. ಅದು ಯಾವುದೋ ಮರ ಸಿಕ್ಕರೆ ಸಾಕು, ಹಳೆಯ ಎಲ್ಲಾ ಸಿಟ್ಟನ್ನು ತೀರಿಸಿಕೊಳ್ಳುವುದಕ್ಕೆ ಮರವನ್ನು ಬೇರು ಸಹಿತ ಕಿತ್ತು ನೆಲಕ್ಕೆ ಬಡಿಯುತ್ತಿ. ಆಗಾಗ್ಗೆ ನೀನು ಯಾರೂ ಇಲ್ಲದಿದ್ದರೂ ನಿನ್ನ ಪಾಡಿಗೆ ಜೋರಾಗಿ ನಗುವುದುಂಟು, ಅಟ್ಟಹಾಸ. ಕೆಲವೊಮ್ಮೆ ನೀನೊಬ್ಬನೇ ಅತ್ತದ್ದು ನನಗೆ ಗೊತ್ತಿದೆ. ಇಂಥ ನಿನ್ನ ವಿಭಿನ್ನ ಚಟುವಟಿಕೆಗಳನ್ನು ನೋಡಿಯೇ ಜನ ನಿನ್ನನ್ನು ಹುಚ್ಚ ಅಂದದ್ದು ಕೇಳಿದ್ದೇನೆ. ಆದರೆ ನೀನು ಯಾರ ಜೊತೆಗೂ ಮಾತಾಡಿದವನಲ್ಲ. ಗುರುಗಳ ಗೊಡವೆಗಾಗಲಿ, ಹಿರಿಯರ ಗೊಡವೆಗಾಗಲಿ, ಆಸರೆಗಾಗಲಿ ಹೋದವನಲ್ಲ. ನೀನು ನಿನ್ನ ಪಾಡಿಗೆ ನೀನಿರುವವ. ಎಷ್ಟೋ ಬಾರಿ ನಿನ್ನ ಎರಡು ಮಂಡಿಗಳ ಮಧ್ಯೆ ತಲೆಯನ್ನು ಹುಗಿದಿಟ್ಟು ಹಾಗೇ ಕೂತು ನಿದ್ದೆ ಮಾಡಿದ್ದನ್ನು ನಾನು ನೋಡಿದ್ದೆ. ಇಷ್ಟೆಲ್ಲ ಚಿಂತೆ ಒಳಗಿದ್ದದ್ದರಿಂದ ಆ ಸಂಕಟ ಕಟ್ಟಿಕೊಳ್ಳಲಿಕ್ಕೆ ನೀನು ನಿನ್ನ ಅವಡುಗಚ್ಚಿದ್ದಿ. ಹಲ್ಲು ಕಟಕಟನೆ ಕಡಿದದ್ದೂ ಗೊತ್ತು. ಮುಷ್ಟಿಯನ್ನು ನಿನಗೆ ನೋವಾಗುವಷ್ಟು ಬಿಗಿಯಾಗಿ ಹಿಡಿದವನು ನೀನು. ಅಂಥ ಭೀಮಸೇನ ಕ್ಷಾತ್ರ ಯೋಧತ್ವ ಬಿಟ್ಟು ಕೊಟ್ಟು ನಾನು ದಾಸ್ಯಕ್ಕೆ ಸಿದ್ಧನಾಗಿದ್ದೇನೆ, ನಾನು ದಾಸನಾಗುತ್ತೇನೆ ಅಂದರೆ ನಾನು ಹೇಗೆ ಭಾವಿಸಬೇಕು ಭೀಮ? ಅಂದು ದುರ್ಯೋಧನನ ಮುಂದೆ ಆಡಿದ ಮಾತು ಮರೆತು ಹೋಗಿದ್ದೆ. ದುರ್ಯೋಧನ ಆಡಿದ ಮಾತು ನೆನಪಿದೆಯಾ ನಿನಗೆ? ಪಾಂಡವರೇ, ಇಂದು ನೀವು ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ. ನಿಮಗೆ ಈಗ ಉಳಿದಿರುವುದು ಎರಡೇ, ನಿಮ್ಮ ಹೆಸರು ಮತ್ತು ಗೋತ್ರ. ಇನ್ನು ನೀವು ಸತ್ತ ಮೇಲೆ, ನೀವಿನ್ನೇನು ಕೆಲ ದಿನಗಳಲ್ಲಿ ಅದನ್ನೂ ಕಳೆದುಕೊಂಡ ಮೇಲೆ ನೀವು ನಾಮಾವಶೇಷರಾಗುತ್ತೀರಿ. ಅದಕ್ಕೂ ಮೀರಿ ಬಹಳ ಕಷ್ಟವಾದರೆ ವನವಾಸದಲ್ಲಿ ದಯನೀಯ ಸ್ಥಿತಿ ತಡೆಯಲಾರದೆ ನೀವು ಕೆಲವು ದಿನಗಳಲ್ಲಿ ನನ್ನ ಬಳಿ ಬಂದು ದಾಸರಾಗುತ್ತೀರಿ. ಈ ಮಾತು ಮರೆತು ಹೋಯಿತಾ ಭೀಮ? ದುಶ್ಯಾಸನ ಏನಂದಿದ್ದ? ಅವನಿಗೆ ನೀನು ಏನು ಹೇಳಿದ್ದಿ? ಗದೆ ಮುಟ್ಟಿ ಮಾಡಿದ ಪ್ರತಿಜ್ಞೆ ಏನು? ನಾನು ದುರ್ಯೋಧನನನ್ನು ಈ ಗದೆಯಿಂದ ಸಂಹರಿಸುತ್ತೇನೆ ಎಂದ ಮಾತು ಮರೆತು ಹೋಯಿತಾ? ದುಶ್ಯಾಸನನ ರಕ್ತ ಕುಡಿಯುತ್ತೇನೆ ಎಂಬ ಮಾತು ಮರೆತು ಹೋಯಿತಾ? ಯಾಕೆ ಭೀಮ ಇಷ್ಟು ಪರಿವರ್ತನೆ? ಹೀಗೆ ಮೃದುವಾಗುವುದಕ್ಕೆ ಏನು ಕಾರಣ? ಕೃಷ್ಣ ಆಗಿರುವ ಗಾಯಕ್ಕೆ ಮತ್ತೆ ಮತ್ತೆ ಚುಚ್ಚಿ ನೋಯಿಸಬೇಡ. ನಿನಗೆ ಚೆನ್ನಾಗಿ ಗೊತ್ತು, ನಾನೊಂದು ವೇಳೆ ಯುದ್ಧಕ್ಕೆ ನಿಂತೆನಾದರೆ ನನಗೆ ಯಾವ ಸೌಮ್ಯ ಭಾಷೆಗಳು ಗೊತ್ತಿಲ್ಲ. ನನ್ನಲ್ಲಿ ಈಗಲೂ ಅದೇ ಪ್ರತಾಪವಿದೆ, ಅದೇ ಪರಾಕ್ರಮವಿದೆ, ಅದೇ ಕ್ರೋಧವಿದೆ. ನಾನು ಈಗಲೂ ಮನಸ್ಸು ಮಾಡಿದರೆ ಬಹಳ ಬಾರಿ ಆತ್ಮ ಪ್ರಶಂಸೆ ಮಾಡಿಕೊಳ್ಳುವುದು ದಸ್ಯುಗಳು. ದಸ್ಯು ಅಂದ್ರೆ ಸುಳ್ಳು ಹೇಳುವವರು, ಕಳ್ಳರು, ಸುಳ್ಳು ಹೇಳು, ಆತ್ಮ ಪ್ರಶಂಸೆ ಮಾಡಿಕೊಳ್ಳುವುದು ದಸ್ಯುಗಳು. ಆದರೆ ನೀನು ನನ್ನ ಪರಾಕ್ರಮವನ್ನೇ ಸಂದೇಹಿಸಿದ್ದಿ. ಆದ್ದರಿಂದ ನಾನು ಒಂದೆರಡು ಮಾತುಗಳಲ್ಲಿ ನನ್ನ ಪರಾಕ್ರಮ ಹೇಳುತ್ತೇನೆ. ನಿನಗೆ ಭೂಮಿ ಮತ್ತು ಸ್ವರ್ಗ ಗೊತ್ತು, ಅದೊಂದು ಲೋಕ, ಇದೊಂದು ಲೋಕ. ಒಂದು ವೇಳೆ ದೇವತೆಗಳೆಲ್ಲರೂ ಭೂಮಿಗಿಳಿದು ಬಂದು ಭೂಮಿಯ ಮಾನವರೆಲ್ಲ ಸೇರಿ ಎರಡೂ ಲೋಕ ಒಂದು ಮಾಡಿದರು ಎಂದಿಟ್ಟುಕೋ, ನಾನು ಈ ತೋಳುಗಳಿಂದ ಅರೆ ನಿಮಿಷದಲ್ಲಿ ಎರಡು ಲೋಕವನ್ನು ಅತ್ತಿತ್ತ ಮಾಡಬಲ್ಲೆ. ಲೋಕಗಳನ್ನು ಅತ್ತಿತ್ತ ಮಾಡುವ ಸಾಹಸ ಪರಾಕ್ರಮ ನನ್ನಲ್ಲಿದೆ, ವೈರಿಗಳನ್ನಲ್ಲ. ಕೃಷ್ಣ, ಹಿಮವಂತ ಸಮುದ್ರ ರಾಜ, ಹಿಮವಂತ ಅಂದ್ರೆ ಪರ್ವತ ರಾಜ, ಸಮುದ್ರ ರಾಜ, ಸಾಕ್ಷಾತ್ ಬಲಾಸುರನನ್ನು ಕೊಂದ ಇಂದ್ರ, ಮೂವರು ಬಂದರು ಎಂದಿಟ್ಟುಕೋ. ನನ್ನ ಈ ತೋಳುಗಳ ಮಧ್ಯೆ ಯಾರಾದರೂ ಸಿಕ್ಕಿದ್ದರೆ
ಈ ಮೂವರಲ್ಲಿ ಯಾರು ಬಂದರೂ ನನ್ನ ತೋಳಿಗೆ ಸಿಕ್ಕವರನ್ನು ಬಿಡಿಸಲಿಕ್ಕೆ ಸಾಧ್ಯವಿಲ್ಲ ಕೃಷ್ಣ. ಅಷ್ಟು ಮಾತ್ರವಲ್ಲ, ಮೂವರೊಳಗೆ ಒಬ್ಬರು ಅಲ್ಲ, ಮೂವರು ಸೇರಿ ಬಂದರು ನನ್ನ ತೋಳುಗಳಲ್ಲಿ ಸಿಕ್ಕವರು ನಾಶವಾದರೆಂದೇ ತಿಳಿ. ಇದನ್ನು ಮೀರಿ ಕೇಳುತ್ತೀಯ? ಪಾಂಡವರನ್ನು ವಿರೋಧಿಸುವ ಯಾವ ಕ್ಷತ್ರಿಯರೆಲ್ಲ ನಾಳೆಯ ದಿನ ಒಂದೊಮ್ಮೆ ಯುದ್ಧ ಘೋಷಣೆಯಾದರೆ ನನ್ನ ಮುಂದೆ ಬರುತ್ತಾರಲ್ಲ, ನನ್ನ ಪಾದದಲ್ಲಿ ತುಳಿದು ನಾಶ ಮಾಡುತ್ತೇನೆ. ಬೇರೆ ಆಯುಧಗಳು ಬೇಡ ಕೃಷ್ಣ. ಇನ್ನು ನಾನು ಹೇಳುವುದಿಲ್ಲ. ಯುದ್ಧ ಘೋಷಿತವಾಗಲಿ, ಸಾಕ್ಷಾತ್ ನೀನು ನನ್ನ ಪರಾಕ್ರಮ ನೋಡುತ್ತಿ. ಮತ್ತೆ ಹಾಗಾದರೆ ಹೀಗೆ ಏಕೆ ಮಾತನಾಡಿದೆ ಕೇಳುತ್ತೀಯಲ್ಲ? ಕುಲದ ಅಪೇಕ್ಷೆ, ನಮ್ಮ ವಂಶ ನಿರ್ವಂಶವಾಗದಿರಲಿ ಎಂಬ ಹಸಿವು. ನಾನು ಕುಲಕ್ಕಾಗಿ ತ್ಯಾಗ ಮಾಡುತ್ತಿದ್ದೇನೆ. ನನ್ನ ಕುಲ ಈ ಯುದ್ಧದಿಂದ ಅಷ್ಟೂ ಪಾಂಡವ ಕೌರವರು ನಾಶವಾಗುತ್ತಾರೆ ಎನ್ನುವ ಮಾತನ್ನು ನೀನು ಮತ್ತೆ ಮತ್ತೆ ಹೇಳುತ್ತಿ. ಎಷ್ಟು ಪರಿಶ್ರಮದಿಂದ ಹುಟ್ಟಿದ ಈ ಕುಲ ಇದು ನಾಶವಾಗದಿರಲಿ, ನಮ್ಮ ಒಂದು ಅಪೇಕ್ಷೆಗಾಗಿಯೋ ಯುದ್ಧಕ್ಕಾಗಿಯೋ ನಾಶವಾಗದಿರಲಿ ಎಂದು ನಾನು ಈ ರೀತಿ ಬೇಡಿಕೊಳ್ಳುತ್ತಿದ್ದೇನೆ. ಯುದ್ಧ ಪ್ರಿಯನಾದರೂ ಶಾಂತಿಯನ್ನೇ ಮತ್ತೆ ನಿನ್ನ ಮುಂದೆ ಹೇಳುತ್ತೇನೆ ಕೃಷ್ಣ ಅಂತ ಭೀಮಸೇನ ಹೇಳ್ತಾನೆ. ಕೃಷ್ಣ ಕೂಡಲೇ, ಭೀಮ ಒಪ್ಪಿದೆ, ನಿನಗೂ ಅದೇ ಮಾತು. ದೈವ ಸಂಕಲ್ಪ ಪುರುಷ ಪ್ರಯತ್ನ ಎರಡರಲ್ಲಿ ಒಂದೋ ದೈವ ಸಂಕಲ್ಪವೇ ಸಂಭವಿಸುತ್ತದೆ ಎಂದು ಕಾದು ಕುಳಿತುಕೊಳ್ಳುವ ಹಾಗಿಲ್ಲ. ಪುರುಷ ಪ್ರಯತ್ನದಿಂದಲೇ ಸಾಧಿಸುತ್ತೇನೆ ಎಂಬುದು ಸುಳ್ಳು ಮಾತು. ನಿನ್ನ ಪರಾಕ್ರಮದಿಂದಲೇ ಆಗಲಿಕ್ಕೂ ಇಲ್ಲ. ಎರಡನ್ನೂ ಸೇರಿಸಿದ ಒಂದು ಒಳ್ಳೆಯ ಹೊಂದಾಣಿಕೆ ಆದ ದಿನ ಅದು ಅವನಿಚ್ಛೆಯಂತೆ ನಡೆದಿತ್ತು. ಅದಕ್ಕೊಳ್ಳೆಯ ಉದಾಹರಣೆ ಕೊಡ್ತಾರೆ ವ್ಯಾಖ್ಯಾನಕಾರರು. ಶೆಕೆ ಉಷ್ಣ ದೈವ ಸಂಕಲ್ಪ, ಬೀಸಣಿಗೆ ಪುರುಷ ಪ್ರಯತ್ನ, ಚಳಿ ಒಂದು ತಂಪು ನಿದ್ದೆ ಮಾಡದಷ್ಟು ಕಟಕಟ ನಡುಕ ದೈವ ಸಂಕಲ್ಪ, ಹೊದ್ದು ಬೆಚ್ಚಗೆ ಮಾಡಿಕೊಳ್ಳುವ ವಸ್ತ್ರ ಪುರುಷ ಪ್ರಯತ್ನ, ಮಳೆ ಧಾರಾಕಾರ ನಮ್ಮನ್ನು ಒದ್ದೆ ಮಾಡಿ ಹಸಿ ಮಾಡಬಹುದಾದ ದೈವ ಸಂಕಲ್ಪ. ನಮ್ಮ ಪುರುಷ ಪ್ರಯತ್ನದಲ್ಲಿ ಒಂದು ಛತ್ರಿಯನ್ನಾದ್ರೂ ಹಿಡಿದು ಆಗ ಒದ್ದೆ ಆಗುವುದನ್ನು ತಡೆದುಕೊಂಡು, ಹೀಗೆ ನಮ್ಮದು ಅಲ್ಪ ಪ್ರಯತ್ನಪ್ಪ, ಅವನದ್ದು ದೊಡ್ಡದು. ಆ ದೈವ ಸಂಕಲ್ಪ ಏನು ಮಾಡುತ್ತದೋ ಹಾಗೆ ಮಾಡೋಣ. ನಾನು ನಿನ್ನ ಜೊತೆಗಿದ್ದೇನೆ, ನಾನು ಅರ್ಜುನ ಸೇರಿ ನಿನ್ನ ಜೊತೆಗಿರುತ್ತೇವೆ, ನೀನು ನಮ್ಮ ಜೊತೆಗಿರುತ್ತಿ. ಯುದ್ಧ ಸಂಭವಿಸಿದರೆ ನಾವು ಆಗ ಆ ದೈವ ಸಂಕಲ್ಪದ ಜೊತೆಗೆ ನಮ್ಮ ಪುರುಷ ಪ್ರಯತ್ನ ಮಾಡೋಣ. ನಕುಲನನ್ನು ನೋಡ್ತಾನೆ ಕೃಷ್ಣ. ನಾನು ಯುಧಿಷ್ಠಿರ ಹೇಳಿದ ಅಷ್ಟೂ ಮಾತಿಗೆ ಸಮ್ಮತಿ ಸೂಚಿಸುತ್ತೇನೆ. ನನಗೆ ಕೂಡ ವಂಶನಾಶವಾಗುವ ಯುದ್ಧದ ಅಪೇಕ್ಷೆ ಇಲ್ಲ. ಶಾಂತಿಯಿಂದ ಇದು ಬಗೆಹರಿಯಲಿ, ಶಾಂತಿಯಿಂದ ಅವರು ನಮ್ಮನ್ನ ಸ್ವೀಕರಿಸಲಿ, ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಎಲ್ಲಕ್ಕೂ ಮಿಗಿಲಾಗಿ ಕೃಷ್ಣ ನೀನಿದ್ದಿ, ನಿನ್ನ ಜೊತೆಗೆ ಧರ್ಮನಿಷ್ಠ ವಿದುರನಿದ್ದಾನೆ. ನೀವಿಬ್ಬರು ಸೇರಿದರೆ ಯಾವುದು ಅಸಾಧ್ಯ? ಶಾಂತಿ ಸಂಭವಿಸಲಿ. ಸಹದೇವನ ಕಡೆಗೆ ನೋಡುತ್ತಾನೆ. ಒಂದೊಮ್ಮೆ ಯುಧಿಷ್ಠಿರನ ಮತ್ತು ನಿನ್ನ ಶಾಂತಿ ಸಂಧಾನದ ಮಾತುಗಳನ್ನು ಒಪ್ಪಿ ದುರ್ಯೋಧನಾದಿಗಳು ಶಾಂತಿ ಸಂಧಾನಕ್ಕೆ ಬಂದರೂ ನಾನೊಬ್ಬನೇ ಯುದ್ಧ ಮಾಡುತ್ತೇನೆ. ಶಾಂತಿ ಇವರಿಗಲ್ಲ, ಇವರು ಯುದ್ಧಕ್ಕೆ ಅರ್ಹರು, ಇವರು ವಧಾರ್ಹರು, ಇವರನ್ನು ವಧಿಸಿಯೇ ಉತ್ತರ ಕೊಡಬೇಕು. ಈ ಮಾತಿಗೆ ಇನ್ಯಾರನ್ನು ನೆನೆಯುವುದು ಬೇಡ ಕೃಷ್ಣ. ದ್ರೌಪದಿಯನ್ನೊಮ್ಮೆ ಕಣ್ಣ ಮುಂದೆ ತಂದುಕೊಂಡರೆ ಸಾಕು. ಅವಳು ಪಟ್ಟ ಪಾಡಿಗೆ ನಾವು ಅಂದು ಗೊಂಬೆಯ ಹಾಗೆ ಕೂತವರು ಈಗಲಾದರೂ ದ್ರೌಪದಿಗೆ ಮಾಡಿದ ಅನ್ಯಾಯಕ್ಕೆ ಪ್ರತೀಕಾರ ಸಲ್ಲಿಸಲೇಬೇಕು. ಯುದ್ಧವೇ ನಿಶ್ಚಿತ. ನನ್ನ ಮಾತು ಯುದ್ಧದ ಕಡೆಗೆ ಹೇಳುವವರಿಗೆ. ಸಾತ್ಯಕ್ಕೆ ಭಲೇ ಅಂತ ಎದ್ದು ನಿಲ್ತ. ಇದು ಮಾತು. ಯುದ್ಧವೇ ಸತ್ಯ. ಯುದ್ಧದಿಂದಲೇ ಇವರಿಗೆ ಪಾಠ. ಇವರನ್ನು ಎಷ್ಟು ಬಾರಿ ಕ್ಷಮಿಸಿಯಾಗಿದೆ. ಇವರು ಮಾಡಿದ ಹಿಂಸೆಗಳನ್ನು ಎಷ್ಟು ದಿನಗಳಿಂದ ಈ ಪಾಂಡವ ಕುಲ ಅನುಭವಿಸಿದೆ. ಆದರೂ ಅವರಿಗೆ ಪಶ್ಚಾತ್ತಾಪವಿಲ್ಲ. ಒಂದು ವೇಳೆ ಅವರಿಗೆ ಪಶ್ಚಾತ್ತಾಪವಿರುವುದಾದರೆ ಅಂದು ಗೋಗ್ರಹಣದ ಸಂದರ್ಭದಲ್ಲೇ ಭೀಷ್ಮಾಚಾರ್ಯರು ಹೇಳಿದರು, ಸೋತದ್ದು ಸೋತಾಯಿತು. ಅವರ ಆ ವೀರ ಪರಾಕ್ರಮವನ್ನು ಒಬ್ಬ ಅರ್ಜುನನ ಮೂಲಕ ನೋಡಿದ್ದೀರಿ. ಇನ್ನಾದರೂ ಸಂಧಾನ ಮಾಡಿಕೊಳ್ಳಿ, ಅವರ ಅರ್ಧ ರಾಜ್ಯ ಅವರಿಗೆ ಕೊಡಿ ಎಂದು ಭೀಷ್ಮಾಚಾರ್ಯರು ಅಂದೇ ಈ ಪಾಂಡವರ ಸೋಲಿನ ಬಳಿಕ, ಪಾಂಡವರ ಮುಂದೆ ಸೋತ ಬಳಿಕ ಹೇಳಿದ್ದಾರೆ. ಯಾವ ದುರ್ಯೋಧನ ಆದಿಗಳು ಕೊಟ್ಟಿದ್ದಾರೆ. ಎಲ್ಲಿಯವರೆಗೆ ಕಾಯುವುದು? ಯುದ್ಧವೇ ನಿರ್ಣಯ ಅಂತ ಸಾತ್ಯಕಿಯು ಘೋಷಿಸ್ತಾನೆ. ಅಲ್ಲಿ ಅಷ್ಟೂ ಜನ 7 ಜನ ಅಕ್ಷೋಹಿಣಿ ಸೇನೆಯಿಂದ ಕೂತವರ ರಾಜರುಗಳ ಉಪಸ್ಥಿತಿ ಇರ್ತದೆ. ಸಾಧು ಸಾಧು, ನಮ್ಮ ಪ್ರತಿಕ್ರಿಯೆ ಕೂಡ ಇದರ ಕುರಿತಾಗಿಯೇ, ನಮಗೂ ಯುದ್ಧ ಬೇಕು ಅಂತ ಅವರು ಕೂಗ್ಕೋತಾರೆ. ಯುದ್ಧಕ್ಕೆ
ಶಾಂತಿ ಸಂಧಾನ ಮಾಡುವುದಕ್ಕೆ ಹೊರಡುವ ಈ ಎಲ್ಲ ಗದ್ದಲದ ಮಧ್ಯೆ ದ್ರೌಪದಿ ಕಾಣಿಸ್ತ. ದ್ರೌಪದಿ ಬಂದು, ಕೃಷ್ಣ, ನಾನೇನು ಹೇಳುವುದಿಲ್ಲ, ನಿನಗೆಲ್ಲವೂ ಗೊತ್ತು. ಇಷ್ಟೆಲ್ಲ ನನ್ನ ಬದುಕಿನಲ್ಲಿ ಅನುಭವಿಸಿದ ನನಗೆ ನನ್ನ ಪತಿ ದೇವರುಗಳು ಏನು ಮಾಡಿದ್ದರು ನೀನು ನೋಡಿದ್ದೆ. ನಾನು ಎಷ್ಟು ಅಸಹಾಯಳಾಗಿ ಆ ದಿನವನ್ನು ಅನುಭವಿಸಿದ್ದೇನೆ. ಆ ಸಂದರ್ಭದಲ್ಲಿ ಹಾಗೆಲ್ಲ ಮಾತನಾಡಿದ ಭೀಮ ಕೂಡ ಎಷ್ಟು ತಣ್ಣಗಾಗಿದ್ದಾನೆ ನೋಡಿ. ನನಗೆ ಯಾರಿಗೆ ಮೊರೆ ಇಡು? ನನ್ನ ಹೀನಾಯ ಅವಮಾನ ಅದು ಅಷ್ಟು ಬೇಗ ಮರೆತು ಬಿಡುವಂತಲ್ಲ. ನಾನು ಹುಟ್ಟಿದ್ದೆಲ್ಲಿ, ಯಾವ ಮಟ್ಟಕ್ಕೆ, ಯಾವ ಯಜ್ಞದ ಪಶುವಿನ ಹಾಗೆ ಅಥವಾ ಯಜ್ಞ ಶಿಶು ನಾನು? ಅಂಥ ಯಜ್ಞದಿಂದ ಹುಟ್ಟಿದ ಒಬ್ಬ ಮಗಳು ಒಬ್ಬ ದ್ರುಪದನ ಅರಮನೆಯಲ್ಲಿ ಇದ್ದದ್ದು ಹೇಗೆ? ನನ್ನ ಅರಮನೆಯ ಆ ಒಂದು ವೈಭವದಿಂದ ಅದೇ ವೈಭವದ ಮಟ್ಟಕ್ಕೆ ಮತ್ತೆ ನನ್ನನ್ನು ಇಂದ್ರಪ್ರಸ್ಥದಲ್ಲಿಟ್ಟ ಆ ದಿನಗಳು, ಅದರ ಬಳಿಕ ನನ್ನನ್ನು ಯಾವ ಹೀನಾಯ ಮಟ್ಟಕ್ಕೆ ದೂಡಿದ ಈ ದುರ್ಯೋಧನಾದಿಗಳು, ಅದೇ ರಾಜ್ಯಸಭೆ, ಅಲ್ಲಿಯ ಹಿರಿಯರು ಮಾಡಿದ ಎಲ್ಲ ಕೆಲಸ ಎಲ್ಲವನ್ನು ಗಮನಿಸಿದ ಇಷ್ಟೂ ಜನ ಸಭಾಸದರು, ಇವರಿಗೆಲ್ಲರಿಗೂ ಗೊತ್ತಿದ್ದು ಈಗ ಮತ್ತೆ ಶಾಂತಿಯ ಮಾತಾಡುತ್ತಾರಲ್ಲ. ನನಗೆ ಗೊತ್ತಿಲ್ಲ ಕೃಷ್ಣ. ದುಶ್ಯಾಸನ, ಭೀಮ, ಅರ್ಜುನ ಹೋರಾಟ ಮಾಡದಿದ್ದರೆ ಹೋರಾಟ ಮಾಡದ ಶಾಂತಿ ಮಾರ್ಗ ಹಿಡಿಯಲಿ. ನಾನು ಮಾತ್ರ ದೃಪದ ದೃಷ್ಟದ್ಯುಮ್ನನನ್ನು ಕರೆದುಕೊಂಡು ನನ್ನ ತಂದೆ ಅಣ್ಣನ ಜೊತೆಗಾದರೂ ನಾನು ಸೇಡು ತೀರಿಸಿಕೊಳ್ಳುತ್ತೇನೆ. ನಾನು ಇವರ ಶಾಂತಿಯ ಈ ಪ್ರಕ್ರಿಯೆಯಲ್ಲಿ ಕೈ ಜೋಡಿಸುವುದಿಲ್ಲ. ಇದು ನನ್ನ ಅಭಿಪ್ರಾಯ, ನಿನಗೆ ಗೊತ್ತಿರಲಿ. ಕೊನೆ ಒಂದು ಮಾತು ಹೇಳ್ತಾರೆ, ಇಷ್ಟು ಮೀರಿ ಕೃಷ್ಣ, ನೀನು ನಿಜವಾಗಿ ನಿರ್ಣಯಿಸಬಲ್ಲ ತಾಕತ್ತಿರುವವ. ನಿನ್ನ ನಿರ್ಣಯವೇ ನನ್ನ ನಿರ್ಣಯ. ನಾನು ಸಂಪೂರ್ಣ ನಿನಗೆ ಬಿಟ್ಟಿದ್ದೇನೆ, ನೀನು ತಿಳಿದಂತೆ ಮಾ. ಕೃಷ್ಣ ಹೇಳ್ತಾನೆ, ದ್ರೌಪದಿ ಚಿಂತಿಸಬೇಡ, ನಿನ್ನ ಕಣ್ಣೀರಿನ ಈ ಹನಿಗಳು ಅಲ್ಲಿ ಕೌರವರ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಎಲ್ಲ ಪ್ರಾಕೃತಿಕ ಸಂಗತಿಗಳು ಸುಳ್ಳಾಗಬಹುದು, ಭೂಮಿ ಸೀಳಬಹುದು, ಆಕಾಶ ನಕ್ಷತ್ರದ ಜೊತೆಗೆ ಬೀಳಬಹುದು, ಪರ್ವತ ಚೂರಾಗಬಹುದು. ನನ್ನ ಮಾತು ಸುಳ್ಳಾಗುವುದಿಲ್ಲ. ದ್ರೌಪದಿ, ನೀನು ಸಂಪತ್ತಿನ ಸಹಿತವಾಗಿರುವ ಪಾಂಡವರ ಜೊತೆಗೆ ಮತ್ತೆ ಸಿಂಹಾಸನದಲ್ಲಿರುತ್ತಿ, ಇದು ನನ್ನ ಪ್ರತಿಜ್ಞೆ, ನೆನಪಿಟ್ಟುಕೊ ಅಂತ ಹೇಳ್ತಾನೆ. ಇನ್ನು ಕೃಷ್ಣನನ್ನು ದೂತನಾಗಿ ಸಂಧಾನಕ್ಕೆ ಕಳುಹಿಸುವ ಪ್ರಸಂಗ. ರಥ, ಹಿಮ್ಮತ್, ಅವನಿಗೆ ಹಿಂದೆ ಬೇಕಾದಂತಹ ಎಲ್ಲ ಪೂರಕ ಸಾಮಗ್ರಿಗಳು, ಅವನ ಜೊತೆಗೆ ಒಂದಿಷ್ಟು ಕಾಲಾಳುಗಳು, ಅವನ ಜೊತೆಗೆ ಸಹಾಯಕ್ಕೆ ಸಾತ್ವಿಕಿಯೂ ಇದ್ದಾನೆ. ಅದಲ್ಲದೆ ಕೆಲವರು ರಥದ ಜೊತೆಗೆ, ಕುದುರೆಯ ಜೊತೆಗೆಲ್ಲ ಕಾಲಾಳುಗಳ ಜೊತೆಗೆ ಪದಾರ್ಥಗಳು ಇದ್ದಾರೆ. ದಾರಿ ತುಂಬಾ ಹೋಗ್ಲಿಕ್ಕಿದೆ, ಅದು ಗೊತ್ತಾಗುತ್ತೆ ನಿನಗೆ. ಅವರು ಹೋಗುವ ದಾರಿ ತುಂಬಾ ದೂರ ಇತ್ತು. ಯಾಕಂದ್ರೆ ಒಂದು ಹಾಲ್ಟ್ ಮಾಡ್ತಾನೆ ಕೃಷ್ಣ. ವೃಕಪ್ಲವ ಅಂತ ಒಂದು ಗ್ರಾಮದ ಹೆಸರನ್ನ ಯುಧಿಷ್ಠಿರ ಕೇಳ್ತಾನಲ್ಲ, ಆ ವೃಕಪ್ಲವದಲ್ಲಿ ಹಾಲ್ಟ್ ಮಾಡ್ತಾನೆ ಒಂದು ರಾತ್ರಿ. ಇಡೀ ದಾರಿಯ ವಿವರಣೆಯನ್ನ ವೇದವ್ಯಾಸರು ಬರೆಯುವುದನ್ನ ನೀವು ನೋಡ್ಬೇಕು. ಕೃಷ್ಣ ಹೋಗುವಾಗ ದಾರಿಯ ಜನ ಎಲ್ಲ ಹೇಗೆ ನೋಡ್ತಿದ್ರು ಅಂತ. ಮೆಗಸ್ತನೀಸ್ ಹೇಳಿದ್ನಲ್ಲ, ಕ್ರಿಸ್ತ ಪೂರ್ವದ 2 ಅಥವಾ 3ನೇ ಶತಮಾನದಲ್ಲೇ ಕೃಷ್ಣ ಪೂಜೆಗೆ ಒಳಗಾಗಿದ್ದ ಅಂತ ಸೂಚನೆಯಾಗಿ ನಮ್ಗೆ ಇದೆಲ್ಲ ಕಾಣ್ತದೆ. ಮಹಾಭಾರತ ಕಾಲದಕ್ಕೇನೆ ಕೃಷ್ಣನನ್ನ ಯಾವ ಪರಿ ದಾರಿಯ 2 ಬದಿ ನಿಂತು, ಎಲ್ಲ ಮನೆ ಬಿಟ್ಟು, ಮನೆಯ ಕಿಟಕಿಯಿಂದ ಹೊರಗೆ ಬಂದು, ಬಾಗಿಲಿಂದ ಆಚೆಗೆ ಅವರ ಬಾಲ್ಕನಿಗಳಲ್ಲಿ ನಿಂತು, ಉಪ್ಪರಿಗೆಯ ಛತ್ತಿನ ಮೇಲೆ ಹತ್ತಿ, ಕೆಲವೊಮ್ಮೆ ಮನೆ ಈ ಕಡೆ ವಾಲಿತೇನೋ ಅನ್ನೋಷ್ಟು ಜನ ಸೇರ್ತಿದ್ರು. ವಿವರಣೆ ನೋಡಿದ್ರೆ ಗೊತ್ತಾಗುತ್ತೆ. ಅವರೆಲ್ಲರೂ ಇಣಿಕೆ ಕೃಷ್ಣನ ನೋಡಕ್ಕೆ ಕಾಯ್ತಿದ್ರು ಅಂತ. ಇದೆಲ್ಲ ಕೃಷ್ಣನ ವ್ಯಕ್ತಿತ್ವ ಆ ಕಾಲಕ್ಕೆ ಆ ಮಟ್ಟಕ್ಕೆ ಏನ್ ಮಾಡಿ ಬೆಳೆದಿದ್ದಿರ್ಬೇಕು ಅಂತ ನೀವು ಭಾವಿಸ್ಬೇಕು. ಅದಕ್ಕೆಲ್ಲ ಮತ್ತೆ ಪೂರ್ವ ಚರಿತ್ರೆಯಾಗಿ ಭಾಗವತ ಓದಿದ್ರೆ ಗೊತ್ತಾಗುತ್ತೆ ಕೃಷ್ಣ ಏನೆಲ್ಲ ಮಾಡಿದ್ದ ಅಂತ. ಎಷ್ಟು ಅವರು ಅದಕ್ಕೇನೆ ಸ್ತ್ರೀಯರೆಲ್ಲ ಯಾವ ಪರಿ ಕೃಷ್ಣನ ಜೊತೆಗೆ ತಮ್ಮ ಗಂಡನನ್ನು ಬಿಟ್ಟು ಬಿಡ್ತಿದ್ರು, ಆದ್ರೆ ಕೃಷ್ಣನ ಕರೆಗೆ ಓಡಿ ಹೋಗ್ತಿದ್ರು ಅಂತ ಅನೇಕ ಗೋಪಿಗೀತ, ಆಮೇಲೆ ಅವನು ಗೋಪಿಯರ ಜೊತೆಗೆ ಇದ್ದ ರೀತಿ, ಗೋಪಿಯರ ಜೊತೆಗೆ ಇದ್ದಾನೆ ಅಂತ ಅನ್ನೋದ್ರೊಳಗೆ ಗೋಪಿಯರನ್ನು ಬಿಟ್ಟು ಹೋಗ್ಬಿಡ್ತಾನೆ ಕೃಷ್ಣ, ಅವ್ರ ಜೊತೆಗೆ ಇರಲ್ಲ. ಅದೆಲ್ಲ ಅವರ ಒಟ್ಟು ನಡತೆಗಳನ್ನ ನೀವು ನೋಡಿದ್ರೆ ಕೃಷ್ಣ ಬಹಳ ವಿಶೇಷವಾದ ಒಂದು ಪರ್ಸನಾಲಿಟಿಯಾಗಿ ಆ ಕಾಲಕ್ಕೆ ಅದು ಜಗಜ್ಜಾಹೀರವಾಗಿ ಗೊತ್ತಿತ್ತು ಅನ್ನುವ ಹಾಗೆ ಕಾಣಿಸ್ತದೆ. ಆದ್ರಿಂದನೇ ಎಲ್ಲರೂ ಕೂಡ ಕೃಷ್ಣ ಬರ್ತಾನೆ ಅನ್ನೋದು ಸುದ್ದಿಯಾಗಿ ದಾರಿ ಉದ್ದಕ್ಕೂ ಕೂಡ, ಅದಕ್ಕೇನೆ ನಾನು ಬಹಳ ಬಾರಿ ಹೇಳ್ತೀನಿ, ನಮ್ಮಲ್ಲಿ ಒಂದು ಭಾರತೀಯ ಪರಂಪರೆಯಲ್ಲಿದೆ ನೋಡಿ, ಹಿಂದೆ ಅದು ಇಂದಿರಾ ಗಾಂಧಿಗಿತ್ತು,
ಬೀದಿಗೆ ಮೆರವಣಿಗೆ ಬಂದ್ರು ಅಂದ್ರೆ ಎಲ್ಲ ಜನ ಸೇರೋದು, ಪಟಾಕಿ ಹೊಡೆಯೋದು, ಅವ್ರಿಗೆ ಹೂವಿನ ಪುಷ್ಪವೃಷ್ಟಿ ಮಾಡೋದು, ಆಮೇಲೆ ಅಲ್ಲಿಂದ ಕೈ ಬೀಸೋದು, ಇವರು ಅಲ್ಲಿಂದ ತಾನು ಕೈ ಬೀಸೋದು. ಇದು ಇಂದಿರಾ ಗಾಂಧಿ ಕಾಲಕ್ಕಿತ್ತು, ಈಗ ಮೋದಿ ಕಾಲಕ್ಕಿದೆ. ಈ ತರ ಅನುಭವಿಸಿದವರು ಇವರಿಬ್ಬರೇ ಅಂತ ಕಾಣಿಸುತ್ತೆ ನಮ್ಮ ಭಾರತೀಯ ಪರಂಪರೆಯಲ್ಲಿ. ಬಟ್ ಈ ಟ್ರೆಡಿಷನ್ ಕೃಷ್ಣನಿಂದ ಆರಂಭ ಆದ ಹಾಗೆ ನಮಗೆ ಕಾಣಿಸುತ್ತೆ. ಕೃಷ್ಣ ಅಷ್ಟು ಪ್ರಿಯನಿಲ್ಲ. ಅದು ರಾಜಕೀಯವಾಗಿ ಯಾವ ಪಕ್ಷ ಅಲ್ಲ ಅವನು ಎಲ್ಲೂ ಕೂಡ ನೀವು ನೋಡಿ, ಎಲ್ಲಿಯೂ ಕೂಡ ಯುದ್ಧ ಮಾಡಿ ತಾನು ಗೆದ್ದು ತಾನು ಸಿಂಹಾಸನ ಕೂತ್ಕೊಳ್ಳಿಲ್ಲ. ಅವನು ಕಂಸನನ್ನು ಕೊಂದ, ಉಗ್ರಸೇನನನ್ನ ಕೂಡಿಸಿದ. ಅಂದ್ರೆ ಯಾರನ್ನ ಅಮಾಯಕವಾಗಿ ಒಳಗೆ ಜೈಲಲ್ಲಿಟ್ಟು ಕಂಸ ಕೂತಿದ್ದ, ಆ ಕಂಸನನ್ನು ಕೊಂದು ಜೈಲಲ್ಲಿದ್ದ ಉಗ್ರಸೇನನನ್ನು ಕೂಡಿಸಿದ. ಅಲ್ಲಿ ಜರಾಸಂಧನನ್ನು ಕೊಂದ, ತಾನು ಕೂತ್ಕೊಳ್ಳಿಲ್ಲ, ಸಹದೇವನನ್ನು ಕೂಡಿಸಿದ. ನೀವೆಲ್ಲ ಕಡೆ ಇದನ್ನು ನೋಡ್ಬೋದು. ನರಕಾಸುರನನ್ನು ಕೊಂದ, ಅವನ ಮಗನನ್ನು ಕೂಡಿಸ್ತಾನೆ. ಈ ತರ ಕೃಷ್ಣ ಎಲ್ಲೂ ಪವರ್ ಪಾಲಿಟಿಕ್ಸ್ ಅಲ್ಲ. ಕೃಷ್ಣನಿಗೆ ನ್ಯಾಯ ಮಾತ್ರ, ಧರ್ಮ. ಇಲ್ಲಿ ಅನ್ಯಾಯ ಇದೆ, ಹೋಗೋದು ಆ ನ್ಯಾಯವನ್ನ ಏನ್ ಬೇಕು ಅದಕ್ಕೆ ಮಾಡೋದು ಕೆಲಸ, ಹೊರಟು ಬರೋದು. ನನ್ಗೆ ಯಾವಾಗ್ಲೂ ಅದಕ್ಕೇನೆ ಗಾಂಧಿ ನೆನಪು. ಅವರು ಹಿ ವಾಸ್ ನಾಟ್ ಆಫ್ಟರ್ ಪವರ್. ಅವರಿಗೆ ಪವರ್ ಬೇಕಾಗಿರ್ಲಿಲ್ಲ, ಅವರಿಗೆ ಸ್ವಾತಂತ್ರ್ಯ ಮಾತ್ರ ಅವರ ಹೋರಾಟ. ಆ ಬಳಿಕ ಅವ್ರು ಹೇಳಿದ್ರು ಕಾಂಗ್ರೆಸ್ ಡಿಸಾಲ್ವ್ ಮಾಡಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಬಟ್ ಅದ್ ಮುಂದೆ ಏನಾಯ್ತು, ನೆಹರೂನ್ ಅವ್ರು ಕೂಡಿಸಿದ್ರು. ಇವೆಲ್ಲ ಅಪಚಾರಗಳು, ಅವರ ಬಗ್ಗೆ ಇರುವ ಸುಳ್ಳು ಮಾತುಗಳು, ಗಾಳಿ ಸುದ್ದಿಗಳು, ಅವರು ಅದರಲ್ಲಿ ಇನ್ನೂ ಇಲ್ಲ. ಅದೆಲ್ಲವೂ ಕೂಡ ಆ ನಂತರದ ಬೆಳವಣಿಗೆ. ನಿಮಗೆ ನಾನು ಹೇಳಿದ್ದೇನೆ, ಕೃಷ್ಣನ ನೀತಿ ಅದು. ಕೃಷ್ಣ ಎಲ್ಲೂ ಕೂಡ ಯಾವುದೇ, ಈವನ್ ಪಾಂಡವರಿಗೆ ಸಿಂಹಾಸನ ಕೂಡಿಸ್ತಾನೆ, ಹೋಗ್ಬಿಡ್ತಾನೆ. ಇಷ್ಟೆಲ್ಲ ಹೋರಾಟ ಮಾಡಿದವ. ಈ ತರ ಈಗಾಗ್ಲೇ ಆ ಒಂದು ಟ್ರೆಡಿಷನ್ ಅನ್ನ ಕ್ರಿಯೇಟ್ ಮಾಡಿದ್ರಿಂದ ಅವನ ಬಗ್ಗೆ ಎಲ್ಲರಿಗೂ ಒಂದು ಪ್ರೀತಿ ಇತ್ತು ಅಂತ ಕಾಣಿಸುತ್ತೆ. ಇವನು ಸಾಮಾನ್ಯ ಅಲ್ಲ, ಇವನು ಬಂದು ಯಾರದೋ ಒಂದು ಪಾಲಿಟಿಕ್ಸ್ಗಾಗಿಯೋ ಪವರ್ಗಾಗಿಯೋ ಬಂದವನಲ್ಲ. ಇವನು ಎಲ್ಲಿ ತೊಂದರೆ ಇದೆ ಅದನ್ನ ನಿವಾರಿಸುವವ, ಹೋಗುವವ, ಇದು ಗೊತ್ತಾಗ್ತಿತ್ತು. ಎಲ್ಲ ಸಣ್ಣ ವಯಸ್ಸಿನಲ್ಲೂ ಕೂಡ ಮಾಡಿದ ಎಲ್ಲಾ ವಧೆಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವನಿಗೆಲ್ಲೂ ಕೂಡ ತಾನೇನೋ ಪಡಿಲಿಕ್ಕಿಲ್ಲ. ಇಂಥ ಅನೇಕ ಕೃಷ್ಣನ ಒಂದು ವೈಭವದ ಮುಖ, ಆ ವೈಭವದ ಮೆರವಣಿಗೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಡೀ ಊರಿಗೂರೇ ಹೊರಗೆ ಬಂದು ಮನೆಯೆಲ್ಲ ಬಿಟ್ಟು, ಅವರು ಮನೆ ಕೆಲಸಗಳನ್ನು ಬಿಟ್ಟು, ಕಿಟಕಿಯಿಂದೆಲ್ಲ ಹಣಕಿ ಹಾಕಿ ಬಾಲ್ಕನಿಯಲ್ಲಿ ನಿಂತು ಅವರೆಲ್ಲ ಕೈ ಬೀಸಿ ಕೃಷ್ಣ ಕಾಣಲ್ಲ ಕೃಷ್ಣ ಕಾಣಲ್ಲ ಅಂತ ಹೇಳಿ, ಹೀಗಾಗಿ ರಥ ನಿಧಾನ ಆಯ್ತು ಅಂತ ಬರೀತಾರೆ ವೇದವ್ಯಾಸ. ಅವ್ನು ಫಾಸ್ಟ್ ಹೋಗೋದಕ್ಕಾಗ್ಲಿಲ್ಲ, ಅವ್ನು ನಿಧಾನ ಹೋಗ್ಬೇಕಾಯ್ತು. ಹೀಗೆಲ್ಲ ಬಂದ ಕೃಷ್ಣ ಬರ್ತಾನೆ ಅನ್ನುವ ಪೂರ್ವದಲ್ಲಿ ಕೃಷ್ಣ ಬರ್ತಿದ್ದಾನೆ ಅಂತ ಧೃತರಾಷ್ಟ್ರನಿಗೆ ಗೊತ್ತಾಗುತ್ತೆ. ಇಲ್ಲಿ ಧೃತರಾಷ್ಟ್ರ ಹೇಳ್ತಾನೆ, ಕೃಷ್ಣ ಬರ್ತಿದ್ದಾನಂತೆ. ಅವನು ನಿನ್ನೆ ನಮಗೆ ಸಂಜೆ ಹೇಳಿದ್ದನಲ್ಲ, ಅಂಥ ಕೃಷ್ಣ ಅವನು ಬರೋದು ಅಂದ್ರೆ ನಮ್ದು ಎಂಥ ಪುಣ್ಯ. ನಾವು ಹೇಗೆಲ್ಲ ಈಗ ಮಾಡ್ಬೇಕು ಅಂತ ನಾವು ಒಬ್ರಿಗೊಬ್ರು ಮಾತಾಡ್ಕೊಳ್ಳೋಣ. ನಾವು ಇದನ್ನು ಬಹಳ ಚೆನ್ನಾಗಿ ಅವನನ್ನ ಸ್ವೀಕರಿಸ್ಬೇಕು, ರಿಸೀವ್ ಮಾಡ್ಬೇಕು, ಅವನಿಗೆ ಕೊಡುವ ಸ್ವಾಗತ ಇನ್ನಿಲ್ಲದಂತೆ ಇರಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡೋಣ ಅಂತ ಧೃತರಾಷ್ಟ್ರ ಎಲ್ಲರನ್ನು ಕರೆದು ಭೀಷ್ಮ, ದ್ರೋಣ ಮತ್ತು ವಿದುರ ಇವರೆಲ್ಲರ ಸಮ್ಮುಖದಲ್ಲಿ ದುರ್ಯೋಧನನಿಗೆ ಹೇಳ್ತಾನೆ. ದುರ್ಯೋಧನ ಅವನು ಸಾಮಾನ್ಯನಲ್ಲ, ಅವನಿಗೆ ಒಳ್ಳೆಯ ವೈಭವದ ಸ್ವಾಗತ ಕೊಡೋಣ. ಅದಕ್ಕೆ ಏನ್ ಮಾಡ್ಬೇಕು, ಇವನೇ ಹೇಳ್ತಾನೆ ಧೃತರಾಷ್ಟ್ರ, ನೋಡು ಎಲ್ಲ ದಾರಿಯಲ್ಲಿ ಅಲ್ಲಲ್ಲಿ ಒಳ್ಳೊಳ್ಳೆಯ ಸಭಾಂಗಣ ಮಾಡು. ಅವನು ಎಲ್ಲೆಲ್ಲಿ ವಿಶ್ರಾಂತಿ ಮಾಡ್ತಾನೋ ಮಾಡ್ಲಿ. ಅವನಿಗೆ ಅಲ್ಲೆಲ್ಲ ಅವನಿಗೆ ಊಟ ತಿಂಡಿ ಬೇಕಾದಂತಹ ಖುಷಿ ಕೊಡುವ ವ್ಯವಸ್ಥೆಗಳನ್ನು ಸಿದ್ಧಪಡಿಸು. ದಾರಿ ಉದ್ದ ಅವನು ಸಂತೋಷ ಪಟ್ಟು ಬರಲಿ, ಅದೆಲ್ಲ ನಮ್ಮದು ಅಂತ ಆಗಲಿ. ಮತ್ತೆ ಅಷ್ಟು ಮಾತ್ರ ಅಲ್ಲಪ್ಪ, ಬಂದ ಮೇಲೆ ನಾವು ಬಹಳ ವಿಶೇಷವಾಗಿ ಅವನನ್ನು ಗೌರವಿಸ್ಬೇಕು. ಹಂಗೆ ಏನೋ ನೀನು ಚ್ಯುತಿ ಮಾಡಬೇಡ. ನೋಡು, ಅವನಿಗೆ ನಾವು ಆದಷ್ಟು ನಮ್ಮಿಂದ ಸಾಧ್ಯವಾದಷ್ಟು ಅವನನ್ನು ಗೌರವಯುತವಾಗಿ ಸ್ವಾಗತಿಸುವುದು, ಪಾದ್ಯ ಕೊಡುದು, ಅರ್ಘ್ಯ ಕೊಡುದು ಹೇಗೂ ಆಯ್ತು. ಅತ್ಯಂತ ವಿಜೃಂಭಣೆಯ ಸ್ವಾಗತ ಮಾಡಿ ಅವನಿಗೆ ಇನ್ನಿಲ್ಲದಂತಹ ಪಾರಿತೋಷಿಕಗಳನ್ನು, ಉಡುಗೊರೆಗಳನ್ನು ಕೊಟ್ಟು, ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟು ವಸ್ತ್ರಾದಿಗಳು, ಆಭರಣಗಳು, ಅವನು ಇನ್ನೊಮ್ಮೆ ಯಾರೂ ಇಂಥ ಆಭರಣ ಕೊಟ್ಟಿಲ್ಲ ಅನ್ನುವಂತಹ ಮುತ್ತಿನ ಹಾರಗಳು, ಇವುಗಳನ್ನೆಲ್ಲ ಸಿದ್ಧ ಮಾಡು. ಅವನಿಗೆ ಬಹಳ ವೈಭವದ ಸ್ವಾಗತ ಕೊಡೋಣ ಅಂತೆಲ್ಲ ಧೃತರಾಷ್ಟ್ರ ಬಹಳ ಮಾತುಗಳನ್ನಾಡಿ, ಇದು ಸರಿಯಲ್ಲವೇ, ನಾನು ಮಾಡಲಿಕ್ಕೆ ಹೊರಟಿರುವುದು ಸರಿಯಲ್ಲವೇ ಅಂತ ಕೇಳ್ತಾನೆ. ಭೀಷ್ಮರು ಸರಿಯಾಗಿದೆ, ಹೀಗೆ ಮಾಡತಕ್ಕದ್ದು. ಕೃಷ್ಣ ಬರುವುದು ನಮ್ಮ ಪುಣ್ಯ. ಅವನು ಅದು ಬೇರೆ ಶಾಂತಿ ಸಂಧಾನಕ್ಕಾಗಿ ಬರುತ್ತಿದ್ದಾನೆ. ಈ ಅವಕಾಶವನ್ನು ನಾವು ಕಳೆದುಕೊಳ್ಳಬಾರದು. ಇದು ನಮ್ಮ ಇಡೀ ಕುಲವನ್ನು ಉಳಿಸುವ ಒಂದು ಪ್ರಯತ್ನ. ಕೃಷ್ಣನ ಈ ಪ್ರಯತ್ನಕ್ಕೆ ನಾವು ಅನುವು ಮಾಡಿಕೊಡಬೇಕು. ವಿದುರ ಹೇಳ್ತಾನೆ ಕೂಡಲೇ, ವಿದುರ ಬಹಳ ಧರ್ಮನಿಷ್ಠ. ನೀನು ಮಾಡುವ ಈ ವೈಭವವೆಲ್ಲ ಚೆನ್ನಾಗಿದೆ, ಕೃಷ್ಣನಿಗೆ ಯೋಗ್ಯವಾದದ್ದು. ಆದ್ರೆ ನಿನ್ನ ಮನಸ್ಸು ಚೆನ್ನಾಗಿಲ್ಲ ಧೃತರಾಷ್ಟ್ರ. ನೀನು ಇದೆಲ್ಲ ಯಾಕೆ ಮಾಡುತ್ತಿದ್ದಿ ಗೊತ್ತಾ? ನೀನು ಭಾವಿಸಿದ್ದಿ ಇದೆಲ್ಲ ಉಡುಗೊರೆಗಳನ್ನು ಕೊಟ್ಟು ಅವನನ್ನು ಪಾಂಡವರ ಕಡೆಯಿಂದ ನಮ್ಮ ಕಡೆಗೆ ಸೆಳೆದುಕೊಳ್ಳಬೇಕು ಎನ್ನುವುದು ನಿನ್ನ ಇಚ್ಛೆ. ಅವನನ್ನು ನಮ್ಮ ಕಡೆಗೆ ಸೆಳೆದುಕೊಂಡು ಪಾಂಡವರ ವಿರುದ್ಧ ಮತ್ತೊಂದು ಹೊಸ ತಂತ್ರ ಮಾಡುವುದಕ್ಕೆ, ಕೃಷ್ಣನನ್ನು ಹೇಗೆ ವಶ ಮಾಡಿಕೊಳ್ಳಬೇಕು ಎನ್ನುವುದನ್ನು ತಲೆಯಲ್ಲಿಟ್ಟುಕೊಂಡು ಹೊಸ ಉಡುಗೊರೆಗಳನ್ನು ಯೋಚಿಸುತ್ತಿದ್ದಿ. ಇದು ನಿನಗೆ ಶೋಭೆ ಅಲ್ಲ.
ಆದ್ರೆ ನಿನಗೆ ಇನ್ನೊಂದು ನೆನಪಿರಲಿ, ಕೃಷ್ಣ ಯಾರು ಕೊಟ್ಟದ್ದನ್ನೂ ಸ್ವೀಕರಿಸುವುದು. ಅವನು ಬಹಳವೆಂದರೆ ನಿನ್ನ ಪಾದ್ಯ ಸ್ವೀಕರಿಸಬಹುದು, ನೀನು ತಂದ ಕುಂಭ ಕಲಶದ ನೀರನ್ನು ಸ್ಪರ್ಶಿಸಬಹುದು, ಇನ್ನೇನೂ ಮುಟ್ಟುವವನಲ್ಲ ಅವನು. ಅವನನ್ನು ಅಷ್ಟು ಸುಲಭವಾಗಿ ನೀನು ವಶಪಡಿಸಲಾರೆ. ಸುಮ್ಮನೆ ಭಕ್ತಿಯಿಂದ, ಈಗ ಭೀಷ್ಮಾಚಾರ್ಯರು ಹೇಳಿದ ಹಾಗೆ ಅವನು ಶಾಂತಿ ಪ್ರಯತ್ನಕ್ಕೆ ಬರುತ್ತಿದ್ದಾನೆ. ನಮ್ಮ ವಂಶ ನಾಶವಾಗಬಾರದು, ನಮ್ಮ ವಂಶವನ್ನು ಉಳಿಸುವ ಏಕಮಾತ್ರ ಪ್ರಯತ್ನದ ಆಸರೆಯಾಗಿ ಕೃಷ್ಣ ಬರುತ್ತಿದ್ದಾನೆ ಎಂಬುದನ್ನು ನೆನಪಿಟ್ಟುಕೊಂಡು ಮಾಡಬೇಕಾದ ಕೆಲಸಗಳನ್ನು ಮಾಡು. ಸ್ವತಃ ಮಗನಾದ ದುರ್ಯೋಧನನಿಗೆ ಬುದ್ಧಿ ಹೇಳು, ಅವನನ್ನು ಒಪ್ಪಿಸು. ಅದು ನೀನು ಅವನಿಗೆ ಕೊಡಬಹುದಾದ ದೊಡ್ಡ ಉಡುಗೊರೆ. ಅಪ್ಪ, ವ್ಯವಸ್ಥೆ ಎಲ್ಲವನ್ನೂ ಮಾಡಿದ್ದೇನೆ. ಈಗ ವಿದುರನೇ ಹೇಳಿದ ಹಾಗೆ ಅವನಿಗೆ ಉಡುಗೊರೆ ಕೊಡುವುದು ಬೇಡ. ಉಡುಗೊರೆ ಯಾಕೆ ಕೊಡುವುದು? ಈಗ ಹೇಳಿದನಲ್ಲ ಈ ವಿದುರ, ನಾವು ಅವನನ್ನು ನಮ್ಮ ಪಕ್ಷಕ್ಕೆ ಕರೆಸಿಕೊಳ್ಳುವುದಕ್ಕೆ ಕೊಡುತ್ತೇವೆ ಎಂದು ಅವನು ಭಾವಿಸುತ್ತಾನೆ. ಹೇಗಿದ್ದರೂ ಅವನು ಪಾಂಡವ ಪ್ರಿಯ ಎಂದು. ಯಾಕೆ ವ್ಯರ್ಥ ಮಾಡುವುದು ಉಡುಗೊರೆ ಕೊಟ್ಟು? ಪಾಂಡವ ಪ್ರಿಯನಲ್ಲವೇ? ನಮ್ಮ ಬದಲು ನಮ್ಮ ಬಗ್ಗೆ ಹೇಗೂ ಯೋಚಿಸುವವನಲ್ಲ. ಹಾಗಾಗಿ ಉಡುಗೊರೆ ಕೊಡುವುದಿಲ್ಲ. ಇನ್ನು ನಿಮಗಿಬ್ಬರಿಗೂ ಗೊತ್ತಿರಲಿ, ಭೀಷ್ಮ ದ್ರೋಣರಿಗೆ ಹೇಳ್ತಾನೆ, ನಿಮಗಿಬ್ಬರಿಗೂ ಗೊತ್ತಿರಲಿ, ನಾವು ಇನ್ನೊಂದು ಯೋಜನೆ ಹಾಕಿದ್ದೇವೆ. ನಾನು ಕರ್ಣ, ಶಕುನಿ, ದುಶ್ಯಾಸನ ಸಮಾಲೋಚಿಸಿಕೊಂಡಿದ್ದೇವೆ. ಕೃಷ್ಣ ಬಂದಾಗ ಸಕಲ ವೈಭವದ ಸ್ವಾಗತ ಮಾಡಿ ಅವನನ್ನು ಬಂಧಿಸಿ ಬಿಡು. ಅವನನ್ನು ಬಂಧಿಸಿದರೆ ಶಾಂತಿಯ ಮಾತುಕತೆ ಹೋಗಲಿ, ಯುದ್ಧ ನೇರಾನೇರ ಪ್ರಾರಂಭವಾಗುತ್ತದೆ. ನಮಗೆ ಬೇಕಾಗಿರುವುದು ಅದು. ಆ ಯುದ್ಧ ನೇರಾನೇರ ಪ್ರಾರಂಭವಾಗುವುದಕ್ಕೆ ನಾವು ಇವನನ್ನು ಬಂಧಿಸಿದ ಒಂದು ಕಾರಣವಾಗಿ ಪಾಂಡವಾದಿಗಳು, ವೃಷ್ಣಿ, ಅಂಧಕರು ಯಾರಿದ್ದಾರೋ ಬರಲಿ, ನಮ್ಮ ಜೊತೆಗೆ ಯುದ್ಧ ಸಾರಲಿ, ನಮ್ಮ ಕೆಲಸ ಯಶಸ್ವಿಯಾಗುತ್ತೆ. ಅಯ್ಯೋ, ಈ ಇಂಥ ಕೆಟ್ಟ ಕೆಲಸ ಮಾಡಬೇಡಪ್ಪ ಅಂತಾನೆ ಧೃತರಾಷ್ಟ್ರ. ಅವನು ದೂತನಾಗಿ ಬರುವುದು. ದೂತನನ್ನು ಬಂಧಿಸುವುದಾಗಲಿ ವಧಿಸುವುದಾಗಲಿ ಧರ್ಮವಲ್ಲ, ರಾಜಧರ್ಮವೇ ಅಲ್ಲ, ಮಹಾಪಾಪಕಾರಕ, ವಧಾರ್ಹ. ಅಂಥ ಕೆಲಸ ಖಂಡಿತಕ್ಕೂ ಮಾಡಲಿಕ್ಕೆ ಹೋಗಬೇಡ ಅಂತ ಧೃತರಾಷ್ಟ್ರ. ಮತ್ತೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಇವನು ಕೇಳುದು ಮುಂದಿನ ಪ್ರಶ್ನೆ ಅಷ್ಟು ಹೇಳಿ ಏನ್ ಹೇಳಿರ್ತಾನೆ ಅಂದ್ರೆ, ದುರ್ಯೋಧನ, ಈ ಬಂಧನದ ನಮ್ಮ ಸಮಾಲೋಚನೆಗೆ ನಿಮ್ಮ ಸಹಾಯವೂ ಬೇಕು. ಭೀಷ್ಮಾಚಾರ್ಯರ ಹತ್ರ ಭೀಷ್ಮಾಚಾರ್ಯರು ಹೇಳ್ತಾರೆ, ದುರ್ಯೋಧನ, ನೀನು ಮಾಡುವ ಪಾಪ ಕಾರ್ಯ ನಿನ್ನನ್ನು ಸುಡಲಿಕ್ಕಿದೆ. ಅಷ್ಟು ಮಾತ್ರವಲ್ಲ, ನಮ್ಮ ವಂಶವನ್ನು ನಾಶ ಮಾಡಲಿಕ್ಕಿದೆ. ನಾನು ಇದರೊಳಗಿಲ್ಲ ಮಾತ್ರವಲ್ಲ, ನಾನು ಇಲ್ಲಿ ಇರುವುದಿಲ್ಲ ಅಂತ ಸಭಾತ್ಯಾಗ ಮಾಡ್ತಾರೆ. ಇಷ್ಟು ನಡೆದಿದೆ. ಇತ್ತ ಕೃಷ್ಣ ಬಂದ. ದಾರಿಯಲ್ಲಿ ಕೃಷ್ಣನಿಗೆ ಗೊತ್ತಾಗುತ್ತೆ ವ್ಯವಸ್ಥೆಗಳನ್ನೆಲ್ಲ ಮಾಡಿರುವುದು ದುರ್ಯೋಧನನ ಕಡೆಯಿಂದ ಅಂತ. ಒಂದು ವಾಕ್ಯ ಬರೆದು ಬಿಡ್ತಾರೆ ವೇದವ್ಯಾಸರು. ಯಾವ ಸಭಾಂಗಣವನ್ನು, ಆಶ್ರಯಗಳನ್ನು ಕೃಷ್ಣ ಪ್ರವೇಶಿಸಲಿಲ್ಲ, ಯಾವುದರ ಆತಿಥ್ಯ ತೆಗೆದುಕೊಳ್ಳಲಿಲ್ಲ. ಬಂದ. ಇನ್ನೇನು ಬಂದ, ವೈಭವದಿಂದ ಅವನು ಬಂದು ಅಂದ ಕೂಡಲೇ ಇವರೆಲ್ಲ ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ಕೃಪಾಚಾರ್ಯರು, ಅಶ್ವತ್ಥಾಮ, ವಿದುರ ಎಲ್ಲರೂ ಮುಂದೆ ಹೋಗಿ ದುರ್ಯೋಧನನ ಸಹಿತವಾಗಿ ಅವನನ್ನ ಮುಂಬಾಗಲಿನ ದ್ವಾರದ ಹತ್ರ ಬಂದು ಅವನನ್ನ ಬರಮಾಡಿಕೊಳ್ತಾರೆ. ಕೃಷ್ಣ ಬಹಳ ಹಸನ್ಮುಖನಾಗಿ ಬರ್ತಾನೆ. ಅವನನ್ನು ಒಳಗೆ ಕರೆಯಲಾಗ್ತದೆ. ಒಳಗೆ ಕುಳ್ಳಿರಿಸಿ ಅವನಿಗೆ ಅರ್ಘ್ಯಪಾದ್ಯ ಕೊಟ್ಟು ಅವನನ್ನ ಆಗ ಮಾಡಬೇಕಾದ ಏನು ಗೌರವ ಇದೆ ಅದನ್ನೆಲ್ಲ ಮಾಡ್ತಾರೆ. ಮಾಡಿದ ನಂತರದಲ್ಲಿ ಅವನಷ್ಟು ವೈಭವದ ಆ ಏನು ಅವರ ಬರಮಾಡಿಕೊಳ್ಳುವಿಕೆ ಇದೆ ಅದನ್ನ ಬಹಳ ಸಂತೋಷದಿಂದ ಸ್ವೀಕರಿಸಿ ಎದ್ದು ನಿಲ್ತಾನೆ. ಅಷ್ಟು ಜನರಿಗೆ ಎಲ್ಲರಿಗೂ ಅವನು ನಮಸ್ಕಾರ ಮಾಡ್ತಾನೆ. ಅದೆಲ್ಲ ಬಹಳ ಸುಸೂತ್ರವಾಗಿ ಇದೆ. ಹೇಗೆ ಒಂದು ವಯೋಗುಣಕ್ಕನುಗುಣವಾಗಿ ಅವನ ಹಿರಿಯರಿಂದ ತೊಡಗಿ ಒಬ್ಬೊಬ್ಬರನ್ನೇ ಹೇಗೆ ನಮಸ್ಕರಿಸಿದ ಅಂತ. ಕೃಷ್ಣ ನೀವು ನೋಡ್ಬೇಕು, ಅವನೆಲ್ಲ ಕಡೆ ನಮಸ್ಕರಿಸ್ತಾನೆ. ಅವನ ಗುಣಗಳೇ ಬಹಳ ವಿಶೇಷ ಅನ್ನೋದಿಲ್ಲ, ಗೊತ್ತಾಗಬೇಕು. ಅದೆಲ್ಲ ಕೆಲವು ನೋಡ್ಬೇಕು, ಯಾವ ಸಂದರ್ಭದಲ್ಲಿ ಯಾರಿಗೆ ನಮಸ್ಕರಿಸ್ತಾನೆ, ಹೇಗೆ ನಮಸ್ಕರಿಸ್ತಾನೆ, ಯಾಕೆ ನಮಸ್ಕರಿಸ್ತಾನೆ, ಎಲ್ಲ ಇವೆ ನಮ್ಮ ಸಂಸ್ಕಾರ ಭಾಗಗಳಾಗಿ. ಕೃಷ್ಣ ಹೇಳ್ತಾನೆ, ಮಾಮ ವರ್ತ್ಮಾನು ವರ್ತತೆ, ನಾನು ಏನ್ ಮಾಡ್ತೇನೋ ಅದನ್ನು ನೋಡಿ ಜಗತ್ತು ಅನುಸರಿಸ್ತದೆ, ಆದ್ರಿಂದ ನಾನು ಎಲ್ಲವನ್ನೂ ಮಾಡ್ತೇನೆ ಅಂತ. ಸೊ ಕೃಷ್ಣನ ಆ ಸದ್ಗುಣಗಳೆಲ್ಲ ನಮಗೆ ಬರ್ಲಿ ಅಂತ ಅವ ಮಾದರಿ ಕೊಟ್ಟಿರೋದು. ಹಾಗೆ ಎಲ್ಲರನ್ನ ನಮಸ್ಕರಿಸಿ ಅಷ್ಟೂ ಜನರ ಹತ್ರ ಕುಶಲೋಪರಿ ಮಾತಾಡಿ ನಕ್ಕು ಎಲ್ಲರ ಜೊತೆಗೆ ಸಂತೋಷವಾಗಿದ್ದೀರಾ ಅಂತ ಅಷ್ಟೂ ಜನರ ಹತ್ರ ಮಾತಾಡ್ತಾನೆ ಅಂತ ಇದೆ. ಅಂದ್ರೆ ವಿರೋಧ ಪಕ್ಷದ ಅಕ್ಷೋಹಿಣಿ ಸೇನೆಯ 11 ಜನ ರಾಜರುಗಳು, ಅವರ ಜೊತೆಗೆ ಬಂದ ಇತರ ರಾಜಪ್ರತಿನಿಧಿಗಳು, ಅಲ್ಲಿರುವ ಬೇರೆ ಬೇರೆ ಸಕಲ ರಾಜದೂತರು ಎಲ್ಲರನ್ನೂ ಮಾತಾಡಿಸಿ ಹೀಗೆ ಒಂದು ಕ್ಷಣ ಅಂತ ಹೊರಗೆ ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಯನ್ನ ಪ್ರವೇಶ ಮಾಡಿ ವಿದುರನ ಜೊತೆಗೆ ಕೂತ್ಕೊಂಡಾಗ ವಿದುರ ತುಂಬಾ ಸಂತುಷ್ಟನಾಗಿ, ನನ್ನ ಮನೆಗೆ ಬಂದಿದ್ದೆ, ನಿನ್ನನ್ನು ಕಂಡು ನಾನು ಸಂತುಷ್ಟನಾಗಿದ್ದೇನೆ, ನನ್ನ ಪುಣ್ಯ ಭಾಗ ಇದು, ನಿನ್ನ ದರ್ಶನ ನನಗೆ ಇಂದು
ಈ ಕ್ಷಣ ಈ ಮನೆಯಲ್ಲಿ ಇಲ್ಲಿ ಬಂದು ಒದಗಿಸಿದ್ದೆ ಅನ್ನೋದು ನಾನು ನನ್ನ ಪುಣ್ಯ ಅಂತ ಭಾವಿಸ್ತೇನೆ ಅಂತೆಲ್ಲ ಕೃತಾರ್ಥ ಭಾವದಿಂದ ನಮಸ್ಕರಿಸಿ ಹೇಳ್ತಾನೆ, ಈಗ ನೀನು ಮತ್ತೆ ಹೋಗಬೇಡ ಅಂತ. ಮತ್ತೆ ಹೋಗಬೇಡ ಅನ್ನೋದು ಒಂದು ಮಾತು. ಆಮೇಲೆ ಹೋಗುವುದಕ್ಕೆ ಹೋಗದೆ ಇರುವುದಕ್ಕೆ ನನಗೆ ನನ್ನದೇ ಆದ ಕೆಲವು ಅನುಮಾನಗಳಿವೆ, ಅದರಿಂದ ಹೋಗಬೇಡ ಅಂತ ಹೇಳ್ತಾನೆ. ಅವನದನ್ನ ಅಷ್ಟು ಕೇಳದ ಹಾಗೆ ಕುಂತಿಯನ್ನು ನೋಡ್ತಾನೆ. ಕುಂತಿಯ ಜೊತೆಗೆ ಮಾತಾಡುವಾಗ ನೋಡಿ, ಇಡೀ ಕುಂತಿ ಅಂದು ವಿದುರನ ಜೊತೆಗೆ ಉಳಿದವಳು ಇಲ್ಲಿಯವರೆಗೆ ಕಾಣಿಸಿಲ್ಲ. ಅಭಿಮನ್ಯುವಿನ ಮದುವೆಗೂ ಇಲ್ಲ. ಯುಧಿಷ್ಠಿರ ಹೊರಡುವಾಗ ಕೃಷ್ಣನಿಗೆ ಒಂದು ಮಾತು ನಾನು ಮರೆತಿದ್ದೇನೆ. ಅಮ್ಮ ನಮ್ಮನ್ನು ಬಿಟ್ಟು 13 ವರ್ಷ ಕಳೆದು 14ನೆಯ ವರ್ಷ. ನಾವು ಅವಳನ್ನು ನೋಡಿಲ್ಲ, ಅವಳು ನಮ್ಮನ್ನು ನೋಡಿಲ್ಲ. ಅವಳು ಪಟ್ಟ ಕಷ್ಟ, ಅವಳು ಆರಂಭದಿಂದ ಇವತ್ತಿನವರೆಗೆ ಉಂಡ ನೋವು, ಅದು ಅವಳಿಗೆ ಮಾತ್ರ ಗೊತ್ತು. ಅವಳನ್ನ ನಾನು ತುಂಬಾ ಭಕ್ತಿಯಿಂದ ನೆನೆದು ನಮಿಸಿದ್ದೇನೆ ಎಂದು ಹೇಳು. ಆದಷ್ಟು ಬೇಗ ನಾವು ಅಮ್ಮನನ್ನು ಸೇರುತ್ತೇವೆ ಅಂತಲೂ ಹೇಳುವಂತ ಅಲ್ಲಿ ಹೊರಡುವಾಗ ಕೃಷ್ಣನಿಗೆ ಹೇಳಿರ್ತಾನೆ. ಈ ಅರ್ಜುನ ಗಾಢ ಆಲಿಂಗನ ಮಾಡಿ ನಿನ್ನ ನಿರ್ಣಯದಂತೆ ನಾನು ನಡೆಯುತ್ತೇನೆ ಅಂದಿರ್ತಾನೆ. ಭೀಮ ಏನೂ ಮಾತಾಡದೆ ಅಲ್ಲಿನ ಕಟಕಟಕಟ ಸಪ್ಪಳದ ಜೊತೆಗೆ ಆಲಿಂಗಿಸ್ತಾನೆ. ಇದು ಹೊರಡುವಾಗ ನಡೆದ ಘಟನೆ. ಇಲ್ಲಿ ಬಂದು ಕುಂತಿಯ ಮುಂದೆ ನಿಂತಾಗ ಕುಂತಿ ಹೇಳ್ತಾಳೆ, ನಾನು ಮೊದಲಿನಿಂದಲೂ ಯಾವ ದೈವದ ಕಾರಣವೋ ಗೊತ್ತಿಲ್ಲ, ದುಷ್ಟ ದಾರಿಗೆ ಬಿದ್ದು ಬಿಟ್ಟೆ. ನನ್ನ ಬದುಕೆಲ್ಲ ಕಷ್ಟದ ದಾರಿ. ನನ್ನನ್ನ ಅಂದು ಶೂರಸೇನ ನಿನ್ನ ಕುಟುಂಬದ ಹಿರಿಯ, ಅವನು ಯಾಕೆ ಗೊತ್ತಿಲ್ಲ ಕುಂತಿ ಭೋಜನಿಗೆ ದಾನ ಮಾಡಿಬಿಟ್ಟ, ದತ್ತಕ್ಕೆ ಕೊಟ್ಟ. ನಿಮ್ಮ ಜೊತೆಗೆ ಇದ್ದಿದ್ದರೆ ಈ ಪಾಪ ನನ್ನ ಬೆನ್ನು ಹತ್ತುತ್ತಿರಲಿಲ್ವೋ ಏನೋ. ಆದರೆ ಎಂದು ಕುಂತಿ ಭೋಜನಿಗೆ ನನ್ನನ್ನು ದತ್ತಕ್ಕೆ ಕೊಟ್ಟ ಅಂದಿನಿಂದ ನನ್ನ ಕಷ್ಟ ಪರಂಪರೆ ಒಂದರ ಮೇಲೆ ಒಂದು ನನ್ನನ್ನು ಬೆನ್ನು ಬಿಡದೆ ಹಿಂಬಾಲಿಸಿದೆ. ಆ ದುಃಖಗಳನ್ನೆಲ್ಲ ನಾನು ಕಷ್ಟದಿಂದ ಸಹಿಸಿಕೊಂಡಿದ್ದೇನೆ. ಆಗ ಲಾಕ್ಷಾಗ್ರಹದ ದೋಷದಿಂದ ತೊಡಗಿ ಇಂದಿನವರೆಗೆ ಆ ಪಾಂಡವರು ಅನುಭವಿಸಿದ್ದು, ಅವರ ದುಃಖ, ಅವರ ಶೌರ್ಯದ ಮುಂದೆ ಅವರ ಅನುಭವ, ಅವರ ನೋವು, ಇವುಗಳನ್ನೆಲ್ಲ ನಾನು ಒಳಗೆ ನುಂಗಿಕೊಂಡಿದ್ದೇನೆ. ಅದರ ಜೊತೆಗೆ ನನ್ನ ಅನುಭವ ಕೂಡ ನಿನಗೆ ಗೊತ್ತು ಕೃಷ್ಣ. ಇನ್ನೊಂದು ವಿಷಯ, ನಾನು ಪಾಂಡವರಿಗಾಗಿ ಅಷ್ಟು ದುಃಖಿಸುವುದಿಲ್ಲ. ನನಗೆ ದ್ರೌಪದಿಯನ್ನು ನೆನೆದರೆ ನನಗಿಂತ ದುಃಖವಾಗುತ್ತದೆ. ಆ ದ್ರೌಪದಿಯನ್ನು ನೆನೆದು ದುಃಖಿಸುತ್ತೇನೆ. ಅವಳ ಆ ಕಣ್ಣೀರು ಎಂದು ಮುಗಿದೀತು. ನಾನು ಈಗಲೂ ಕೃಷ್ಣ ನಿನಗೆ ಒಂದೇ ಮಾತು ನನ್ನ ಕಡೆಯಿಂದ, ಪಾಂಡವರು ಶಾಂತಿ ಬಯಸಿದರು, ನೀನು ಶಾಂತಿಗಾಗಿ ಹೋರಾಡಬೇಕು. ಶಾಂತಿಯ ಅರಿಕೆ ಮಾಡಿಕೊಳ್ಳಬೇಡ. ದ್ರೌಪದಿ ಸಂತೋಷ ಪಡುವ ಹಾಗೆ ಯುದ್ಧ ಮಾಡಿ ದ್ರೌಪದಿಯ ಕಣ್ಣೀರು ಒರೆಸುವ ಕೆಲಸ ಮಾಡು, ಅಂದು ನಾನು ಸಂತುಷ್ಟಳಾಗುತ್ತೇನೆ. ದುರದೃಷ್ಟವಶಾತ್ ನೀವು ಕೂಡ ನಮ್ಮನ್ನು ಯಾರೂ ರಕ್ಷಿಸಲಿಕ್ಕೆ ಬರಲಿಲ್ಲ. ನಾವು ಎಷ್ಟೋ ಕಷ್ಟಗಳನ್ನು ಅನುಭವಿಸಿದೆವು. ಇಂಥ ಕಷ್ಟದ ದಿನಗಳು ದ್ರೌಪದಿಯ ಪಾಲಿಗಾದರೂ ಮುಗಿಯಲಿ, ನನ್ನದಿಷ್ಟೇ ಅರಿಕೆ ಅಂತ. ತಕ್ಷಣ ಕೃಷ್ಣ, ನೀನ್ ಯಾಕೆ ದುಃಖಿಸ್ತೀಯಮ್ಮ? ನಿನಗೆ ಎಲ್ಲಿ ಕೇಡಾಗಿದೆ? ನೀನು ಆ ಕುಂತಿ ಭೋಜನೆಗೆ ದತ್ತಕ್ಕೆ ಕೊಟ್ಟದ್ದರಿಂದ ಎಂಥ ಪರಂಪರೆಯ ಮನೆತನದಲ್ಲಿ ಎಂಥ ದೇವತೆಗಳ ಸೃಷ್ಟಿಗೆ ಕಾರಣ ಮಾಡಿ, ಯಾಕೆ ಕೆಟ್ಟದ್ದನ್ನು ಯೋಚಿಸುತ್ತೆ? ಕಷ್ಟಗಳು ಬಂದ ತಕ್ಷಣ ಕೆಡುಕು ಎಂದು ಭಾವಿಸಬೇಡ. ನಿನಗೆ ಒಳಿತು ಕಾದಿದೆ. ನಿನ್ನ ಮಕ್ಕಳು ಸಿಂಹಾಸನ ಏರುವುದನ್ನ ನೀನು ಕಣ್ಣಾರೆ ನೋಡುತ್ತೀ. ಇದು ನನ್ನ ಪ್ರತಿಜ್ಞೆ. ಯುಧಿಷ್ಠಿರಾದಿಗಳು ನಿನಗೆ ಪ್ರೀತಿಪೂರ್ವಕ ಭಕ್ತಿಯ ನಮಸ್ಕಾರ ತಿಳಿಸಿದ್ದಾರೆ. ಅವರೂ ಕೂಡ ನಿನ್ನನ್ನು ನೋಡಲು ಹಂಬಲಿಸಿದ್ದಾರೆ. ಬಹುಶಃ ನೋಡಿ, ಹಸ್ತಿನಾಪುರಕ್ಕೆ ಪಾಂಡವರು ಬರುವ ಹಾಗಿರ್ಲಿಲ್ಲ. ಅದಿನ್ನು ಅವರ ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರಕಾರ ಏನು ಅಂತ ನಿರ್ಣಯ ಆಗಿಲ್ಲ. ಅಜ್ಞಾತವಾಸ ಮುಗಿದ್ಮೇಲೆ ಒಂದೋ ರಾಜ್ಯ ಕೊಡಬೇಕು, ಇಲ್ಲ ಯುದ್ಧ, ಇನ್ನು ನಿರ್ಣಯ ಆಗಿಲ್ಲ. ಹಾಗಾಗಿ ಬಹುಶಃ ಅಭಿಮನ್ಯುನ ಮದುವೆಗೂ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ. ಆದ್ರಿಂದ ವಿದುರು ಕೂಡ ಬಂದ ಹಾಗಿಲ್ಲ. ಸೊ ಇದು ಬಹುಶಃ ಆ ಇಕ್ಕಟ್ಟು ಅವಳನ್ನು ದೂರ ಇಟ್ಟಿದೆ. ಅಂತೂ ಕುಂತಿನು ಹೀಗೆ ಹೇಳಿದ್ಲು. ಇವನು ಮತ್ತೆ ಹೋಗ್ತಾನೆ. ಆಗ ಪುನಃ ದುರ್ಯೋಧನ ಬಹಳ ಏಕಾಂತಕ್ಕೆ ಕರ್ಕೊಂಡು ಹೋಗ್ತಾನೆ. ಮಿತ್ರರ ಜೊತೆ ಕೂತ್ ಮಾತಾಡೋಣ ಅಂತ ಕರ್ಣನನ್ನ ಶಕುನಿಯನ್ನೆಲ್ಲ ಕೂಡಿಸ್ಕೊಂಡಿದ್ದಾನೆ ದುಶ್ಯಾಸನನ ಜೊತೆಗೆ. ಬಹಳ ಪ್ರೀತಿಯಲ್ಲಿ, ಈಗ ಆಯ್ತಲ್ಲ ನಮ್ಮ ಒಂದು ಸಲದ ಏನು ವೈಭವದ ಬರಮಾಡಿಕೊಳ್ಳುವಿಕೆಯನ್ನು ಸ್ವೀಕಾರ ಮಾಡಿದ್ದಿ, ಈಗ ಊಟ ಮಾಡೋಣ ನಮ್ ಜೊತೆಗೇನೆ. ನಾವು ಒಳ್ಳೆ ವಿಶೇಷ ಭೋಜನ ಸಿದ್ಧ ಮಾಡಿದ್ದೇನೆ. ನೀ ನಮ್ಮ ಬಂಧು, ಹಿತಚಿಂತಕ, ನಮಗೂ ಪ್ರಿಯ, ಪಾಂಡವರಿಗೂ ಪ್ರಿಯ, ನಮಗೂ ಸಹಾಯ ಮಾಡ್ಬೇಕು, ಅವನಿಗೂ ಸಹಾಯ ಮಾಡ್ಬೇಕು ಅಂತೆಲ್ಲ ಇರುವವ, ನನಗೂ ಅವರಿಗೂ ಈಕ್ವಲ್ ನೀನು, ಅದರಿಂದ ಊಟ ಮಾಡೋಣ. ಕೃಷ್ಣ ಕೂಡಲೇ ಹೇಳ್ತಾನೆ, ದೂತನ ಕೆಲಸಕ್ಕಾಗಿ ಬಂದಿದ್ದೇನೆ. ದೂತನ ಕೆಲಸ ಮುಗಿದ ಬಳಿಕ ಮಾತ್ರ ನಾನು ಊಟ ಮಾಡ್ತೇನೆ. ನನ್ನ ದೂತ ಕಾರ್ಯ ಮುಗಿದ ಬಳಿಕ ನನಗೆ ಮತ್ತು ನನ್ನ ಜೊತೆಗೆ ಬಂದವರಿಗೆ ಎಲ್ಲರಿಗೂ ನೀನು
ಸತ್ಕರಿಸು, ಈಗ ನಾನು ಊಟ ಮಾಡುವುದಿಲ್ಲ. ಪುನಃ ಹೇಳ್ತಾನೆ, ಅಲ್ಲ ನೀನು ಯಾಕೆ ನಮ್ಮ ಜೊತೆಗೆ ನಿಯಮ ಮಾತಾಡುದು? ನೀನು ಬಂಧು ಅಲ್ವಾ, ಊಟ ಮಾಡೋಣ ಅಂತೇನೆ ತಿರಸ್ಕರಿಸ್ತೀಯಲ್ಲ, ಊಟ ತಿರಸ್ಕರಿಸ್ತೀಯ ಯಾಕೆ? ನಮ್ ಜೊತೆ ಊಟ ಮಾಡಕ್ಕೆ ಏನ್ ತೊಂದ್ರೆ ನಿನಗೆ? ಈ ಸಾರಿ ಕೃಷ್ಣ ಇದ್ದದಿದ್ದ ಹಾಗೆ ಹೇಳ್ತಾರೆ, ನೋಡು, ಮೊದಲನೆಯದ್ದು ನಾನು ದೂತನಾಗಿ ಬಂದದ್ದು, ಎರಡನೆಯದ್ದು ನೀನು ಬಂಧು ಅಂತಿ, ನಾನು ಬಂಧುವಾಗಿ ಬಂದದ್ದಲ್ಲ. ಬಂಧುವಾಗಿ ಬಂದಿದ್ರೆ ಹೌದು ನೀನು ಹೇಳೋದು ಕರೆಕ್ಟ್, ನಾನು ದೂತನಾಗಿ ಬಂದದ್ದು. ಬಂಧು ಅಂತ ಯಾಕೆ ಹೇಳೋದು ಅಂದ್ರೆ, ಇವನ ಮಗ ಸಾಂಬನನ್ನು ಲಕ್ಷಣ ಅನ್ನುವ ಇವನ ಮಗಳಿಗೆ ಮದುವೆ ಮಾಡಿ ಕೊಡಲಾಗಿದೆ. ಹಾಗಾಗಿ ಇವರಿಗೊಂದು ಬಾಂಧವ್ಯ ಇದೆ, ನೆಂಟ್ರು ಇವರು, ಬೀಗರು. ಹಾಗಾಗಿ ನಮ್ಮ ಮನೇಲಿ ಊಟ ಮಾಡ್ಬೇಕು ಅಂತ ಹಕ್ಕು. ಸಂಬಂಧದಲ್ಲಿ ಹಕ್ಕುಗಳು ಮಾತ್ರ ಅಲ್ವಾ, ಪ್ರೀತಿಯಲ್ಲಿ ಕರ್ತವ್ಯಗಳು, ಸಂಬಂಧದಲ್ಲಿ ಹಕ್ಕುಗಳು. ಅದನ್ನ ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಹೇಳೋರು ಮಾತ್ರ. ಪ್ರೀತಿಯಲ್ಲಿ ಇದ್ದವರು ತಕ್ಷಣ ನಮಗೇನು ಬೇಕೋ ಅದನ್ನ ಮಾಡಿಬಿಡ್ತಾರೆ, ಕರ್ತವ್ಯಗಳು ಜಾಸ್ತಿ. ಇವನು ಅದಕ್ಕೆ ಹೇಳ್ತಾನೆ, ನಾನು ಬಂಧುವಾಗಿ ಬಂದಿಲ್ಲ ಮೊದಲನೆಯದ್ದು. ಎರಡನೆಯದ್ದು ನೀನು ಕರೆಯುವುದು ಭೋಜನಕ್ಕೆ. ಭೋಜನಕ್ಕೆ, ಊಟಕ್ಕೆ ಯಾವಾಗ ಹೋಗ್ತೇವೆ ನಾವು? ಎರಡೇ ಕಾರಣಕ್ಕೆ ಹೋಗ್ತೇವೆ. ಒಂದು ತುಂಬಾ ಪ್ರೀತಿಯಿಂದ ಕರೆದಾಗ, ಇನ್ನೊಂದು ಹೊಟ್ಟೆಗೆ ಇಲ್ಲದ ಆಪತ್ತಿನ ಸ್ಥಿತಿ ಬಂದಾಗ. ಇಲ್ಲದಿದ್ರೆ ಊಟಕ್ಕೆ ಹೋಗೋದಿಲ್ಲಪ್ಪ. ಕೃಷ್ಣ ಮುಂದೆ ದುರ್ಯೋಧನನಿಗೆ ಹೇಳ್ತಾನೆ, ನೀನು ಪ್ರೀತಿಯಿಂದ ಊಟಕ್ಕೆ ಕರೆಯುತ್ತಿಲ್ಲ, ಹೊಟ್ಟೆಗಿಲ್ಲದ ಅನಾಥ ಅವಸ್ಥೆ ನನಗಿನ್ನು ಬಂದಿಲ್ಲ, ಆದ್ದರಿಂದ ನಾನು ನಿನ್ನ ಮನೆಯಲ್ಲಿ ಊಟ ಮಾಡುವುದಿಲ್ಲ. ತಕ್ಷಣ ದುರ್ಯೋಧನನಿಗೆ ಅದು ಸಾಕಲ್ಲ, ಅಷ್ಟು ಮಾತ್ರ ಹೇಳೋದಿಲ್ಲ, ಈ ಊರಿನಲ್ಲಿ ಎಲ್ಲರೂ ಕೂಡ ನಿನ್ನನ್ನು ಅನುಮೋದಿಸುವವರೇ, ಅಧರ್ಮದಲ್ಲಿಯೇ ಬದುಕುವವರು. ಈ ಊರಿನ, ಈ ರಾಜ್ಯದಲ್ಲಿ ಒಬ್ಬ ಧರ್ಮನಿಷ್ಠನ ಮನೆಯಲ್ಲಿ ಊಟ ಮಾಡುವ ಯೋಗ್ಯತೆ ಇದ್ದರೆ ಅದು ವಿದುರ ಮಾತ್ರ. ನಾನು ಅಲ್ಲಿ ಊಟ ಮಾಡುತ್ತೇನೆ, ಉಳಿದವರೆಲ್ಲ ನಿನ್ನ ಅನ್ನಕ್ಕೆ ಬಿದ್ದವರು, ನಾನು ಅಲ್ಲಿ ಊಟ ಮಾಡುವುದು. ಇಷ್ಟು ಹೇಳಿ ಅವನು ವಿದುರನ ಮನೆಗೆ ಹೊರಡುತ್ತಾನೆ. ವಿದುರ ಬರಮಾಡಿಕೊಂಡು ಊಟ ಮಾಡಿಸಿ ಆ ಬಳಿಕ ಪುನಃ ಹೇಳ್ತಾನೆ, ನೀನು ಹೋಗುವುದು ನನಗೆ ಉಚಿತ ಅಂತ ಕಾಣುವುದಿಲ್ಲ. ಯಥಾ ಪ್ರಕಾರ ಭೀಮ ಏನನ್ನೆಲ್ಲ ಹೇಳಿದ ಅದೇ ಗುಣ ದುರ್ಗುಣಗಳನ್ನ ಪಟ್ಟಿ ಮಾಡ್ತಾನೆ ವಿದುರ. ಭೀಮ ಹೇಳಿದ ಹಾಗೆ ಅವನ ಬಳಿ ಹೋಗಬೇಡ, ಅವನು ದುಷ್ಟ, ಅವನು ನೀಚ, ಯಾವ ಕೆಲಸಕ್ಕೂ ಹೇಸುವವನಲ್ಲ, ಯಾರಿಗೂ ಅವಮಾನ ಮಾಡಬಲ್ಲವ, ಅವನು ಪ್ರಾಣ ತೆಗೆಯುವುದಕ್ಕೂ ಹಿಂದೆ ಸರಿಯುವವನಲ್ಲ, ಮಹಾ ಸಂಶಯಿ, ಯಾರನ್ನೂ ನಂಬುವುದಿಲ್ಲ, ಶಠ, ತನ್ನದನ್ನೇ ನಡೆಸುವವ, ತಾನು ಸತ್ತರೂ ಚಿಂತೆ ಇಲ್ಲ, ಯಾರಿಗೂ ತನ್ನನ್ನು ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಕೊಡುವವನಲ್ಲ, ಬಾಗುವುದಿಲ್ಲ. ನೀನು ಅಂಥವನ ಮುಂದೆ ಹೋಗುವುದು ನನಗೆ ಯಾಕೋ ಇಷ್ಟವಿಲ್ಲ ಕೃಷ್ಣ. ನಿನ್ನ ಎತ್ತರಕ್ಕೆ ಆ ಜಾಗವಲ್ಲ, ನಿನ್ನ ಯೋಗ್ಯತೆಯನ್ನು ಅವನು ಕಡಿಮೆ ಮಾಡಬಹುದು. ಆ ಕೆಟ್ಟ ಜಾಗದಲ್ಲಿ ಹೋಗಿ ನೀನು ನಿಂತು ನಿನ್ನ ಮಾತುಗಳನ್ನು ಹೇಳುವುದು ಉಚಿತವಲ್ಲ. ಅದು ಕಿವಿಡರ ಮುಂದೆ ಗಾಯನ ಮಾಡಿದಂತೆ, ಅದು ಅಜ್ಞಾನಿಗಳ ಮುಂದೆ ಜ್ಞಾನವನ್ನ ತೋರಿದಂತೆ. ಅವನ ಮುಂದೆ ನಿನ್ನ ಮಾತು ಬೇಡ ಎನಿಸುತ್ತದೆ ಕೃಷ್ಣ. ದಯವಿಟ್ಟು ಶಾಂತಿ ಸಂಧಾನದ ಅಥವಾ ಯಾವ ಮಾತುಕತೆಗಳನ್ನು ಅವನ ಅರಮನೆಯಲ್ಲಿ ಮಾಡಬೇಡ. ನೀನು ಹೋಗುವುದರಿಂದ ಅವರು ನಿನಗೆ ಅವಮಾನ ಮಾಡಬಹುದು. ನನಗೆ ನಿನ್ನ ಶಕ್ತಿಯ ಬಗ್ಗೆ ಪೂರ್ಣ ವಿಶ್ವಾಸವಿದೆ, ಆದರೆ ನಾನು ನಿನ್ನ ಒಳಿತಿಗಾಗಿ ನಿನ್ನ ಅವಮಾನ ನನಗೆ ಸಹಿಸಲಾಗುವುದಿಲ್ಲ ಎಂಬ ಕಾರಣಕ್ಕೆ ಹೇಳುತ್ತಿದ್ದೇನೆ. ಮುಂದೆ ಹೇಳ್ತಾನೆ ಕೃಷ್ಣ, ನನಗೆ ಪಾಂಡವರಿಗಿಂತಲೂ ನೀನು ಪ್ರಿಯನು, ನಿನ್ನ ದೃಷ್ಟಿ ಮಾತ್ರದಿಂದ ನಾನು ಸಂತುಷ್ಟನಾಗಿದ್ದೇನೆ, ನಾನು ಆದ್ದರಿಂದ ಈ ಮಾತನ್ನು ಹೇಳಿದ್ದೇನೆ. ಚಿಂತಿಸಬೇಡ ವಿದುರ, ನಾನು ಎಲ್ಲದಕ್ಕೂ ಸಿದ್ಧನಾಗಿ ಬಂದಿದ್ದೇನೆ. ನನ್ನ ಮಾತುಗಳು ಅಲ್ಲಿ ನಡೆದರೆ ಒಳಿತು, ಅದಕ್ಕೆ ಯೋಗ್ಯವಾದ ಪ್ರತಿಕ್ರಿಯೆ ಅವನು ಕೊಟ್ಟರೆ ಅವನಿಗೆ ಶೋಭೆ. ಒಂದೊಮ್ಮೆ ಅವನು ಅದಕ್ಕೆ ಸಿದ್ಧನಾಗದಿದ್ದರೆ ನಾನು ಎಲ್ಲದಕ್ಕೂ ಸಿದ್ಧ. ಒಂದು ಹುಲ್ಲಿನ ರಾಶಿ ಆ ಕ್ಷಣ ನಾಶವಾಗುವ ಹಾಗೆ ನನ್ನ ಬೆಂಕಿ ಅವರನ್ನು ಸುಡುತ್ತದೆ, ಚಿಂತಿಸಬೇಡ ಅಂತ ಹೇಳಿ ಕೃಷ್ಣ ಮತ್ತೆ ಹೊರಡ್ತಾನೆ. ಅಲ್ಲಿ ದುರ್ಯೋಧನಾದಿಗಳು ಕೂತಿದ್ದಾರೆ. ಕೃಷ್ಣನ ಮುಂದೆ ಮಾತು ಪ್ರಾರಂಭ ಮಾಡ್ತಾನೆ. ಕೃಷ್ಣ ತನ್ನ ಮಾತನ್ನು ಪ್ರಾರಂಭ ಮಾಡುವಾಗ ರಾಜ ಹೇಗಿರಬೇಕು ಅನ್ನುವಲ್ಲಿಂದ ಪ್ರಾರಂಭ ಮಾಡ್ತಾನೆ. ಒಬ್ಬ ರಾಜ ಒಳಗಿರಲಿ ಹೊರಗಿರಲಿ ಕೆಡುಕರನ್ನು ರಕ್ಷಿಸಬಾರದು. ಅವರು ಕುಟುಂಬದ ಒಳಗಿರಲಿ ಸಾರ್ವಜನಿಕವಿರಲಿ ಇಬ್ಬರಿಗೂ ಒಂದೇ ನ್ಯಾಯವನ್ನು ತೋರಿಸಬೇಕು. ಕೃಷ್ಣ ಮಾತಾಡ್ತಾ ಹೇಳ್ತಾನೆ, ದುರ್ಯೋಧನ, ಶಕುನಾದಿಗಳು ನಿನ್ನ ಕುಟುಂಬದ ಒಳಗಿರುವ ಕೇಡಿಗರು. ನೀನು ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷಣದಲ್ಲಿ ಸ್ವಲ್ಪ ಎಡವಿದ್ದಿ.
ನಿನ್ನ ಒಳಗಿರುವವರನ್ನು ಶಿಕ್ಷಿಸುವುದನ್ನು ಮಾಡಿಲ್ಲ. ಒಮ್ಮೆ ಅವರನ್ನು ಶಿಕ್ಷಿಸುವ ಕಡೆಗೆ ಗಮನ ಕೊಡು. ಹೀಗೊಮ್ಮೆ ನೀನು ಶಿಕ್ಷಿಸಿ ಅವರನ್ನು ನಿನಗೆ ಬೇಕಾದಂತೆ ಒಪ್ಪಿಸಲು ಸಾಧ್ಯವಾದರೆ ಹೆಚ್ಚೇನೂ ಕಷ್ಟವಿಲ್ಲ. ನೀನು ಅವರೆಲ್ಲರನ್ನೂ ಒಂದುಗೂಡಿಸಿದ ಒಂದು ದೊಡ್ಡ ಕೆಲಸವನ್ನು ಮಾಡು. ದುರ್ಯೋಧನಾದಿಗಳು 4 ಜನ ಒಪ್ಪಿಬಿಟ್ಟರೆ ಯಾರಿಗೂ ವ್ಯತ್ಯಾಸವಿಲ್ಲ, ಎಲ್ಲರೂ ಶಾಂತಿಗೆ ಒಪ್ಪುತ್ತಾರೆ. ಈ 4 ಜನರ ಕಾರಣಕ್ಕೆ ನೀನು ಯಾಕೋ ನಿನ್ನ ಮನಸ್ಸನ್ನು ಮೃದು ಮಾಡಿಕೊಂಡಿದ್ದಿ. ತಂದೆಯಾಗಿ ಅವರನ್ನ ಶಿಕ್ಷಿಸಿ ಆದರೂ ಒಪ್ಪಿಸು. ನೀನು ಒಪ್ಪಿಸಿದರೆ ಏನಾಗುತ್ತದೆ ಗೊತ್ತಾ ಧೃತರಾಷ್ಟ್ರ? ಅಷ್ಟೂ ಜನ ರಾಜರು ಒಂದಾಗುತ್ತಾರೆ. ನಿನ್ನ ಮುಂದೆ ಕುಳಿತಿರುವ 11 ಅಕ್ಷೋಹಿಣಿ ಸೇನೆ, ಅಲ್ಲಿ ಕುಳಿತಿರುವ 7 ಅಕ್ಷೋಹಿಣಿ ಸೇನೆ, ಈಗ ನೀನೇ ಹೆಸರಿಸುವ ಭೀಷ್ಮ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮರ ಜೊತೆಗೆ ದುರ್ಯೋಧನಾದಿಗಳು, ಅವರನ್ನು ಬೆಂಬಲಿಸುವ ಎಲ್ಲ 11 ಅಕ್ಷೋಹಿಣಿ ಸೇನೆಯ ಭಗದತ್ತ, ಭೂರಿಶ್ರವ ಅಥವಾ ಕೃತವರ್ಮ ಇವರ ಪಡೆ, ಇವರ ಜೊತೆಗೆ ಪಾಂಡವರು ಸೇರಿದರೆ ಅವರಿಗೆ ನೀನು ಚಕ್ರವರ್ತಿ. ನಿನಗೆ ಯಾರು ಆಗ ಸ್ವಾಧೀನಕ್ಕೆ? ಎಲ್ಲರೂ ನಿನ್ನ ಅಧೀನ ಅಲ್ಲವೇ? ನೀನು ಅಂಥ ಚಕ್ರವರ್ತಿತ್ವವನ್ನ ಯಾಕೆ ಹಿಂದೆ ಮುಂದೆ ಯೋಚಿಸಿ ಕಳೆದುಕೊಳ್ಳುತ್ತಿ? ನಿನಗೆ ಹೀಗೆ ಹೇಳುವಾಗ ನಿನಗೊಂದು ಎಚ್ಚರ ಗೊತ್ತಿರಲಿ. ನೀನು ಚಕ್ರವರ್ತಿ ಆದರೆ ಪಾಂಡವಾದಿಗಳು ನಿನ್ನ ದಾಸ್ಯಕ್ಕೆ ಸಿದ್ಧರಿದ್ದಾರೆ. ನಿನ್ನ ಜೊತೆಗೆ ದಾಸ್ಯ ಮಾಡಿಕೊಂಡು ಸದಾ ನಮ್ಮ ಮನೆಯ ಕುಟುಂಬದ ಹಿರಿಯ ಎಂದು ಅವರು ನಿನ್ನ ಜೊತೆಗೆ ಬದುಕುತ್ತಾರೆ. ಇದಕ್ಕಿಂತ ದೊಡ್ಡ ಗೌರವ ನಿನಗೇನು ಬೇಕು? ಹೀಗೆ ಮಾಡುವುದರಿಂದ ಧೃತರಾಷ್ಟ್ರ, ನೀನು ಬರೇ ಚಕ್ರವರ್ತಿ ಆಗುವುದಿಲ್ಲ. ನಿನ್ನ ಮೂಲಕ ಬಹಳ ದೊಡ್ಡದೊಂದು ಪುಣ್ಯ ಕಾರ್ಯ ನಡೆಯುತ್ತದೆ. ಅದು ಇಡೀ ಭರತ ವಂಶದ ಅನೇಕ ಜನರು ಸಾಯದೆ ವಂಶ ಉಳಿಸಿದ ಪುಣ್ಯ. ನೀನು ಇಡೀ ಭರತ ವಂಶವನ್ನು ಉಳಿಸುತ್ತಿ. ಆ ಕಾರಣಕ್ಕಾಗಿ ನಾನು ನಿನ್ನನ್ನು ಪ್ರಾರ್ಥಿಸುತ್ತೇನೆ, ನೀನು ಈ ಕೆಲಸ ಮಾಡಿಕೊ. ಆದರೆ ನಿನಗೆ ಗೊತ್ತಿರಲಿ, ಪಾಂಡವಾದಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ನೆನಪಿಸಿಕೊ. ಅಂದು ನೀನು ಅವರಿಗೆ ತಂದೆಯಾಗಿಯೂ ಸಲಹಿದವನು, ನೀನು ಗುರುವು ಕೂಡ, ಪೂಜ್ಯನ ಸ್ಥಾನದಲ್ಲಿದ್ದಿ. 3 ಜನ ನಿನ್ನ ಒಬ್ಬನ ವ್ಯಕ್ತಿತ್ವದೊಳಗಿದ್ದಾರೆ. ನೀನು ಅವರಿಗೆ ಪೂಜ್ಯ, ಗುರು, ತಂದೆ. 3 ಜನರನ್ನು ಒಳಗೊಂಡ ಒಬ್ಬ ವ್ಯಕ್ತಿ ಕೆಡುಕು ಮಾಡಬಾರದು ಮಕ್ಕಳಂಥವರಿಗೆ. ಆ ಮಕ್ಕಳಿಗೆ ಕೆಡುಕು ಮಾಡಬೇಡ. ಅಂದು ಆ ಬಾಲ್ಯದಿಂದ ಪಟ್ಟ ಪಾಡಿನನ್ನೆಲ್ಲ ಅನುಭವಿಸುವಾಗ ಅವರು ನಿನ್ನನ್ನು ಕ್ಷಮಿಸಿಕೊಂಡೇ ಬಂದಿದ್ದಾರೆ. ನಿನ್ನ ಮಕ್ಕಳಿಗೆ ಎಂದೂ ಅವರು ಹಿಂಸೆ ಕೊಡಲಿಲ್ಲ. ಆಗ ನೀನು ಗಮನಿಸಿದ್ದಿ, ಅವರೆಂದೂ ನಿನ್ನನ್ನು ಅತಿಕ್ರಮಿಸಲಿಲ್ಲ, ನಿನಗೆ ವಿರೋಧ ಹೇಳಲಿಲ್ಲ, ನಿನ್ನ ಹಿರಿತನವನ್ನು ಅಡ್ಡಿ ಮಾಡಲಿಲ್ಲ, ನಿನ್ನ ಗೌರವಕ್ಕೆ ಯಾವ ಚ್ಯುತಿ ತರಲಿಲ್ಲ. ಅಂಥವರು ಈಗಿನವರೆಗೂ ಕೂಡ ಪಟ್ಟ ಪಾಡುಗಳೆಲ್ಲ ನಿನಗೆ ಗೊತ್ತು. ಅಷ್ಟೂ ಕಷ್ಟಗಳನ್ನು ಅನುಭವಿಸುತ್ತಿರುವ ಆ ಪಾಂಡವಾದಿಗಳು ಒಂದು ಮಾತು ಹೇಳಿದ್ದಾರೆ, ನಾವು ಶಾಂತಿ ಪ್ರಿಯರು. ಧೃತರಾಷ್ಟ್ರ ಯುದ್ಧ ನಿಲ್ಲಿಸಲಿ, ಎಲ್ಲರೂ ಒಡಗೂಡಿ ಬದುಕೋಣ. ಅವನು ಹೇಳಿದ ಯಾವ ದಾಸ್ಯಕ್ಕೂ ನಾವು ಸಿದ್ಧ. ನಾವು ಒಟ್ಟುಗೂಡಿ 2 ವಂಶದ ಅಷ್ಟೂ ಮಂದಿ ಒಟ್ಟುಗೂಡಿ ಒಂದು ವಂಶ ಉಳಿಸುವ ಮಹತ್ ಕಾರ್ಯ ನಿನ್ನಿಂದ ಸಂಭವಿಸಲಿ ಎಂದು ನಾವು ಹೇಳಿದ್ದೇವೆ ಎಂದು ಯುಧಿಷ್ಠಿರಾದಿಗಳು ನನ್ನ ಮೂಲಕ ಅರಿಕೆ ಮಾಡಿದ್ದಾರೆ. ಅವರು ಇನ್ನೂ ಒಂದು ಮಾತು ಹೇಳಿದ್ದಾರೆ, ಸಭೆಯ ಎಲ್ಲ ಮಹಾಸದರು ಕೇಳಿಕೊಳ್ಳಿ, ಇಲ್ಲಿ ನ್ಯಾಯ ಯಾವುದು ಎನ್ನುವುದನ್ನು ಧೃತರಾಷ್ಟ್ರನಿಗೆ ನೀವೆಲ್ಲರೂ ಎದ್ದು ನಿಂತು ತಿಳಿಸಬೇಕು ಎಂದು ಅವರ ಅಪೇಕ್ಷೆ ಇದೆ. ಧೃತರಾಷ್ಟ್ರ, ಹೆಚ್ಚು ಹೇಳಲಿಕ್ಕೆ ಏನಿದೆ? ನಿಮ್ಮ ಕಣ್ಣ ಮುಂದೆ 2 ಸತ್ಯಗಳು ಇವೆ. ಅವರಿಗೆ ಅನ್ಯಾಯ ಆದದ್ದನ್ನು ನೀವೆಲ್ಲರೂ ಕಂಡಿದ್ದೀರಿ, ಸಭಾಸದರು ನೀವೆಲ್ಲರೂ ಸಾಕ್ಷಿ. ಅಂದು ಕುಳಿತು ಮೌನದಲ್ಲಿದ್ದ ಹಾಗೆ ಇಂದು ಆ ಮೌನ ಒಳಿತಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಎದ್ದು ನಿಂತು, ಕೃಷ್ಣ ನಿನ್ನ ಅಭಿಪ್ರಾಯ ಸತ್ಯ ಎಂದಾದರೆ ಸತ್ಯ ಎಂದು ಹೇಳಿ, ಇಲ್ಲ ಕೃಷ್ಣ ನೀನು ಸುಳ್ಳು ಮಾತನಾಡುತ್ತಿದ್ದಿ ಎಂದಾದರೆ ನೀವು ಎದ್ದು ನಿಂತು ನನ್ನ ಮಾತುಗಳನ್ನು ಸುಳ್ಳು ಎಂದು ಹೇಳಿ. ನಾನಂತೂ ಯುದ್ಧ ಬೇಡ, ಸತ್ಯದ ದಾರಿಯಲ್ಲಿ ಶಾಂತಿಗೆ ಹೊರಡೋಣ ಎನ್ನುವ ಯುಧಿಷ್ಠಿರನ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 2ರಲ್ಲಿ ಯಾವ ಆಯ್ಕೆ? ದಯವಿಟ್ಟು ಸ್ಪಷ್ಟವಾಗಿ ಹೇಳಿ ಅಂತ ಘೋಷಿಸ್ತಾನೆ. ಒಬ್ಬ ಸಭಾಸದರು ಕೂಡ ಎದ್ದು ನಿಂತು ಏನಾದ್ರೂ ಹೇಳಲಿಕ್ಕೆ ಧೈರ್ಯ ಮಾಡೋದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಒಳಗೊಳಗೆ ಸತ್ಯ ಯಾರ ಕಡೆಗಿದೆ ಅಂತ. ಸತ್ಯವನ್ನ ಹೇಳಿದ್ರೆ ಗೊತ್ತಲ್ಲ, ಇದ್ದದ್ದು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದ, ಕಂಡದ್ದು ಕಂಡ ಹಾಗೆ ಹೇಳಿದ್ರೆ ಕೆಂಡದಂತ ಕೋಪ, ಎಲ್ಲ ಭಯ. ಹಿಂಗಾಗಿ ಎಲ್ಲರೂ ಸುಮ್ಮನೆ ಕೂತಿದ್ದಾರೆ. ಆಗ ಪರಶುರಾಮ ಎದ್ದು ನಿಂತು ಒಂದು ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದಂಬೋದ್ಭವ ಅಂತ ಒಬ್ಬ ರಾಜ ಇದ್ದ. ಅವನು ಭಯಂಕರ ಪರಾಕ್ರಮಶಾಲಿ. ಅವನ ಪರಾಕ್ರಮದ ಪರಾಕಾಷ್ಠೆ ಯಾವ ಮಟ್ಟಕ್ಕಿತ್ತು ಅಂದ್ರೆ ಜಗತ್ತಿನಲ್ಲಿ ಅವನನ್ನು ಮೀರಿಸುವವರು ಯಾರೂ ಇಲ್ಲ.
ಅವನು ಹೋಗಿ ಹೋಗಿ ಇದ್ದ ಕ್ಷತ್ರಿಯರನ್ನು ನಿಲ್ಲಿಸಿ ಬನ್ನಿ ಯುದ್ಧಕ್ಕೆ ಅಂತ ಕರೀತಿದ್ದ. ಪ್ರತಿಯೊಬ್ಬರು ಕ್ಷತ್ರಿಯರು ಯುದ್ಧ ಮಾಡಿ ಮಾಡಿ ಸೋತ್ ಹೋಗಿದ್ರು ಅವನ ಹತ್ರ. ಎಷ್ಟು ಸಾರಿ ಯುದ್ಧ ಮಾಡುದು, ಇವನಿಗೆ ತೀಟೆ ಮುಗೀತಿರ್ಲಿಲ್ಲ, ತೋಳುಬಲದ್ದು, ಮತ್ತೆ ಯುದ್ಧ ಬೇಕು, ಮತ್ತೊಬ್ಬರ ಹತ್ರ ಹೋಗೋದು. ಒಂದು ದಿನ ಒಬ್ಬ ರಾಜ ಹೇಳಿದ, ನಮ್ ಕೈಲೇನಾಗುದಿಲ್ಲ ಮಾರಾಯ ನಿನ್ನ ಹತ್ರ ಯುದ್ಧ ಮಾಡಕ್ಕೆ. ಮತ್ತೆ ಅಲ್ಲೊಬ್ಬ ಗಂಧಮಾದನ ಪರ್ವತದಲ್ಲಿ ಇಬ್ರು ವೀರರು ಇದ್ದಾರೆ, ಅವ್ರು ನರನಾರಾಯಣರು ಅಂತ ಅವ್ರಿಗೆ ಹೆಸರು. ಸಾಧ್ಯವೇ ನೀನು ಅಲ್ಲಿ ಹೋಗಿ ಯುದ್ಧ ಮಾಡು, ಅವ್ರೇನಾದ್ರೂ ನಿನ್ನ ಯುದ್ಧದ ಜೊತೆಗೆ ಸ್ವಲ್ಪ ಸ್ಪಂದಿಸಿ ಯಾರು ಮಾರಾಯ, ನಮ್ ಸೋತೋಗಿದ್ದೀವಿ. ಇವನಿಗೆ ಹೊರೆ ನನ್ನನ್ನು ಮೀರಿಸುವ ಇಬ್ರು ಇದ್ದಾರ ಅಂತ ಗಂಧಮಾದನ ಪರ್ವತಕ್ಕೆ ಹೋದ್ನಂತೆ. ಗಂಧಮಾದನ ಪರ್ವತಕ್ಕೆ ಹೋಗಿ ದಂಬೋದ್ಭವ ಅಲ್ಲಿ ಕೂತಿದ್ದ ಇಬ್ರು ಒಟುಗಳ ಹಾಗೆ ಇದ್ದಾರೆ ಈ ನರನಾರಾಯಣರು. ಅವರನ್ನು ನೋಡಿದ. ನನಗೆ ಯಾರೋ ಹೇಳಿದ್ರು ನನ್ನ ಕ್ಷಾತ್ರಕ್ಕೆ ಬಹಳ ವಿರೋಧ ಕೊಡಬಹುದಾದವ್ರು ನೀವಿಬ್ರು ಅಂತ, ಅದಕ್ಕೆ ಬಂದಿದ್ದೇನೆ. ಹೌದಾ, ನಮ್ಮ ಹತ್ರ ಏನು ಅಸ್ತ್ರಶಸ್ತ್ರ ಇಲ್ಲಪ್ಪ, ನನ್ನ ಹತ್ರ ಎಲ್ಲ ಇದೆ, ನಾನು ಯುದ್ಧ ಮಾಡ್ಲಿಕ್ಕೆ ಬಂದಿದ್ದೇನೆ. ಹೌದಾ, ಯುದ್ಧ ಮಾಡ್ಲೇಬೇಕಾ? ಮಾಡ್ಲೇಬೇಕು. ನನ್ನನ್ನು ನೀವು ಯುದ್ಧದಲ್ಲಿ ಹೋರಾಡಿ ಸೋಲಿಸಿದ ಮೇಲೆ ನಾನು ಹೋಗೋದು. ನರ ಹೀಗೆ ಆಚೆ ಈಚೆ ನೋಡಿದಂತೆ ಒಂದಿಷ್ಟು ಜಂಬು ಹುಲ್ಲು ಇತ್ತಂತೆ. ಹುಲ್ಲನ್ನು ತಗೊಂಡು ಬಂದಿಟ್ಟ. ಏನು ಅವಮಾನ ಇದೆ, ಶಸ್ತ್ರಾಸ್ತ್ರ ತೆಗೆದುಕೊಂಡು ಬನ್ನಿ, ಇದೇ ನಮ್ಮ ಶಸ್ತ್ರ. ತೃಣವನ್ನು ಅಸ್ತ್ರ ಮಾಡಿ ದಂಬೋದ್ಭವನನ್ನ ನರ ಸೋಲಿಸಿದ. ಅವನ ಅಸ್ತ್ರಶಸ್ತ್ರಗಳೆಲ್ಲ ಅವನದ್ದು ಮುಗಿದು ಕ್ಷಾತ್ರದ ಪವರ್ ಎಲ್ಲಾ ಖಾಲಿಯಾಗಿ ಅವನು ಈ ನರ ಒಂದು ಹುಲ್ಲಿನಿಂದ ಸೋಲಿಸ್ತಾನೆ ಅನ್ನುವುದನ್ನು ಗೊತ್ತುಪಡಿಸಿಕೊಂಡ ಮೇಲೆ ಸೋತು ಬಂದು ನಾನು ಒಬ್ಬ ಸೋತ ದೊರೆ ಅಂತ ಒಪ್ಪಿಕೊಂಡ. ಹಾಗುಂಟಪ್ಪ ನಿಮ್ಮ ಸ್ಥಿತಿ. ಬಹಳ ಹೋರಾಟ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಹೊರಟಿರುವುದು ಯಾರೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ? ನರನಾರಾಯಣರೇ ಈಗ ಕೃಷ್ಣಾರ್ಜುನರಾಗಿ ಬಂದಿರುವುದು. ಅವರು ನಿಮ್ಮನ್ನು ಹುಲ್ಲಿನಿಂದ ಸೋಲಿಸಬಲ್ಲರು. ಸ್ವಲ್ಪ ಎಚ್ಚರದಿಂದ ಇರಿ ಅಂತ ಪರಶುರಾಮ. ಕಿವಿಗೆ ಹಾಕೊಳ್ಳಿಲ್ಲ ದುರ್ಯೋಧನ, ಅಥವಾ ಅಲ್ಲಿರೋ ಯಾವ ರಾಜರು ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ. ಇಷ್ಟಾದಾಗ ಕಣ್ವರು ಎದ್ದು ನಿಲ್ತಾರೆ. ಕಣ್ವರು ಒಂದು ಕತೆ ಶುರು ಮಾಡ್ತಾರೆ. ಇಂದ್ರನಿಗೆ ಮಾತಲಿ ಅಂತ ಒಬ್ಬ ಸಾರಥಿ ಇದ್ದ. ಆ ಸಾರಥಿಗೆ ಒಬ್ಬಳು ಸುಧರ್ಮ ಅನ್ನುವ ಹೆಣ್ಣಿನಿಂದ ಗುಣಕೇಶಿ ಅಂತ ಮಗಳಿದ್ಲು. ಗುಣಕೇಶಿ ಮಗಳು ಪ್ರಬುದ್ಧಳಾದಾಗ ಅವಳಿಗೆ ಮದುವೆ ಆಗ್ಬೇಕು ಅಂತ ತೀರ್ಮಾನ ಆಯಿತು. ಒಂದು ಮದುವೆ ಮಾಡುವುದಂದ್ರೆ ಎಷ್ಟು ಕಷ್ಟ ಕಣ್ವರೆಗಳು. ಒಂದು ಮದುವೆ ಮಾಡುವುದಂದ್ರೆ ಎಷ್ಟು ಕಷ್ಟ. 3 ಕುಲಗಳು ಪರೀಕ್ಷಿಸ್ತಾರೆ. ಒಂದು ಕಡೆ ಆ ಹೆಣ್ಣಿನ ತಾಯಿ ಮನೆಯವರು ತುಂಬಾ ಯೋಚಿಸ್ತಾರೆ, ನಮ್ಮ ಕುಲಕ್ಕೆ ಕೆಡುಕಾಗದಂತಹ ಮನೆ ಕೊಡ್ಬೇಕಪ್ಪ, ಇವಳೆಲ್ಲಾದ್ರೂ ಇವಳು ಮದುವೆ ಮಾಡಿಸಿಕೊಟ್ಟ ಹುಡುಗಿಯ ಮನೆತನ ಚೆನ್ನಾಗಿಲ್ಲದಿದ್ರೆ ನಮ್ಮ ಮನೆತನಕ್ಕೆಲ್ಲ ಕೆಟ್ಟ ಹೆಸರು ಬರುತ್ತೆ ಅಂತ ತಾಯಿ ಮನೆಯವರು ಯೋಚಿಸ್ತಾರೆ. ಹಾಗಾಗಿ ಮಾತೃಕುಲ, ಇತ್ತ ತಂದೆಯ ಕುಲ, ಅವರ ಚಿಕ್ಕಪ್ಪ ದೊಡ್ಡಪ್ಪ ಮೊದಲಾದವರೆಲ್ಲ ಅಣ್ಣ ತಮ್ಮಂದ್ರು ಈ ಹುಡುಗಿ ಮದುವೆ ಮಾಡಿಸ್ಕೊಟ್ಟು ನಮ್ಮ ಮನೆತನದ ಹೆಸರು ಕೆಡಿಸಬಾರ್ದು ಅಂತ ತಂದೆಯ ಮನೆಯವರೆಲ್ಲ ಯೋಚನೆ ಮಾಡ್ತಾರೆ. ಹಾಗಾಗಿ ಪಿತೃಕುಲ ಯೋಚನೆ ಮಾಡತ್ತೆ. ಅವ್ರಿಬ್ರೇ ಅಲ್ಲಪ್ಪ, ಆ ಕಡೆ ತಗೊಳ್ತಾರಲ್ಲ, ಈ ಹುಡುಗಿ ಬಂದು ನಮ್ಮನೆ ಹಾಳು ಮಾಡಬಾರ್ದು, ನಮ್ಮನೆ ಚೆನ್ನಾಗಿರ್ಬೇಕು. 3 ಕುಲ ಯೋಚನೆ ಮಾಡುತ್ತಪ್ಪ ಒಂದು ಆಯ್ಕೆ ಮಾಡ್ಬೇಕಾದ್ರೆ. ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಮಾತಲ್ಲಿ ಇಂದ್ರನಿಗೆ ಹೇಳಿದ, ನನ್ನ ಮಗಳಿಗೆ ಗಂಡು ನೋಡಬೇಕು. ಎಲ್ಲಿ ಹೋದ ಅಂತೀರಿ? ಕಣ್ವ ಹೇಳ್ತಾನೆ, ಅವನು ಎಲ್ಲೆಲ್ಲ ಹುಡುಕಿದ ಒಂದು ಗಂಡಿಗಾಗಿ. ವರುಣಲೋಕಕ್ಕೆ ಹೋದ. ವರುಣಲೋಕದಲ್ಲಿ ಎಷ್ಟೋ ದಿನ ಕಳೆದ. ಎಲ್ಲಾ ಗಂಡಸರನ್ನು ನೋಡಿದ. ಇಲ್ಲಿ ನನ್ನ ಮಗಳಿಗೆ ಯೋಗ್ಯನಾದ ಬರಲಿಲ್ಲ ಅಂತ ಬಂದ. ಅಲ್ಲಿಂದ ಹಾಗಾದ್ರೆ ಅಲ್ಲಿಲ್ವಾ, ನಿನ್ನನ್ನು ನಾನು ಹಿರಣ್ಯಪುರಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹಿರಣ್ಯಪುರ ಅನ್ನೋ ಒಂದು ಲೋಕಕ್ಕೆ, ರಾಕ್ಷಸರು ಇದ್ದಾರೆ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋದ್ರೆ ಮಾತಲ್ಲಿ ಇಂದ್ರನ ಹತ್ರ ಹೇಳ್ತಾನೆ, ಇಲ್ಲೂ ಇಲ್ಲಪ್ಪ, ಇಲ್ಲಿ ಯಾರೂ ನನಗೆ ಯೋಗ್ಯರು ಕಾಣೋದಿಲ್ಲ, ಎಷ್ಟು ದಿನಗಳು ಕಳೆದವರು, ಹುಡುಕಿ ಸಾಕಾಯ್ತು, ಬೇರೆ ಲೋಕದಲ್ಲಿ ಇದ್ದಾರ ನೋಡುವ. ಅವನು ಹಾಗಾದ್ರೆ ನಮ್ಮ ವೈನತೆಯನ ಲೋಕಕ್ಕೆ ಹೋಗುವ, ಗರುಡ ಲೋಕ, ನಿನಗೆ ಅಲ್ಲಿ ಕೆಲಸಕ್ಕೆ ಬರುವ ಒಬ್ಬ ಹುಡುಗ ಸಿಗಬಹುದು. ಯಾಕೆ? ವೈನತೆಯ ಅಂದ್ರೆ ಒಳ್ಳೆಯ ವಂಶದ ದೃಷ್ಟಿಯಿಂದ ಒಳ್ಳೆ ಹೆಸರಿದೆ ಗರುಡನ ಲೋಕಕ್ಕೆ ಹೋಗುವ ಅಂತ ಇಂದ್ರ ಕರ್ಕೊಂಡೋದ. ಗರುಡನ ಲೋಕದಲ್ಲಿ ಎಲ್ಲಾ ಹುಡುಕಿ ಎಷ್ಟು ದಿನ ತಿರುಗಾಡಿದ್ರು ಹುಡುಗ ಸಿಕ್ಕದೆ. ಇಲ್ಲಪ್ಪ, ಇಲ್ಲೂ ಹುಡುಗ ಇಲ್ಲ, ನಾವು ಬೇರೆ ಲೋಕಕ್ಕೆ ಹೋಗುವ, ಹಾಗಾದ್ರೆ ಪಾತಾಳದ ನಾಗಲೋಕಕ್ಕೆ ಹೋಗುವ ಅಂತ ಇಂದ್ರ ಕರ್ಕೊಂಡು. ನಾಗಲೋಕಕ್ಕೆ ಹೋದ್ರೆ ಹುಡುಕಿ ಅಲ್ಲೊಬ್ಬ ಸುಮುಖ ಅಂತ ಸಿಕ್ಕ. ಅವ ಆರ್ಯಕನ ಮೊಮ್ಮಗ. ಆರ್ಯಕನ ಮಗ ಚಿರ, ಇವ ಚಿರನ ಮಗ. ಈ ಸುಮುಖ ಆಗ್ಬೋದು ಅಂತ ಆಯ್ಕೆ ಮಾಡಿದ ಮಾತಲಿ. ನನ್ನ ಮಗಳಿಗೆ ಬಹಳ ಯೋಗ್ಯನಾದವರ ಇವನಾಗ್ಬಹುದು ಅಂತ ವೈಯಕ್ತಿಕವಾಗಿ ಮತ್ತು ಇಂದ್ರನ ಹತ್ರ ಹೇಳಿ ಕುಟುಂಬದ ಮಾತುಕತೆ ಮುಗಿಸಿ ಇನ್ನೇನು ನಿಶ್ಚಿತಾರ್ಥಕ್ಕೆ ಸಿದ್ಧ ಆಗ್ಬೇಕು. ಒಂದು ಸುದ್ದಿ ಗೊತ್ತಾಗುತ್ತೆ ಇವರಿಗೆ. ಏನ್ ಸುದ್ದಿ? ಗರುಡ ಮೊನ್ನೆ ಚಿರನನ್ನು ನುಂಗಿದ್ದಾನೆ. ಚಿರ ಅಂದ್ರೆ ಈ ಸುಮುಖನ ಅಪ್ಪ.
ಆಮೇಲೆ ಅವನು ಹೇಳಿ ಹೋಗಿದ್ದಾನೆ, ಮುಂದಿನ ತಿಂಗಳು ಸುಮುಖ ನನ್ನ ಆಹಾರ ಅಂತ. ಇನ್ನು 1 ಮಾಸ ಮಾತ್ರ ಇರುವುದು. ಇವ್ರಿಗೆ ಚಿಂತೆ ಬಂತು, ಇಂದ್ರನ ಹತ್ರ ಪರಿಹಾರ ಕೇಳುವ ಅಂತ ಮಾತಲ್ಲಿ ಹೇಳ್ತಾನೆ. ಇಷ್ಟೆಲ್ಲಾ ಹುಡುಕಿ ಒಂದು ಸಿಕ್ಕದ್ದು ಇಂಥ ಅಪರಾಧಕ್ಕೆ ಬಂತಲ್ಲ ಮರೆ, ನಂಗೆ ಏನರ ವ್ಯವಸ್ಥೆ ಆಗ್ಬೇಕಲ್ಲ. ಆಗ ಅವನು ಹೇಳ್ತಾನೆ, ಏನ್ ಚಿಂತಿಸಬೇಡ, ನನಗೆ ವಿಷ್ಣು ಗೊತ್ತು. ಗರುಡನನ್ನ ನಾವು ಹೇಗಾದ್ರೂ ವಿಷ್ಣುವಿನ ಮೂಲಕ ಸಮಾಧಾನ ಮಾಡ. ಕಡೆಗೆ ಇಂದ್ರ ಮತ್ತು ವಿಷ್ಣು ಸಮಾಗಮ ಆಗಿ ವಿಷ್ಣುನ ಹತ್ರ ಇಂದ್ರ ಹೇಳ್ತಾನೆ, ಇದೊಂದು ಹುಡುಗನನ್ನು ಮದುವೆ ಮಾಡಿಸಿ ಕೊಡ್ತೇವೆ, ಗರುಡನನ್ನು ಹೇಗಾದ್ರೂ ಮಾಡಿ ಸಮಾಧಾನಿಸು ಅಂತ. ವಿಷ್ಣು ಹೇಳ್ತಾನೆ, ನೀನೇ ಒಂದು ಅನುಗ್ರಹ ಮಾಡಿಬಿಡು, ಗರುಡ ಇವನನ್ನು ತಿನ್ನೋದಿಲ್ಲ ಅಂತ. ಅದು ಹಾಗೆ ಆಗುತ್ತೆ. ನನಗೆ ಭಯ ಆಗುತ್ತೆ, ಮರೆ ನಿನ್ನ ವಾಹನ ಬೇರೆ, ಏನಾದ್ರೂ ನನ್ನ ಮೇಲೆ ಅವನು ಶಾಪಗೀಪ ಕೊಟ್ರೆ ನೀನೇ ಹೇಳಿಬಿಡು, ನೀವು ಉಂಟು ಅವನುಂಟು ಅಂತ. ವಿಷ್ಣು ಅತ್ಲಾಗ ಅನುಗ್ರಹವೂ ಮಾಡೋದಿಲ್ಲ, ಇತ್ಲಾಗ ಮದುವೆ ಆಗತ್ತೆ, ಏನು ಚಿಂತೆ ಮಾಡಬೇಡಿ ಅಂದ್ಬಿಡ್ತಾನೆ. ಮದುವೆ ಆಗುತ್ತೆ, ಗರುಡ ಗಲಾಟೆಗೆ ಬರ್ತಾನೆ, ನನ್ನ ಆಹಾರ ಇಂದ್ರ, ನೀನ್ ಹೇಗೆ ಗೊತ್ತಿದ್ದು ಮಾತಲಿಗೆ ಮದುವೆ ಮಾಡಿಸ್ಕೊಡಕ್ ಒಪ್ಪಿದಿ? ನನ್ನ ಆಹಾರ ಇಂಥ ದಿವಸಕ್ಕೆ ನಾನು ತಿಂದೇ ಬದುಕುವವ, ನಿನಗೆ ಪ್ರತೀತಿಯಿಂದ ಗೊತ್ತು, ನೀನು ಮೋಸ ಹೇಗೆ ಮಾಡಿದೆ? ಗದ್ದಲ ಮಾಡಿದ. ಇಷ್ಟಾದಾಗ ಇಂದ್ರ ಹೇಳ್ತಾನೆ, ನನಗೆ ಗೊತ್ತಿಲ್ಲ, ನೀನು ವಿಷ್ಣುವನ್ನು ಕೇಳು. ವಿಷ್ಣುವಿನ ಹತ್ರ ಜಗಳಕ್ಕೆ ಹೋಗ್ತಾನೆ. ವಿಷ್ಣುವಿನ ಹತ್ರ ಜಗಳಕ್ಕೆ ಹೋಗಿ, ನೀನು ನನಗೆ ಹೇಗೆ ಮೋಸ ಮಾಡಿದ್ಯೋ, ನಾನು ನಿನ್ನನ್ನು ಹೊತ್ತು ತಿರುಗಾಡುವವ, ಇಡೀ ಜಗತ್ತೆಲ್ಲ ನಿನ್ನನ್ನು ಹೊತ್ತು ತಿರುಗುವ ನನಗೆ ನೀನು ಈ ತರದ ಕೃತಜ್ಞನಾಗುವುದಾ? ನನ್ನ ಬಗ್ಗೆ ನೀನು ಒಂಚೂರು ಕರುಣೆ ತೋರಿಸ್ಬೇಕಿತ್ತಲ್ಲ ಅಂತ ವಿಷ್ಣುವಿಗೆ ಕೇಳಿದ. ವಿಷ್ಣು, ಹೌದಲ್ಲ, ಒಂದ್ ಸ್ವಲ್ಪ ಈ ಭುಜ ನೋವಾಗಿದೆ, ಸ್ವಲ್ಪ ಇದನ್ನು ಹೊತ್ಕೊ ಅಂತ ಕೈಯಲ್ಲಿ ಇಡ್ತಾನೆ. ಇವಾಗ ಕುಸಿಲಿಕ್ಕೆ ಪ್ರಾರಂಭ ಆಗ್ತಾನೆ. ಇವನಿಗಿನ್ನೇನು ಹೊರಕ್ಕಾಗಲ್ಲ. ಇವನು ಕುಸಿತದಿಂದ ಇವನು ಒಂದೊಂದೇ ಅವನ ಭಾರದ ಹೊರುವಿಕೆಯನ್ನ ತಡೆದುಕೊಳ್ಳಲಿಕ್ಕಾಗದೆ ಶಕ್ತಿ ಕಳ್ಕೊಂಡು ಒಂದಿಷ್ಟು ಗರಿಯೇ ಮುರಿದು ಕೆಳಗೆ ಬಿತ್ತು ಅನ್ನುವಾಗ ಗರುಡನಿಗೆ ಎಚ್ಚರ ಅಹಂಕಾರ ಮಾಡಿದೆ ಅಂತ. ಆಗ ವಿಷ್ಣು ಹೇಳ್ತಾನೆ, ಯಾರನ್ನು ಹೊತ್ತರೂ ಈ ಗರ್ವ ಒಳ್ಳೆಯದಲ್ಲ. ನೀನು ಹೊತ್ತವನು ಎಂಥವನೇ ಇರಲಿ, ಹೊತ್ತವನ ಬಗ್ಗೆ ಕೃತಜ್ಞತೆ ಬೇಕೇ ಹೊರತು ಅಹಂಕಾರ ಸಲ್ಲದು. ನಿನಗೀಗ ಗೊತ್ತಾಯಿತಲ್ಲ, ನೀನು ಹೊತ್ತವನು, ನೀನು ಹೊರುವಂತೆ ನಡೆಸಿದವನು ನಾನು ಕೈ ಇಟ್ಟರೆ ನಿನಗೆ ಹೊರಲಾಗಲಿಲ್ಲ, ಅಂತ ನಾನು ನಿನ್ನ ಮೇಲೆ ಕೂತಾಗ ನೀನು ಹೊರುವುದು ಹೇಗೆ ಸಾಧ್ಯವಾಯಿತು? ಅದು ನಾನು ಮಾಡಿದ ಕೃಪೆ ಅನ್ನುವುದು ನೆನಪಿರಲಿ ಅಂತ ಅವನಿಗೆ ಎಚ್ಚರಿಸಿದ ಮೇಲೆ ಅವನು ತಪ್ಪಾಯಿತು ಅಂತ ಹೇಳಿ, ಆ ಮದುವೆ ಆಯಿತಪ್ಪ ಅಂತ ಕಣ್ವರು. ಇಷ್ಟಾಗುವಾಗ ಸಭಾಸದರ ಮಧ್ಯೆ ಒಂದೇ ಸಿಂಹಾಸನದಲ್ಲಿ ದುರ್ಯೋಧನ ಕರ್ಣರು ಕೂತಿದ್ರು ಅಂತ ವಿವರಣೆ ಇದೆ. ತೊಡೆ ತಟ್ತಾ ನಗ್ತಾ ದುರ್ಯೋಧನ ಹೇಳಿದನಂತೆ, ಹುಟ್ಟುವಾಗ ಎಲ್ಲಿ ಹುಟ್ಟಬೇಕೋ ಹುಟ್ಟಿದೀವಪ್ಪ, ಅವ್ರೇನ್ ಪಡಿತಾರೋ ಅವ್ರು ಪಡಿತಾರೆ, ನಾವೇನ್ ಪಡಿತೇವೋ ನಾವು ಪಡಿತೇವೆ, ಸುಮ್ಮನೆ ಇಂಥ ಕತೆ ಹೇಳಿ ಕಾಲಹರಣ ಮಾಡ್ತೇವೆ. ಕೇಳಲಿಕ್ಕೆ ಕಥೆ ಅಲ್ವಾ? ಕಣ್ಣೂರು ಯಾಕೆ ಹೇಳಿದ್ರು, ಏನಿದೆ ಅದರಲ್ಲಿ? ಯಾಕೆ ಈ ಹೊತ್ತಿಗೆ ಈ ಕಥೆ? ಒಂದು ವಂಶ ಬೆಳಿಲಿಕ್ಕೆ ಅಪ್ಪ ಅಮ್ಮ ಎಷ್ಟು ಪ್ರಯತ್ನ ಪಡ್ತಾರೆ. ಮಾತಲಿಯನ್ನ ಮಗಳಿಗೆ ಮದುವೆ ಮಾಡಿಸಿಕೊಡುವ ಒಂದು ಕಾರಣಕ್ಕೆ ಮಾತಲಿ ಎಷ್ಟು ಕಷ್ಟಪಟ್ಟಿದ್ದಾನೆ, ಎಷ್ಟು ಯೋಚನೆ ಮಾಡಿ, ಎಷ್ಟು ಗಂಡನ ಆಯ್ಕೆ ಮಾಡುವಾಗ ಅವರು ಪಡುವ ಪಾಡೆಂಥದ್ದು. ಅಂಥದೊಂದು ವಂಶ ಹುಟ್ಟಬೇಕಾದ್ರೆ ಅದು ಎಷ್ಟು ದೀರ್ಘ ಪರಂಪರೆಯ ಕಷ್ಟ ನಷ್ಟಗಳನ್ನು ಅನುಭವಿಸಿಕೊಂಡು ಯಾವ್ಯಾವುದೋ ಅನುಗ್ರಹ ಆಶೀರ್ವಾದದ ಜೊತೆಗೆ ಬೆಳೆಯುತ್ತದೆ. ಅದನ್ನು ಒಂದು ಕ್ಷಣದಲ್ಲಿ ನಾಶ ಮಾಡಬಾರ್ದಪ್ಪ ಅನ್ನೋದು ಕಣ್ಣುವರ ಕಥೆಯ ಸೂಚನೆ. ದುರ್ಯೋಧನನ್ಗೆ ಅರ್ಥ ಆಗುವ ಮನಸ್ಥಿತಿಯೇ ಇಲ್ವಲ್ಲ. ಮೂಢ ಅಂತಲೇ ಅವನಿಗೆ ಹೇಳೋದು ವಿದುರ. ಅವನೊಬ್ಬ ಮೂಢ, ಏನನ್ನೂ ತಿಳಿಯುವ ವಿವೇಚನೆ ಇಲ್ಲದವ, ವಿವೇಕ ಶೂನ್ಯ, ನಿರ್ಧಾರಗಳಲ್ಲಿ ಸ್ವತಃ ನಿಶ್ಚಲವಾದ ನಿಯಮಗಳಿಲ್ಲ, ಚಂಚಲ, ಯಾರ ಮಾತು ಕೇಳಬೇಕು ಎಂದು ಗೊತ್ತಿಲ್ಲದವ, ತನ್ನ ಮಾತೇ ಸರಿ ಎಂದು ಭಾವಿಸುವವ. ಅವನಿಗೆ ಕಣ್ವರ ಮಾತು ಹೇಗೆ ಅರ್ಥ ಆಯಿತು? ನಿನ್ನ ವಂಶ ಬಹಳ ದೊಡ್ಡದಿದೆಯಪ್ಪ, ಕೃಷ್ಣ ವಿಷ್ಣುವಿನ ಹಾಗೆ ನಿನ್ನ ಅಹಂಕಾರಕ್ಕೆ ಹೊಡಿಲಿಕ್ಕೆ ಬಂದಿದ್ದಾನೆ. ಒಂದು ಕ್ಷಣ ನೀನು ಒಪ್ಪಿಕೊಂಡ್ರೆ ಇಡೀ ವಂಶ ಉಳಿಯತ್ತಪ್ಪ. ನಾಳೆ ಸುಮುಖ ಮದುವೆ ಆಗಿ ಗುಣಕೇಶಿಯ ಜೊತೆಗೆ ವಂಶ ಬೆಳೆಸ್ತಾನೆ. ಗರುಡ ಕರುಣೆ ಮಾಡುವುದಕ್ಕೆ ಕಾರಣ ಯಾರು? ವಿಷ್ಣು. ಹಾಗೆ ಕೃಷ್ಣ ಕರುಣೆ ಮಾಡುವವನಿದ್ದಾನೆ, ದಯವಿಟ್ಟು ಇಲ್ಲ ಅನ್ನಬೇಡ ಅನ್ನುವುದವರ ಸೂಚನೆ. ಅವರು ಹೇಳಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಕಾಲಹರಣ ಮಾಡಬೇಡಿ, ಹಿರಿಯರನ್ನು ಅಗೌರವಿಸುವುದು, ಅವಮಾನಕಾರಕ ಮಾತಿನಿಂದ ಸಂತೋಷ ಪಡುವುದು, ತನಗಷ್ಟೇ ಸನ್ಮಾನ ಬಯಸುವುದು, ಇದು ದುರ್ಯೋಧನನ ಲಕ್ಷಣಗಳು. ಅದೆಲ್ಲ ಗೊತ್ತಾಗುತ್ತೆ ನೋಡಿ. ಕಣ್ವರಂಥವರು ಮಾತಾಡಿದಾಗಲೂ ಇವನು ಹೀಗೆ. ಇಷ್ಟಾದ ಬಳಿಕ ಸಾಕ್ಷಾತ್ ನಾರದ ಎದ್ದು ನಿಂತು, ಹಿಂದೆ ವಿಶ್ವಾಮಿತ್ರರು ತಪಸ್ಸಿನಲ್ಲಿದ್ದರು,
ಅವರನ್ನೊಮ್ಮೆ ಪರೀಕ್ಷಿಸಬೇಕು ಎಂದು ಯಮಧರ್ಮರಾಯ ವಸಿಷ್ಠನ ರೂಪದಲ್ಲಿ ಬಂದ. ಆ ವಸಿಷ್ಠನ ರೂಪದಲ್ಲಿ ಬಂದು ನನಗೆ ಭೋಜನ ಬೇಕು ಅಂದಾಗ ವಿಶ್ವಾಮಿತ್ರರಿಗೆ ಗಾಬರಿ. ತನ್ನ ವಿಶ್ವಾಮಿತ್ರರಿಗೆ ಇವರು ಬಹಳ ಕೋಪಿಷ್ಠರಲ್ಲ, ಒಬ್ರಿಗೊಬ್ರಿಗೆ ಆಗಲ್ಲ. ವಸಿಷ್ಠರಿಗೆ ಮತ್ತೆ ವಿಶ್ವಾಮಿತ್ರರಿಗೆ ಆ ದಿವಸ ವಿಶ್ವಾಮಿತ್ರ ಕದನ ಮಾಡಿದಲ್ಲ ವಸಿಷ್ಠನ ಜೊತೆ. ಹಾಗಾಗಿ ತನ್ನ ಮುಂದೆ ಇಂಥ ತನ್ನ ಶತ್ರು ಒಬ್ಬ ಊಟಕ್ಕೆ ಬಂದು ನನ್ನಲ್ಲಿ ಇರ್ತೇನೆ ಅಂತಾನಲ್ಲ ಅಂತ ಬಹಳ ಸಂತೋಷದಿಂದ ವಿಶ್ವಾಮಿತ್ರ ಅಡುಗೆ ಮಾಡಿದನಂತೆ. ಅಡುಗೆ ಮಾಡಿ ಪಾಯಸ ಪ್ರಸಾದಗಳನ್ನು ತಲೆಯ ಮೇಲೆ ಹೊತ್ತು ಬಂದು ಕಾದರೆ 100 ವರ್ಷ ವಸಿಷ್ಠರು ಮರಳಿ ಬರಲೇ ಇಲ್ಲ. ಇವನು ತಲೆಯ ಮೇಲೆ ಹಿಡ್ಕೊಂಡೇ ಇದ್ದಾನೆ. ಆಗ ಈ ವಿಶ್ವಾಮಿತ್ರನ ಶಿಷ್ಯ ಗಾಲವನಿಗೆ ಪಾಪ ಆಚಾರ್ಯರು ತಲೆಯ ಮೇಲೆ ಕುತ್ಕೊಂಡು ನಿಂತಿದ್ದಾರೆ ಅಂತ 100 ವರ್ಷ ಸೇವೆ ಮಾಡಿದ. ಇನ್ನಿಲ್ಲದ ಹಾಗೆ ಅವ್ರಿಗೆ ಹೊರಗೆ ಏನು ಮಾಡಕ್ ಬರಲ್ಲ. ವಸಿಷ್ಠರು ಬಂದು ಊಟ ಮಾಡೋರಿಗೆ ಅವನು ಹಂಗೆ. ಸೊ 100 ವರ್ಷ ಅವರ ಸೇವೆ ಮಾಡಿ ಗಾಲವನಿಗೆ ಅತ್ತ ವಸಿಷ್ಠರು ಬಂದ್ರು, ಉಂಡ್ರು, ಸಂತೃಪ್ತರಾದ್ರು. ಈಗ ವಿಶ್ವಾಮಿತ್ರನ ಮುಂದೆ ಗಾಲವ ಹೇಳಿದ, ಅಪ್ಪ, ನಾನು ನಿಮ್ಮ ಶಿಷ್ಯ, ನೀವು ನನಗೆ ಸಂಪೂರ್ಣ ಅನುಗ್ರಹ ಮಾಡಿದ್ದೀರಿ. ನಾನು ನಿಮ್ಮನ್ನು ಎಷ್ಟೆಲ್ಲ ವಿದ್ಯೆಗಳನ್ನು ಪಡೆದಿದ್ದೇನೆ. ಈ ಕಾರಣಕ್ಕಾಗಿ ಗುರುದಕ್ಷಿಣೆಯನ್ನು ಸ್ವೀಕರಿಸಿ. ನಾನೀಗ ಗುರುದಕ್ಷಿಣೆಯನ್ನು ಕೊಡಲಿ ಗಾಲವ ಕೇಳಿದ. ವಿಶ್ವಾಮಿತ್ರ ಹೇಳಿದ, ನೀನು ಮಾಡಿದ ಸೇವೆಯೇ ಸಾಕು, ಗುರುದಕ್ಷಿಣೆ ಬೇಡ. ಇವ ಮತ್ತೆ ಒತ್ತಾಯ ಮಾಡಲಾಗಿ ವಿಶ್ವಾಮಿತ್ರ ಹೇಳಿದ, ನನಗೆ 800 ಬಿಳಿ ಕುದುರೆಗಳು, ಅದರ ಒಂದು ಕಿವಿ ಕಪ್ಪು ಇರಬೇಕು, ತಗೊಂಡು ಬಾ. ಗಾಲವನಿಗೆ ತಲೆ ಬಿಸಿ, ಎಲ್ಲಿ ಹುಡುಕಿರು ಸಿಗಕ್ ಸಾಧ್ಯ ಇಲ್ಲ. ದುಃಖಿತನಾಗಿ ಅಳ್ತಾ ಬಡತನವೋ ದಾರಿದ್ರ್ಯವೋ ಬಂದ್ರೆ ಒಳ್ಳೇದಿತ್ತು, ಸತ್ತು ಹೋದ್ರೆ ಒಳ್ಳೇದಿತ್ತು, ಆತ್ಮಹತ್ಯೆ ಮಾಡ್ಕೊಂಡ್ರೆ ಒಳ್ಳೇದಿತ್ತು, ಐಶ್ವರ್ಯವೇ ಇಲ್ಲದೆ ಕುದುರೆ ಎಲ್ಲಿಂದ ತರಲಿ, ಒಳ್ಳೆ ಮಿತ್ರ ಕೂಡ ಇಲ್ಲ ಐಶ್ವರ್ಯವಂತ ಅಂತ ಅದೇ ತಪಸ್ಸು. ನಾನು ಹೇಗೆ ಗುರುದಕ್ಷಿಣೆ ಕೊಡಲಿ, ನಾನು ಕೇಳಬಾರ್ದಿತ್ತೇನೋ, ಕೇಳಿದ್ದು ತಪ್ಪಾಯ್ತೇನೋ ಅಂತ ಅವನು ಕಾಡು ಮೇಡು ಅಲ್ಲಿರುವಾಗ ಗರುಡ ಬಂದು ಒಂದು ದಿನ ಅವನ ಮುಂದೆ ಕೂತು ಇವನು ಯಾಕಪ್ಪ ಕೂತಿದ್ದಿ? ಇಲ್ಲ, ನಾನು ಯಾರೂ ಮಿತ್ರರಿಲ್ಲ, ಬಡತನದಲ್ಲಿ ಇದ್ದೇನೆ, ಐಶ್ವರ್ಯವಿಲ್ಲ, ನಿನಗೆ ಐಶ್ವರ್ಯ ಬೇಕಾ, ಬಾ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಗರುಡ ಅವನನ್ನು ಪೂರ್ವ ದಿಕ್ಕಿಗೆ, ಪಶ್ಚಿಮಕ್ಕೆ, ದಕ್ಷಿಣಕ್ಕೆ, ಉತ್ತರಕ್ಕೆ ತಿರುಗಾಡಿಸ್ತಾನೆ. ಒಂದೊಂದು ದಿಕ್ಕನ್ನು ಎಷ್ಟೆಷ್ಟೋ ಕಾಲ ಎಲ್ಲಾ ಮುಗಿಸಿ 4 ದಿಕ್ಕುಗಳನ್ನು ವಿವರಿಸಿಕೊಂಡು ಬರ್ತಾನೆ. ಇವ ಬಂದು ಕೂತ್ಕೊಳ್ತಾನೆ. ನೀನು ನನಗೆಲ್ಲ ದಿಕ್ಕು ತೋರಿಸಿಕೊಂಡು ಕಾಲಹರಣ ಮಾಡಿದ್ವಿ, ನನ್ನ ಐಶ್ವರ್ಯ ಸಂಪತ್ತು ನನಗೆ ಸಿಗ್ಲಿಲ್ಲ, ನಿನಗೆ ಐಶ್ವರ್ಯ ಬೇಕಿತ್ತ? ನೀನ್ ನನಗೆ ಹೇಳಲೇ ಇಲ್ಲ. ಮತ್ತೆ ನಾನು ಅವತ್ತೇ ಹೇಳಿದ್ನಲ್ಲಪ್ಪ, ನಾನೊಂದು ಐಶ್ವರ್ಯದ ಬೆನ್ನು ಹತ್ತಿದ್ದೇನೆ. ಹೌದಾ, ಬಾ, ಇಲ್ಲೇ ಒಂದು ಋಷಭ ಪರ್ವತ ಅಂತಿದೆ, ಸ್ವಲ್ಪ ವಿಶ್ರಾಂತಿ ಮಾಡೋಣ, ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಋಷಭ ಪರ್ವತದ ಮೇಲೆ ಹೋಗಿ ಗಾಲವನನ್ನ ಗರುಡ ಎಡಿಸಿದ. ಮುಂದೇನಾಯ್ತು ನಾಳೆ ನೋಡೋಣ. ನಮಸ್ಕಾರ.